Welcome back to Atakshara Academy. So we'll start with the new chapter, inverse trigonometric functions. Right, in the first year, you learn about trigonometric functions, right? So in the second year, so you learn about inverse trigonometric functions. ಓಕೆನಾ? ಹಾಗಾದ್ರೆ ಸೊ ಈ ಸರಿ ನಿಮಗೆ ಎಷ್ಟು ಮಾರ್ಕ್ಸ್ ಬರಬಹುದು? ಸೊ ಫಸ್ಟ್ ಏನು ನೋಡ್ಕೊಳ್ಳೋಣ. ಸೊ ಏನು ಸಿಲೆಬಸ್ ಇದೆ ಮತ್ತೆ ಈ ಚಾಪ್ಟರ್ನ ವೇಟೇಜ್ ಏನಂತೇಳಿ ತಿಳ್ಕೊಂತ ಹೋಗೋಣ. ಓಕೆನಾ? ಹಾಗಾದ್ರೆ ನಾವು ಈ ಚಾಪ್ಟರ್ ಏನು ಮಾಡ್ತಾ ಹೋಗ್ತೀವಿ, ಸ್ವಲ್ಪ ಇಂಟ್ರಡಕ್ಷನ್ ತಗೊಳ್ಳೋಣ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಅಂದ್ರೆ ಏನು ಅಂತೇಳಿ. ಸೊ ವಿಲ್ ಡಿಸ್ಕಸ್ ಅಬೌಟ್ ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಅಂಡ್ ಅಗೇನ್ ವಿಲ್ ಡಿಸ್ಕಸ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್. ನಾವೇನು ಮಾಡ್ತಾ ಹೋಗೋಣ, ಪ್ರಾಪರ್ಟೀಸ್ ನೋಡ್ತಾ ಹೋಗೋಣ. ರೈಟ್. ಹಾಗಾದ್ರೆ ನಮಗೆ ಈ ಸರಿ ನಮ್ಮ ಥಿಯರಿ ಎಕ್ಸಾಮ್ಗೆ ಎಷ್ಟು ಮಾರ್ಕ್ಸ್ ಬರಬಹುದು ಈ ಚಾಪ್ಟರ್ ಇಂದ ಅಂತಂದ್ರೆ, ಸೊ ನೋಡಿ ಸ್ಯಾಂಪಲ್ ಪ್ರೂಫ್ ಇನ್ ಫಾರ್ ದಿಸ್ ಚಾಪ್ಟರ್. ಸೊ ನಮಗೆ ಎಷ್ಟು ಮಾರ್ಕ್ಸ್ ಬರ್ತದಪ್ಪ ಅಂತಂದ್ರೆ ಟೋಟಲಿ ವಿ ಗೆಟ್ 7 ಮಾರ್ಕ್ಸ್ ಬರ್ತದೆ. ಅದು ಎಲ್ಲೆಲ್ಲಿ 7 ಮಾರ್ಕ್ಸ್ ಬರುತ್ತೆ ಅಂತಂದ್ರೆ ಸೊ ಒಂದು ನಮಗೆ ಏನು ಬರ್ತದೆ, MCQ ಕ್ವಶನ್ಸ್ ಬರ್ತದೆ ಈ ಚಾಪ್ಟರ್ ಇಂದ. ಅಗೇನ್ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರ್ತದೆ, ದಟ್ ಇಸ್ ಫಿಲ್ ದ ಬ್ಲಾಂಕ್ಸ್ ಬರ್ತಾ ಹೋಗ್ತದೆ. ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಬರ್ತದೆ, ಇನ್ನೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರ್ತದೆ. ಅಗೇನ್ 2 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಬರುತ್ತೆ, 3 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಬರ್ತದೆ. ಹಾಗಾದ್ರೆ ಸೊ 3 ಮಾರ್ಕ್ಸ್ ಇಂದ ಎಲ್ಲಿರ್ತದಪ್ಪ, ಸೊ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಬರ್ತಾ ಹೋಗ್ತದೆ. ಏನೋ ಸೊ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಅಂತಿದೆ ಅಲ್ವಾ, ಸೊ ಅಲ್ಲಿ ನಮಗೆ 3 ಮಾರ್ಕ್ ಕ್ವಶನ್ಸ್ ಬರಬಹುದು. ಹಾಗಾದ್ರೆ 2 ಮಾರ್ಕ್ಸ್ ಕ್ವಶನ್ ಯಾವ್ದು ಬರ್ತದಪ್ಪ, ಸೊ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಸೊ ನಮಗೆ ಅಲ್ಲಿ ನಮ್ಗೆ ಏನ್ ಬರ್ತದೆ, 2 ಮಾರ್ಕ್ಸ್ ಒಂದು ಕ್ವಶನ್ ಕೇಳಬಹುದು. ಅದಲ್ಲ ನಾವು ಇಲ್ಲೇ ಡಿಸೈಡ್ ಮಾಡ್ಬೋದು. ಸೊ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಲ್ಲಿ ನಮಗೆ ಏನು ಮಾಡ್ತಾರೆ, 2 ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ತಾರೆ, 3 ಮಾರ್ಕ್ಸ್ ಇಂದ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಕೇಳ್ಬಿಡ್ತಾರೆ. ಹಾಗಾದ್ರೆ ಸೊ 1 ಮಾರ್ಕ್ಸ್ ಇಂದ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಮಾತ್ರ ನಾವೇನ್ ಮಾಡ್ತಾ ಹೋಗ್ಬೇಕು, ಸೊ ಎಲ್ಲದನ್ನು ಓದ್ಕೊಂಡು ಹೋಗ್ಬೇಕಾಗತ್ತೆ ಅದಲ್ವಾ. ಹಾಗಾದ್ರೆ ಸೊ ಮೋರ್ ಓವರ್ ನಾವು MCQ ಕೂಡ ನಾವು ಗೆಸ್ ಮಾಡ್ಬೋದು, ಇದು ಕೂಡ ನಾವು ಎಲ್ಲಿ ಕೊಡ್ಬೋದು, ಪ್ರಿನ್ಸಿಪಲ್ ಆಫ್ ಬ್ರಾಂಚ್ ಅನ್ನ ಫೈಂಡ್ ಔಟ್ ಮಾಡಿ ಅಥವಾ ದಟ್ ಈಸ್ ರೇಂಜ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಫೈಂಡ್ ಔಟ್ ಮಾಡಿ ಅಂತೇಳಿ ಕೇಳಬಹುದು. ಓಕೆನಾ? ರೈಟ್. ಸೊ ವಿಲ್ ಮೂವ್ ಆನ್ ಟು ದಿ ಇಂಟ್ರಡಕ್ಷನ್. ಸೊ ಇಂಟ್ರಡಕ್ಷನ್ ಏನಪ್ಪ, ಸೊ ನಮಗೆ ಗೊತ್ತಿದೆ ಇಲ್ಲಿ ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳ್ತಾ ಇದ್ವಿ. ಹಾಗಾದ್ರೆ ನಮಗೆ ಫಸ್ಟ್ ನಮಗೆ ಏನು ಗೊತ್ತಿರಬೇಕು, ಫಂಕ್ಷನ್ ಅಂದ್ರೆ ಅಂತಾರೆ. ನಾವು ಲಾಸ್ಟ್ ಕ್ಲಾಸಲ್ಲೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಫಂಕ್ಷನ್ ಅಂದ್ರೆ ಏನಂತೇಳಿ ಮತ್ತೆ ಟೈಪ್ಸ್ ಆಫ್ ಫಂಕ್ಷನ್ಸ್ ಎಲ್ಲದೂ ಡಿಸ್ಕಸ್ ಮಾಡ್ತಾ ಹೋಗಿದ್ದೀವಿ, ಹೌದಲ್ವಾ. ಸೊ ಲೆಟ್ ಮೇ ಅಗೇನ್ ವಿಲ್ ರಿಪೀಟ್. ಸೊ ಎ ರಿಲೇಷನ್ ನಾವೇನು ಹೇಳಬೇಕು, ಎ ರಿಲೇಷನ್ f from x to y is said to be a function if every element in the domain x have one and only one image in the codomain ಏನಾಗುತ್ತೆ, y ಆಗುತ್ತೆ, and is defined as so f of x is equals ಏನಾಗುತ್ತೆ, y ಆಗುತ್ತೆ. ಸೊ ನಾನು ನಿಮಗೆ ಆಲ್ರೆಡಿ ಇನ್ ಡಿಟೇಲ್ ಆಗಿ ನಾವು ಎಲ್ಲಿ ನೋಡಿದ್ವಿ, ಸೊ ಲಾಸ್ಟ್ ಚಾಪ್ಟರ್ ಅಲ್ಲಿ ನೋಡಿದ್ವಿ. ಹಾಗಾದ್ರೆ ಸೆಕೆಂಡ್ ಪಾಯಿಂಟ್ ಏನ್ ಕೊಟ್ಟಿದ್ರೆ, ದಟ್ ಈಸ್ ಇನ್ವರ್ಟಿಬಲ್ ಅಂತ ಹೇಳ್ಬೇಕು. ಸೊ ಜಿ ಕಂಪೋಸಿಷನ್ ಆಫ್ ಎಫ್ ಇಸ್ ಈಕ್ವಲ್ಸ್ ಏನಾಗಬೇಕು, IX ಆಗಬೇಕು. ಅಗೇನ್ ಎಫ್ ಕಂಪೋಸಿಷನ್ ಆಫ್ ಜಿ ಆಫ್ y ಇಸ್ ಈಕ್ವಲ್ಸ್ ಏನಾಗಬೇಕು, IY ಆಗಬೇಕು ಅಂತ ಹೇಳ್ತೀನಿ. ಆವಾಗ ನಮಗೆ ಏನಾಗುತ್ತೆ, ಸೊ ಜಿ ಇಸ್ ಕಾಲ್ಡ್ ಇನ್ವರ್ಸ್ ಆಫ್ ಎಫ್ ಅಂತ ಕರಿತೀವಿ, ಅಂಡ್ ಇಟ್ ಈಸ್ ಡಿನೋಟೆಡ್ ಬೈ ಸೊ ಲೈಕ್ ದಿಸ್ ಎಫ್. That is so f inverse of this, that is inverse of the function x is equals ಆಗುತ್ತೆ, ಇಲ್ಲಿ y ಆಗುತ್ತೆ. ಓಕೆನಾ? ರೈಟ್. ಸೊ ನಾವು ಈ ರೀತಿ ಅಥವಾ ಇದನ್ನ ಎಂತ ಬರೆಯೋದು, ಎಫ್ ಇನ್ವರ್ಸ್ ಆಫ್ y is equals x ಅಂತ ಬರೀಬಹುದು. ಅಥವಾ ನಾವೀಗ ಇಲ್ಲಿ ಫಂಕ್ಷನ್ ಇನ್ವರ್ಸ್ ಅಂತ ಹೇಳ್ತೀವಿ, ಸೊ ಇನ್ವರ್ಸ್ ಆಫ್ ದಿ ಫಂಕ್ಷನ್ ಇಸ್ ಈಕ್ವಲ್ಸ್ ಆಗುತ್ತೋ ಜಿ ಅಂತ ಬರೀಬಹುದು. ಸೊ ಜಿ ಇಸ್ ದ ಇನ್ವರ್ಸ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಂತೇಳಿ ಹೇಳ್ಬಹುದು. ಆರ್ ಎ ಫಂಕ್ಷನ್ ಈಸ್ ಇನ್ವರ್ಟಿಬಲ್ ಹೇಳ್ಬೇಕು. ಎ ಫಂಕ್ಷನ್ ಈಸ್ ಇನ್ವರ್ಟಿಬಲ್ ಇಫ್ ಅಂಡ್ ಓನ್ಲಿ ಇಫ್ ಏನಾಗಬೇಕು, 1 1 ಆಗಬೇಕು, 2 ಆಗಬೇಕು. ಸೊ ಇದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಇನ್ವರ್ಟಿಬಲ್ ಫಂಕ್ಷನ್ ಏನಾಗಬೇಕು, 1 1 ಆಗಿರಬೇಕು, ಬೋತ್ ಅಂಡ್ 2 ಆಗಿರಬೇಕು. ಆವಾಗ ನಾವು ಎಂತ ಕರಿತೀವಿ, ಇನ್ವರ್ಟಿಬಲ್ ಫಂಕ್ಷನ್ ಅಂತ ಕರಿತೀವಿ. ಹಾಗಾದ್ರೆ ಸೊ ವಿಲ್ ಸಿ ಇಂಟು ದಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಇನ್ವರ್ಸ್ ಆಫ್ ಸೈನ್ ಫಂಕ್ಷನ್ ಏನಾಗುತ್ತೆ ನೋಡ್ತಾ ಹೋಗೋಣ. ಈಗ ಫಾರ್ ಎಕ್ಸಾಂಪಲ್ ಎಫ್ ಆಫ್ ಎಕ್ಸ್ ಅನ್ನೋದೇನಿದೆ, ಸೈನ್ ಎಕ್ಸ್ ಇದೆ, ಹೌದಲ್ವಾ. ಸೊ ಸೈನ್ ಎಕ್ಸ್ ಫಂಕ್ಷನ್ ಸೊ ನಮಗೆ ಎಲ್ಲಿಂದ ಡಿಫೈನ್ ಮಾಡಿದ್ವಿ, ರಿಯಲ್ ನಂಬರ್ ಟು ರಿಯಲ್ ನಂಬರ್ ಡಿಫೈನ್ ಮಾಡಿದಾಗ ಸೊ ನಮಗೆ ಸೊ ಡೊಮೈನ್ ಏನು ಬರ್ತಾ ಹೋಗ್ತದೆ, ಟೋಟಲಿ x ಬರುತ್ತೆ. ರೇಂಜ್ ಎಲ್ಲಿಗೆ ಬರ್ತಾ ಹೋಗ್ತದೆ, ಸೊ ದಿಸ್ ಈಸ್ ಸೊ ನಮಗೆ ಏನು ಬರ್ತಾ ಹೋಗ್ತದೆ, 1 to ನಮಗೆ ಬರ್ತಾ ಹೋಗ್ತದೆ -1 ವರೆಗೂ ಬರ್ತಾ ಹೋಗ್ತದೆ, ಹೌದಲ್ವಾ. ಸೊ ಹಾಗಾದ್ರೆ ಈ ಫಂಕ್ಷನ್ ಸೈನ್ ಫಂಕ್ಷನ್ ಅನ್ನೋದು 1 1 and 2 ಇನ್ವರ್ಟಿಬಲ್ ಆಗತ್ತಾ? ಸೊ
ಸೊ ನಾವು ಇನ್ ಕೇಸ್ ಏನಾದರೂ ಸೊ ಗ್ರಾಫ್ ಮೇಲೆ ಒಂದು ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ಗೆ ನಾವು ಇನ್ ಕೇಸ್ ಒಂದು ಲೈನನ್ನು ಡ್ರಾ ಮಾಡಿದಾಗ ಇಟ್ ಟಚಸ್ ಮೋರ್ ದ್ಯಾನ್ ಒನ್ ಲೈನ್ ಆಗುತ್ತೆ, ಮೋರ್ ದ್ಯಾನ್ ಒನ್ ಪಾಯಿಂಟ್ ಆಗುತ್ತೆ. ಸೊ ಹಾಗಾಗಿ ಇಟ್ ಇಸ್ ನಾಟ್ ಒನ್ ಫಂಕ್ಷನ್. ಅಗೇನ್ ಇನ್ ಕೇಸ್ ಏನಾದರೂ ನಾವು ಸೊ ಕೋಡಮೈನ್ ಏನು ಕೊಡ್ತೀವಿ ನಾವು ರಿಯಲ್ ನಂಬರ್ ಟೋಟಲಿ ವೈ ಆಕ್ಸಿಸ್ ತಗೊಂಡಿರ್ತೀವಿ. ಕೋಡಮೈನ್ ಅಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಒಂದು ಲೈನ್ ಡ್ರಾ ಮಾಡ್ತೀನಿ. ಇಟ್ ಕೆನಾಟ್ ಟಚಸ್ ಟು ಅಟ್ಲೀಸ್ಟ್ ಒಂದು ಪಾಯಿಂಟ್ ಟಚ್ ಮಾಡ್ತಾ ಆಗಿಲ್ಲ. ಸೊ ಇಟ್ ಈಸ್ ಆನ್ ಟು ಫಂಕ್ಷನ್ ಅಂತ ಹೇಳ್ಬಿಡ್ತೀವಿ. ಹಾಗಾದ್ರೆ ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕು ಫಾರ್ ಸೈನ್ ಫಂಕ್ಷನ್ಗೆ ಅಂದ್ರೆ ಏನು ಮಾಡಬೇಕು ಅದನ್ನ ಸೊ ನಾನೇನು ಮಾಡ್ತೀನಿ, ಡೊಮೈನ್ಗಳನ್ನ ರಿಸ್ಟ್ರಿಕ್ಟ್ ಮಾಡ್ತಾ ಹೋಗ್ತೀನಿ. ಸೊ ಡೊಮೈನ್ ನಾವೇನು ತಗೊಳ್ಬೋದು, ಸೊ -3π/2 π/2 ಅಥವಾ -π/2 to π/2 ಆರ್ π/2 to 3π/2 ನಾನು ಏನು ಡಿಫೈನ್ ಮಾಡ್ತೀನಿ ಸೈನ್ ಫಂಕ್ಷನ್ -1 to 1 ಡಿಫೈನ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಡೊಮೈನ್ ರಿಸ್ಟ್ರಿಕ್ಟ್ ಮಾಡ್ತೀನಿ, ಡೊಮೈನ್ ಅಂಡ್ ಮತ್ತೆ ರೇಂಜ್ ಅನ್ನ ರಿಸ್ಟ್ರಿಕ್ಟ್ ಮಾಡ್ತಾ ಹೋಗ್ತೀನಿ. ಸೊ ನಾವು ಇನ್ ಕೇಸ್ ಡೊಮೈನ್ ಅನ್ನು ನಾವು ಈ ರೀತಿಯಾಗಿ ನಾವೇನು ಮಾಡ್ತಾ ಹೋಗ್ಬೋದು, ರಿಸ್ಟ್ರಿಕ್ಟ್ ಮಾಡ್ತಾ ಹೋಗ್ಬೋದು. ಆವಾಗ ಸೊ ನಾವು ಇನ್ ಕೇಸ್ ಈ ರೀತಿ ಡಿಫೈನ್ ಮಾಡಿದಾಗ ಎಲ್ಲಿದ್ದರಿಗೆ -3π/2 π/2 ಸೊ -π/2 ನೆಕ್ಸ್ಟ್ ಆರ್ -π/2 to π/2 ಆರ್ π/2 to 3π/2 ಅಂದ್ರೆ ನಾನು ಏನು ಮಾಡ್ತೀನಿ, ಒಂದು ಕಂಪ್ಲೀಟ್ ಸರ್ಕಲ್ನ ತಗೊಳ್ತೀನಿ. ಸೊ ಒಂದು ಕಂಪ್ಲೀಟ್ ಸೈಕಲ್ನ ತಗೊಂಡಾಗ ನಾವು ಗ್ರಾಫ್ ಅನ್ನ ಡ್ರಾ ಮಾಡಿದಾಗ ಸೊ 1 ಆಗುತ್ತೆ, ಆಂಟ್ ಆಗುತ್ತೆ. ಮುಂದೆ ತೋರಿಸ್ತೀನಿ ಫಂಕ್ಷನ್. ಸೊ ನಾನು ಸೈನ್ ಇನ್ವರ್ಸ್ ಫಂಕ್ಷನ್ ಹೇಗೆ ಡಿಫೈನ್ ಮಾಡ್ಬಿಡ್ತೀನಿ, ಸೈನ್ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಏನಪ್ಪ -1 to 1 to -π/2 to π/2 ಡಿಫೈನ್ ಮಾಡ್ತೀನಿ. ಇಸ್ ಕಾಲ್ಡ್ ಇನ್ವರ್ಸ್ ಆಫ್ ಸೈನ್ ಫಂಕ್ಷನ್ ವೇರ್ -π/2 to π/2 ಇಸ್ ಕಾಲ್ಡ್ ರೇಂಜ್ ಆರ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಸೈನ್ ಇನ್ವರ್ಸ್ ಅಂತ ಕರಿತೀವಿ. ನೋಡಿ ನಮಗೆ ಇಲ್ಲೆಲ್ಲ ಬ್ರಾಂಚಸ್ ಇದಾವೆ, ಅದರಲ್ಲಿ ಮೋರ್ ದೆನ್ ಏನಪ್ಪ -π/2 to π/2 ನಾವೆಂತ ಕರಿತೀವಿ, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಕರಿತೀವಿ. ನೋಡಿ ನಾವು ಇನ್ ಕೇಸ್ ಸೈನ್ ಫಂಕ್ಷನ್ ನಾವು ಈ ರೀತಿ ಡಿಫೈನ್ ಮಾಡಿದಾಗ, ನಾವು ಡೊಮೈನ್ ರೇಂಜ್ ಅನ್ನು ರಿಸ್ಟ್ರಿಕ್ಟ್ ಮಾಡಿದಾಗ ಮಾತ್ರ ಏನಾಗುತ್ತಪ್ಪ ಅಂದ್ರೆ ಇನ್ವರ್ಸ್ ಆಗುತ್ತೆ. ಯಾಕಂದ್ರೆ ಅವಾಗ ಮಾತ್ರ 1 ಆಗುತ್ತೆ, ಆನ್ ಟು ಫಂಕ್ಷನ್ ಆಗುತ್ತೆ. ಅದು ಹೇಗಾಗುತ್ತೆ ಅನ್ನೋದು ನೋಡೋಣ. ಈಗ ಇಲ್ಲಿ ನಾನು ಏನು ಮಾಡಿದ್ದೀನಿ, ಈಗ ಸೊ ಡೊಮೈನ್ ಅನ್ನು ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀನಿ, ಇಲ್ಲಿಗೆ -1 to 1 ತಗೊಂಡಿದ್ದೀನಿ. ಅಗೇನ್ ರೇಂಜ್ ನಲ್ಲಿ ಮಾಡಿದ್ದೀನಿ -π/2 to π/2 ಮಾಡಿದ್ದೀನಿ. ಇನ್ ಕೇಸ್ ಈಗ ನಾನು ಏನು ಮಾಡ್ತೀನಿ, ಒಂದು ಲೈನ್ ಅನ್ನ ಡ್ರಾ ಮಾಡ್ತೀನಿ ಗ್ರಾಫ್ ಮೇಲೆ. ಸೊ ಗ್ರಾಫ್ ಮೇಲೆ ಲೈನ್ ಅನ್ನ ಡ್ರಾ ಮಾಡಿದಾಗ ಇಟ್ ಟಚಸ್ ಓನ್ಲಿ 1 ಪಾಯಿಂಟ್ ಅಂದ್ರೆ ಇದೇನಾಯ್ತು, 1 ಫಂಕ್ಷನ್ ಆಯ್ತು. ನೆಕ್ಸ್ಟ್ ನಮಗೆ ಕೋಡ್ ಡೊಮೈನ್ ಏನು ಕೊಟ್ಟಿದ್ದಾರೆ, -π/2 to +π/2 ಇದೆ. ಸೊ ನಾವು ಅದ್ರ ಮೇಲೆ ಎಲ್ಲಾದ್ರೂ ಒಂದು ಲೈನ್ ಅನ್ನ ಡ್ರಾ ಮಾಡ್ತೀನಿ. ಅಗೇನ್ ಇಟ್ ಟಚಸ್ ಟು ಓನ್ಲಿ ಏನಾಗುತ್ತೆ, 1 ಪಾಯಿಂಟ್ ಆಗುತ್ತೆ. ಸೊ ಹಾಗಾಗಿ ಸೊ ಏನಾಯ್ತು, ಇದು 1 ಆಯ್ತು, ಆನ್ ಟು ಆಯ್ತು. ಹಾಗೋದ್ರಿಂದ ಇದೇನಾಯ್ತು, ಬೈಜೆಕ್ಟಿವ್ ಫಂಕ್ಷನ್ ಆಯ್ತು. ಬೈಜೆಕ್ಟಿವ್ ಫಂಕ್ಷನ್ ಆಗೋದ್ರಿಂದ ಅದೇನಾಗುತ್ತೆ, ಇನ್ವರ್ಟಿಬಲ್ ಫಂಕ್ಷನ್ ಆಗುತ್ತೆ. ಇನ್ವರ್ಟಿಬಲ್ ಫಂಕ್ಷನ್ ಆಗೋದ್ರಿಂದ ಏನಾಗುತ್ತೆ, ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ಅಂಟಿಲ್ ಅಂಡ್ ಅನ್ಲೆಸ್ ನಾವು ಏನು ಮಾಡಿದಾಗ ಡೊಮೈನ್ ಮತ್ತೆ ಕೋಡೊಮೈನ್ ರಿಸ್ಟ್ರಿಕ್ಟ್ ಮಾಡಿದಾಗ ಗೊತ್ತಿದೆ ಅಲ್ವಾ, ಡೊಮೈನ್ ಮತ್ತು ಕೋಡೊಮೈನ್ ನಾವು ರಿಸ್ಟ್ರಿಕ್ಟ್ ಮಾಡಿದಾಗ ಮಾತ್ರ ನಮಗೆ ಏನಾಗಿ ಎಕ್ಸಿಸ್ಟ್ ಆಗ್ತದೆ, ಇಲ್ಲಿ 1 ಆಗುತ್ತೆ, ಆನ್ ಟು ಎಕ್ಸಿಸ್ಟ್ ಆಗಿ ನಮಗೆ ಏನಾಗುತ್ತೆ, ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಹಾಗಾದ್ರೆ ಸೈನ್ ಇನ್ವರ್ಸ್ ಫಂಕ್ಷನ್ ನಾವು ಹೆಂಗ್ ಡಿಫೈನ್ ಮಾಡ್ಕೊಂಡ್ವಿ, ಸೊ ನಮಗೆ ಇಲ್ಲಿ ಡೊಮೈನ್ ಏನಾಯ್ತು -1 to 1 ಡೊಮೈನ್ ಆದ್ರೆ, ಸೊ ನಮಗೆ ಕೋಡೊಮೈನ್ ಏನಾಯ್ತು -π/2 to π/2 ಇಸ್ ಕಾಲ್ಡ್ ಇನ್ವರ್ಸ್ ಫಂಕ್ಷನ್ ಆರ್ ಸೈನ್ ಫಂಕ್ಷನ್ ವೇರ್ -π/2 ನೆನಪಿಟ್ಕೊಂಡ್ಬಿಡಿ, -π/2 to π/2 ಇಸ್ ಕಾಲ್ಡ್ ನಾವೆಂತ ಕರಿತೀವಿ, ರೇಂಜ್ ಆರ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ದಿಸ್ ಫಂಕ್ಷನ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ. ಸೊ ಈ ರೀತಿಯಾಗಿ ನಮಗೆ ಏನು ಎಕ್ಸಿಸ್ಟ್ ಆಗುತ್ತೆ, ಸೈನ್ ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಆಗ್ತದೆ. ಸೊ ಹಾಗಾದ್ರೆ ನಮಗೆ ಇಲ್ಲೊಂದು ಪ್ರಾಪರ್ಟಿ ಇದೆ, ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಆಗುತ್ತೆ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎಲ್ಲಿ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಲ್ಲಿ ಇರಬೇಕು. ದಟ್ ಈಸ್ -π/2 to +π/2 ಇರಬೇಕು. ನೆಕ್ಸ್ಟ್ ಸೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಆಗುತ್ತೆ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಇಲ್ಲಿದ್ದಾಗ ಡೊಮೈನ್ ದಟ್ ಈಸ್ -1 to 1 ಇದ್ದಾಗ. ಸೊ ನಿಮಗೆ ಈ ಎರಡು ಪ್ರಾಪರ್ಟಿನ ಅಪ್ಲೈ ಮಾಡಬೇಕಾದ್ರೆ ಇವೆರಡು ಕಂಡೀಷನ್ ನಿಮಗೆ ಗೊತ್ತಿರಬೇಕು. ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಆಗುತ್ತೆ ಯಾವಾಗ ಎಕ್ಸ್ ಓನ್ಲಿ ಬಿಲಾಂಗ್ಸ್ ಟು -90 to +90 ಇದ್ದಾಗ ಮಾತ್ರನೇ. ಅಗೇನ್ ಸೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಆಗುತ್ತೆ ಯಾವಾಗ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಇದ್ದಾಗ -1 to 1 ಆಗುತ್ತೆ. ಓಕೆನಾ. ಸೊ ಅದೇ ರೀತಿಯಾಗಿ ಈಗ ನಾವೆಲ್ಲಿ ನೋಡ್ಕೋಣ, ಕಾಸ್ ಫಂಕ್ಷನ್ ನೋಡ್ಕೋಣ, ಇನ್ವರ್ಸ್ ಆಫ್ ಕಾಸ್ ಫಂಕ್ಷನ್. ಅದೇ ರೀತಿಯಾಗಿ ನೋಡಿ ಸೇಮ್ ನಾವೀಗ ಕಾಸ್ ಫಂಕ್ಷನ್ ಗ್ರಾಫ್ ನಮಗೆ ಗೊತ್ತಿದೆ. ನಾನು ಇನ್ ಕೇಸ್ ಏನಾದ್ರು ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಒಂದು ಲೈನ್ ಡ್ರಾ ಮಾಡಿದಾಗ ಇಟ್ ಟಚಸ್ ಮೋರ್ ದ್ಯಾನ್ 1 ಪಾಯಿಂಟ್ ಆಗುತ್ತೆ. ಹಾಗಾಗಿ ಇದನ್ನು 1 ಫಂಕ್ಷನ್ ಅಂತ ಹೇಳಲಿಕ್ಕೆ ಆಗಲ್ಲ. ನಾನೇನು ಮಾಡ್ತೀನಿ ಈಗ, ಸೊ ಕೋಡೊಮೈನ್ ಅಲ್ಲಿ ನಾನೇನು ಮಾಡ್ತೀನಿ, ಒಂದು ಲೈನ್ ಅನ್ನು ಡ್ರಾ ಮಾಡ್ತೀನಿ. ಒಂದು ಲೈನ್ ಅನ್ನು ಡ್ರಾ ಮಾಡಿದಾಗ ಇದೇನಾಗಲ್ಲ, ಸೊ ಇಟ್ ಕೆನಾಟ್ ಟಚಸ್ ಟು ಗ್ರಾಫ್ ಅಟ್ಲೀಸ್ಟ್ 1 ಪಾಯಿಂಟ್ ಟಚ್ ಆಗಲ್ಲ. ಹಾಗಾಗಿ ಇದೇನಾಗಲ್ಲ, ಆನ್ ಟು ಫಂಕ್ಷನ್ ಆಗಲ್ಲ. ಹಾಗಾದ್ರೆ 1 ಫಂಕ್ಷನ್ ಆಗಲ್ಲ, ಆನ್ ಟು ಫಂಕ್ಷನ್ ಆಗಲ್ಲ. ಹಾಗಾದ್ರೆ ಇನ್ವರ್ಸ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಗೇನ್ ನಾವು ಏನ್ ಮಾಡ್ತಾ ಹೋಗ್ಬೇಕು, ಸೊ ಇಲ್ಲಿ ನಾವು ಡೊಮೈನ್ ರಿಸ್ಟ್ರಿಕ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಡೊಮೈನ್ ರಿಸ್ಟ್ರಿಕ್ಟ್ ಎಲ್ಲಿಂದಲಿಗೆ -π to 0 0 to π to 2π to ಇಲ್ಲಿ ನಾನು ಡಿಫೈನ್ ಮಾಡ್ತೀನಿ -1 to 1 ಡಿಫೈನ್ ಮಾಡ್ತೀನಿ. ಅಂದ್ರೆ ಒಂದು ಕಂಪ್ಲೀಟ್ ಸೈಕಲ್ ತಗೊಳ್ಬೇಕು.
ಸೊ ಮೈನಸ್ ಪೈ ಟು ಎಲ್ಲಿಂದರಿಗೆ ಮೈನಸ್ ಪೈ ಟು 0 ಆರ್ 0 ಟು ಪೈ ಆರ್ ಪೈ ಟು ಸೊ ಎಲ್ಲಿ ಹೋಗುತ್ತೆ 2π ವರೆಗೂ ಹೋಗ್ತಾ ಹೋಗ್ತದೆ. ಹಾಗಾದ್ರೆ ಕಾಸ್ ಇನ್ವರ್ಸ್ ಫಂಕ್ಷನ್ ಹೆಂಗೆ ಡಿಫೈನ್ ಮಾಡ್ತೀನಿ, ಸೊ -1 to 1 to 0 to π ತಗೊಳ್ತೀನಿ ನಾನು. ಸೊ ಹಾಗಾದ್ರೆ ಇಲ್ಲಿ 0 to π ನಾವೆಂತ ಕರಿತೀವಿ, ರೇಂಜ್ ಆರ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಕರಿತಾ ಹೋಗ್ತೀವಿ. ನೋಡಿ ನಾವು ಇಲ್ಲಿ ಡೊಮೈನ್ ರಿಸ್ಟ್ರಿಕ್ಟ್ ಮಾಡಿದ್ರೆ ಮಾತ್ರನೇ ಏನ್ ಎಕ್ಸಿಸ್ಟ್ ಆಗುತ್ತೆ, ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಯಾಕೆ ಎಕ್ಸಿಸ್ಟ್ ಆಗುತ್ತಪ್ಪ ಅಂದ್ರೆ ಅವಾಗ ಮಾತ್ರನೇ ಅದೇನಾಗೋದು 1 1 ಮತ್ತೆ R2 ಹಾಕೋದು. ಓಕೆನಾ. ಸೊ ನೋಡಿ ಈಗ ಸೊ ನಾವೇನ್ ಮಾಡಿದೀವಿ, ಈಗ ಡೊಮೈನ್ ಅನ್ನು ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ವಿ. ಸೊ ಎಲ್ಲಿಂದ ಹೋಗಿದೆ, ಸೊ ದಿಸ್ ಇಸ್ 0 to ಏನಿದೆ ಪೈ ಇದೆ. ನಾನು ಇನ್ ಕೇಸ್ ಗ್ರಾಫ್ ಮೇಲೆ ಒಂದು ಲೈನ್ ಅನ್ನು ಡ್ರಾ ಮಾಡ್ತೀನಿ. ಸೊ ಇಟ್ ಟಚಸ್ ಓನ್ಲಿ 1 ಪಾಯಿಂಟ್. ಸೊ ನಾನು ಏನ್ ಮಾಡ್ತೀನಿ, ಈಗ ಕೋಡ್ ಡೊಮೈನ್ ನಲ್ಲಿ ಯಾವ್ದಾದ್ರು ಒಂದು ಲೈನ್ ಅಲ್ಲಿ ನೀವು ಕೋಡ್ ಡೊಮೈನ್ ಅಲ್ಲಿ ಎಲ್ಲಾದ್ರೂ ಒಂದು ಲೈನ್ ಅನ್ನು ಡ್ರಾ ಮಾಡಿ, ಅಗೇನ್ ಡ್ರಾಯಿಂಗ್ ಲೈಕ್ ಹಿಯರ್. ಸೊ ಏನಾಗುತ್ತೆ, ಅಗೇನ್ ಇಟ್ ಟಚಸ್ ಟು ಓನ್ಲಿ 1 ಪಾಯಿಂಟ್ ಆಗುತ್ತೆ. ಸೊ ಏನಾಗುತ್ತೆ, ಈಗ ಆನ್ ಟು ಫಂಕ್ಷನ್ ಆಗುತ್ತೆ. 1 1 ಆಯಿತು, ಆನ್ ಟು ಫಂಕ್ಷನ್ ಆಯಿತು. ಸೊ ಹಾಗಾಗಿ ನಮಗೆ ಏನು ಎಕ್ಸಿಸ್ಟ್ ಆಗುತ್ತೆ, ಕಾಸ್ ಫಂಕ್ಷನ್ಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಹಾಗಾದ್ರೆ ಹೆಂಗೆ ಬರೀತೀವಿ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕಂದ್ರೆ ಏನಾಗಿರ್ಬೇಕಾಗಿತ್ತು, 1 1 ಆಗಿರ್ಬೇಕಾಗಿತ್ತು, ಆನ್ ಟು ಆಗಿರ್ಬೇಕಾಗಿತ್ತು. ಸೊ ಇದು ಯಾವಾಗ ಪಾಸಿಬಿಲಿಟಿ ಆಗುತ್ತೆ ಅಂದ್ರೆಗಿನ, ಸೊ ನಾವು ಡೊಮೈನ್ ಅನ್ನ ರಿಸ್ಟ್ರಿಕ್ಟ್ ಮಾಡಿದಾಗ ಮಾತ್ರನೇ. ನಾವು ಇದು ಡೊಮೈನ್ ಎಲ್ಲಿಂದ ರಿಸ್ಟ್ರಿಕ್ಟ್ ಮಾಡಿದ್ವಿ, 0 to π ಮಾತ್ರ ರಿಸ್ಟ್ರಿಕ್ಟ್ ಮಾಡ್ಕೊಂಡಾಗ ಸೊ ಇನ್ವರ್ಸ್ ಫಂಕ್ಷನ್ ಏನಾಯ್ತು ಈ ರೀತಿ ಎಕ್ಸಿಸ್ಟ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ಅಗೇನ್ ಇಲ್ಲಿ ಒಂದೆರಡು ಪ್ರಾಪರ್ಟೀಸ್ ಇದಾವೆ. ಸೊ ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಯಾವಾಗಲೂ ಎಕ್ಸ್ ಆಗುತ್ತೆ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎಲ್ಲಿರಬೇಕು, 0 to π ಆಗಿರಬೇಕು. ಅಗೇನ್ ಕಾಸ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಎಕ್ಸ್ ಆಗುತ್ತೆ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎಲ್ಲಿಗೆ ಕ್ಲೋಸ್ ಇಂಟರ್ವಲ್ -1, 1 ಆಗುತ್ತೆ. ಸೊ ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಕ್ಲೋಸ್ ಇಂಟರ್ವಲ್ 0, π. ಅಗೇನ್ ಕಾಸ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎಲ್ಲಿಗೆ -1 to 1 ಆಗುತ್ತೆ. ಸೊ ಇವೆರಡು ಪ್ರಾಪರ್ಟಿ ನಿಮಗೆ ನೆನಪಿರಬೇಕು. ಓಕೆನಾ. ಈ ಪ್ರಾಪರ್ಟೀಸ್ ನಾನು ನೀವು ನೆಕ್ಸ್ಟ್ ಯೂಸ್ ಮಾಡ್ಕೊಳ್ತಾ ಹೋಗ್ತೀನಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ. ರೈಟ್. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್, ದಟ್ ಈಸ್ ಇನ್ವರ್ಸ್ ಆಫ್ ಟ್ಯಾನ್ ಫಂಕ್ಷನ್. ಹಾಗಾದ್ರೆ ಟ್ಯಾನ್ ಫಂಕ್ಷನ್ ನ ಗ್ರಾಫ್ ಹೇಗಿರ್ತದೆ, ಸೊ ದಿಸ್ ಇಸ್ ದ ಗ್ರಾಫ್ ಆಫ್ ಟ್ಯಾನ್ ಫಂಕ್ಷನ್. ಹೌದಲ್ವಾ, ನಮಗೆ ಗೊತ್ತಿದೆ tan 90 ಈಸ್ ನಾಟ್ ಡಿಫೈನ್ ಆದಾಗ ಗ್ರಾಫ್ ಲೈನ್ ಯಾವುದೇ ಕಾರಣಕ್ಕೂ ಈ ಪಾಯಿಂಟ್ ಅಲ್ಲಿ ಡಿಫೈನ್ ಆಗಲ್ಲ. ಹೌದಲ್ವಾ, tan 0 0. ಸೊ ನಮಗೆ tan 90 ಏನಾಗುತ್ತಪ್ಪ ಅಂದ್ರೆ ಇಟ್ ವಿಲ್ ಮೂವ್ಸ್ ಟು ಇನ್ಫಿನಿಟಿ ವರೆಗೂ ಹೋಗುತ್ತೆ. ಸೊ ಹಾಗಾಗಿ ಸೊ 90 ಅಲ್ಲಿ ಯಾವುದೇ ಕಾರಣಕ್ಕೂ ನಮಗೇನು ಕಾಣಲ್ಲ, ಗ್ರಾಫ್ ಕಾಣಲ್ಲ. ಹಾಗಾದ್ರೆ ಸೊ ವಾಟ್ ಇಸ್ ದ ಡೊಮೈನ್ ಆಫ್ ದಿಸ್ ಫಂಕ್ಷನ್ ಏನಾಗುತ್ತೆ, ಟ್ಯಾನ್ ಫಂಕ್ಷನ್. ಸೊ ಆರ್ ಮೈನಸ್ ಆಫ್ ಏನಾಗುತ್ತೆ, ಆಡ್ ಮಲ್ಟಿಪಲ್ ಆಫ್ 2n + 1 π/2 to n ಬಿಲಾಂಗ್ಸ್ ಟು ವೇರ್ ಇಂಟೀಜರ್, 2 ಏನಾಗುತ್ತೆ ರಿಯಲ್ ನಂಬರ್ ಆಗುತ್ತೆ. ಹಾಗಾದ್ರೆ ನಾವ್ ಇನ್ ಕೇಸ್ ಏನಾದ್ರು ಟೋಟಲಿ ಟ್ರಿಗ್ನೋಮೆಟ್ರಿ ಟ್ಯಾನ್ ಫಂಕ್ಷನ್ ಕನ್ಸಿಡರ್ ಮಾಡ್ಕೊಟ್ರೆ, ನಾವು ಒಂದು ಲೈನ್ ಅನ್ನ ಡ್ರಾ ಮಾಡಿದ್ರೆ ಅಗೇನ್ ಇಟ್ ಟಚಸ್ ಟು ಮೋರ್ ದ್ಯಾನ್ 1 ಪಾಯಿಂಟ್, ಹೆನ್ಸ್ ಇಟ್ ಇಸ್ ನಾಟ್ 1 1 ಫಂಕ್ಷನ್. ನಾವು ಕೋಡಮೈನಲ್ಲಿ ನಾವು ಎಲ್ಲೇ ಡ್ರಾ ಮಾಡಿದ್ರೆ ನಮಗೆ ಏನಾಗುತ್ತೆ, ಇಟ್ ಟಚಸ್ ಟು ಅಟ್ಲೀಸ್ಟ್ 1 ಪಾಯಿಂಟ್ ಆಗುತ್ತೆ, ಬಟ್ ಆಂಟು ಆಗುತ್ತೆ. ಸೊ ಯಾವುದೇ ಕಾರಣಕ್ಕೆ ಇದೇನಾಗಲ್ಲ, ಬೈಜೆಕ್ಟಿವ್ ಆಗಲ್ಲ. ಹೌದಲ್ವಾ. ಸೊ ಬೈಜೆಕ್ಟಿವ್ ಆದ್ರೆ ಮಾತ್ರ ನಮಗೆ ಏನು ಎಕ್ಸಿಸ್ಟ್ ಆಗುತ್ತೆ, ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಅದರ್ವೈಸ್ ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್. ಅಗೇನ್ ನಾವೇನ್ ಮಾಡ್ತಾ ಹೋಗ್ಬೇಕಪ್ಪ ಅಂದ್ರೆ, ಸೊ ನಾವೇನ್ ಮಾಡ್ತೀನಿ, ಈಗ ಡೊಮೈನ್ ರಿಸ್ಟ್ರಿಕ್ಟ್ ಮಾಡ್ತಾ ಹೋಗ್ತೀನಿ. ಸೊ ಹೆಂಗ್ ಡಿಫೈನ್ ಮಾಡ್ತೀನಪ್ಪ ಅಂದ್ರೆ, ಸೊ ಅಗೇನ್ ಐ ವಿಲ್ ಟೇಕ್ ದ ಬ್ರಾಂಚಸ್ -3π/2 -π/2 ಆರ್ -π/2 to π/2 ಆರ್ π to 3π/2 ತಗೊಳ್ತೀನಿ. ಸೊ ಒಂದು ಕಂಪ್ಲೀಟ್ ಸೈಕಲ್ ಅನ್ನು ತಗೊಳ್ತೀನಿ. ಎಲ್ಲಿಂದಲಿಗೆ -π/2 ಟು ಸೊ -π/2 to -π/2, ನೆಕ್ಸ್ಟ್ -π/2 to +π/2. ಒಂದು ಕಂಪ್ಲೀಟ್ ನಾನೇನು ಮಾಡ್ತೀವಿ, ಈ ಥರ ಒಂದು ಕಂಪ್ಲೀಟ್ ನಾವೇನು ತಗೊಳ್ತೀವಿ, ಒಂದು ಕಂಪ್ಲೀಟ್ ಸೈಕಲ್ನ ತಗೊಳ್ಬೇಕು. ಸೊ ಆದರೆ ನಾನು ಡಿಫೈನ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಹೆಂಗಪ್ಪ ಅಂದ್ರೆ, ನಾ ಟ್ಯಾನ್ ಇನ್ವರ್ಸ್ ಯಾವ ರೀತಿ ಡಿಫೈನ್ ಮಾಡ್ತೀನಿ, ಆರ್ ಚೇಂಜಸ್ ಟು ಆರ್ ಟು ಎಲ್ಲಿಗೆ ಬರ್ತೀನಿ, -π/2 to +π/2 ಮಾಡ್ಕೊಂಡಾಗ ಇಸ್ ಕಾಲ್ಡ್ ಇನ್ವರ್ಸ್ ಫಂಕ್ಷನ್ ಆಫ್ ಟ್ಯಾನ್ ಆಗುತ್ತೆ. ಹಾಗಾದ್ರೆ -π/2 to +π/2, ದಟ್ ಇಸ್ ಓಪನ್ ಇಂಟರ್ವಲ್ ಆಫ್ -π/2 to +π/2 ಇಸ್ ಕಾಲ್ಡ್ ರೇಂಜ್ ಆರ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಟ್ಯಾನ್ ಫಂಕ್ಷನ್ ಆಗುತ್ತೆ. ಹಾಗಾದ್ರೆ ನೋಡೋಣ ಟ್ಯಾನ್ ಇನ್ವರ್ಸ್ ಫಂಕ್ಷನ್ ಗ್ರಾಫ್ ಹೇಗಿರ್ತದಪ್ಪ ಅಂದ್ರೆ, ಸೊ ಲೈಕ್ ದಿಸ್ is the tan inverse function. ನೋಡೋಣ ಈಗ ಇನ್ ಕೇಸ್ ಏನಾದರೂ, ಸೊ if I draw a line parallel to x axis on the graph of the line, ಸೊ ಏನಾಗುತ್ತೆ, the graph of the function ಏನಾಗುತ್ತೆ, it touches to only 1 point, hence it is ಸೊ ಏನಾಗುತ್ತೆ 1 1 ಫಂಕ್ಷನ್ ಆಯಿತು. ಹೌದಲ್ವಾ. ಸೊ ನಮಗೆ ನಾವೇನು ಮಾಡಿದ್ವಿ, ಕೋಡ್ ಡೊಮೈನಲ್ಲಿ ನಾವು ಎಲ್ಲಾದರೂ ಒಂದು ಲೈನನ್ನು ಡ್ರಾ ಮಾಡಿ, ಸೊ ನಾನು ಡ್ರಾಯಿಂಗ್ ಹಿಯರ್, ಸೊ ಇಟ್ ಟಚಸ್ ಟು ಏನಾಗುತ್ತೆ, ಅಟ್ಲೀಸ್ಟ್ 1 ಪಾಯಿಂಟ್ ಕೂಡ ಟಚ್ ಆಗುತ್ತೆ. ಸೊ ಹಾಗಾಗಿ ಇಟ್ ಈಸ್ ಆನ್ ಟು ಫಂಕ್ಷನ್ ಆಗುತ್ತೆ. ಸೊ 1 1 ಫಂಕ್ಷನ್ ಆಯಿತು, ಆನ್ ಟು ಫಂಕ್ಷನ್ ಆದರೆ ಹೆನ್ಸ್ ಇಟ್ ಈಸ್ ಏನಾಗುತ್ತೆ, ಇನ್ವರ್ಸ್ ಏನಾಗುತ್ತೆ, ಬೈಜೆಕ್ಟಿವ್ ಫಂಕ್ಷನ್ ಆಗುತ್ತೆ. ಬೈಜೆಕ್ಟಿವ್ ಫಂಕ್ಷನ್ ಆಗೋದ್ರಿಂದ ನಮಗೆ ಏನು ಎಕ್ಸಿಸ್ಟ್ ಆಗುತ್ತೆ, ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಹೌದಲ್ವಾ. ಸೊ ಹಾಗಾಗಿ ನಾವೇನು ಮಾಡ್ಕೋಬೇಕು, ಡೊಮೈನ್ ಅನ್ನ ರಿಸ್ಟ್ರಿಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ನೆಕ್ಸ್ಟ್ ವಿಲ್ ಸಿ ದ ಪ್ರಾಪರ್ಟೀಸ್.
tan inverse of tan x is equation ಆಯಿತು x for all x belongs to minus 92 plus 90. Again tan of tan inverse x is equation ಏನಾಗುತ್ತೆ x for all x belongs to real number ಆಗುತ್ತೆ. ಓಕೆನಾ? These are the properties. So next one. So we'll see the fourth one, that is the f of x is equals to cot x graph. So ನಮಗೆ ಆಲ್ರೆಡಿ ಗೊತ್ತಿದೆ cot x graph ಏನಿದೆ. So cot 0 is not defined ಅಲ್ವಾ? cot 0 is not defined. ಅದೇ ರೀತಿ 0 ಸೊ 0 ನಾಟ್ ಡಿಫೈನ್ ಆದರೆ ಅಗೇನ್ ಏನಾಗುತ್ತೆ 90 ಕೂಡ ನಾಟ್ ಡಿಫೈನ್ ಆಗುತ್ತೆ, ಸಾರಿ 180 ಕೂಡ ನಾಟ್ ಡಿಫೈನ್ ಆಗುತ್ತೆ. ಅಗೇನ್ ಅಟ್ 360 ಕೂಡ ನಾಟ್ ಡಿಫೈನ್ ಆಗುತ್ತೆ. ಹಾಗಾದ್ರೆ ಯಾವುದೇ ಕಾರಣಕ್ಕೂ ಲೈನ್ ಎಲ್ಲಿರಲ್ಲ 0 180 ಅಲ್ಲಿರಲ್ಲ 360 ಇರಲ್ಲ. ಹಾಗಾದ್ರೆ ಗ್ರಾಫ್ ಹೇಗಿರುತ್ತೆ? ಸೊ ದಿಸ್ ಇಸ್ ದ ಗ್ರಾಫ್ ಆಫ್ cot x ಫಂಕ್ಷನ್. ಇನ್ ಕೇಸ್ ನಾವು ಇದು 1 1 ಆಗುತ್ತೋ ಆನ್ ಟು ಆಗುತ್ತೋ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ಇನ್ ಕೇಸ್ ನಾವೇನಾದರೂ ಒಂದು ಲೈನ್ನ ಡ್ರಾ ಮಾಡಿದ್ರೆ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ಗೆ ಅಗೇನ್ ಇಟ್ ಟಚಸ್ ಟು ಮೋರ್ ದ್ಯಾನ್ 1 ಪಾಯಿಂಟ್ ಆಗುತ್ತೆ. ಹೆನ್ಸ್ ಇಟ್ ಈಸ್ ನಾಟ್ 1 1 ಫಂಕ್ಷನ್. ಸೊ 1 1 ಆಗಿಲ್ಲ ಅಂತಂದ್ರೆ ಆನ್ ಟು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಬೈಜೆಕ್ಟಿವ್ ಆಗಲ್ಲ. ಹಾಗಾದ್ರೆ ಕಾಟ್ ಫಂಕ್ಷನ್ ನಾವು ಹೆಂಗೆ ಡಿಫೈನ್ ಮಾಡ್ಬೋದು? r ಮೈನಸ್ ಆಫ್ ಎನ್ ಪೈ ಟು ನಮ್ಗೆ ಏನಾಗುತ್ತೆ ರಿಯಲ್ ನಂಬರ್ ಆಗುತ್ತೆ. ಹಾಗಾದ್ರೆ ನಾನು ಏನು ಮಾಡ್ತಾ ಹೋಗ್ತೀನಿ, ಅಗೇನ್ ಈಗ ನಾವೇನು ಮಾಡ್ತಾ ಹೋಗ್ತೀವಿ ರಿಸ್ಟ್ರಿಕ್ಟ್ ಮಾಡ್ತಾ ಹೋಗ್ತೀನಿ ಡೊಮೈನನ್ನು. ಹೇಗೆ? ಮೈನಸ್ ಪೈ ಟು 0. ಸೊ ನಾನು ಏನು ಮಾಡ್ತೀನಿ ಒಂದು ಕಂಪ್ಲೀಟ್ ಸೈಕಲ್ನ ತಗೊಳ್ತಾ ಹೋಗ್ತೀನಿ. ಸೊ ದಿಸ್ ಇಸ್ ಒನ್ ಕಂಪ್ಲೀಟ್ ಸೈಕಲ್ ಆಗುತ್ತೆ, ಹೌದಲ್ವಾ? ಒಂದು ಕಂಪ್ಲೀಟ್ ಸೈಕಲ್ ತೊಗೊಂಡು ಎಲ್ಲಿಂದ ಆಗುತ್ತೆ ಮೈನಸ್ ಪೈ ಟು 0, ನೆಕ್ಸ್ಟ್ 0 ಟು ಪೈ, ಪೈ ಟು ಏನಾಗುತ್ತೆ ನಾನು ಡಿಫೈನ್ ಮಾಡ್ತೀನಿ r-ಅನ್ನು. ಸೊ ಈಸ್ ಬೋತ್ ಏನಾಗುತ್ತೆ ಅವಾಗ 1 1 ಅಂಡ್ ಆನ್ ಟು ಆಗುತ್ತೆ. ನಾವು ಡೊಮೈನನ್ನು ರಿಸ್ಟ್ರಿಕ್ಟ್ ಮಾಡಿದಾಗ ಮಾತ್ರ ಏನಾಗುತ್ತೆ ಸೊ 1 1 ಮತ್ತೆ ಆನ್ ಟು ಆಗುತ್ತೆ. ಹಾಗಾದ್ರೆ ಕಾಟ್ ಇನ್ವರ್ಸ್ನ ನಾವು ಹೆಂಗೆ ಡಿಫೈನ್ ಮಾಡ್ಬೋದಪ್ಪ ಅಂದ್ರೆ ಸೊ ಡೊಮೈನ್ ಏನಾಗುತ್ತೆ ಸೊ ರೇಂಜ್ ಕೋಡೊಮೈನ್ ನಮ್ಗೆ ಏನಾಗುತ್ತೆ ಇಲ್ಲಿ ಡೊಮೈನಾಗೆ ಆಕ್ಟ್ ಆಗುತ್ತೆ ಇನ್ವರ್ಸ್ ಫಂಕ್ಷನ್ಗೆ. ಸೊ r2 ನಮಗೆ ಎಲ್ಲಾಗುತ್ತೆ 0 ಟು ಪೈ ಆಗುತ್ತೆ. ಹಾಗಾದ್ರೆ 0 ಟು ಪೈನ ನಾವು ಎಂತ ಕರಿತಾ ಹೋಗ್ತೀವಿ ರೇಂಜ್ ಆರ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ? ಹಾಗಾದ್ರೆ ಹೇಗಿರುತ್ತದಪ್ಪ ಇದ್ರ ಫಂಕ್ಷನು ಗ್ರಾಫ್ ಹೇಗಿರುತ್ತೆ ಲೈಕ್ ದಿಸ್. ನಾವು ಒಂದೇ ಒಂದು ಬ್ರಾಂಚ್ ಅನ್ನು ತಗೊಂಡಿದ್ವಿ, ಇನ್ವರ್ಸ್ ಆಗಿದ್ರಿಂದ ಉಲ್ಟಾ ಆಗುತ್ತೆ. ಸೊ ಅಗೇನ್ ಸೊ ಇಫ್ ಎ ಡ್ರಾ ಎ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇಟ್ ಟಚಸ್ ಟು ಓನ್ಲಿ 1 ಪಾಯಿಂಟ್, ಹೆನ್ಸ್ ಇಟ್ ಈಸ್ 1 1 ಫಂಕ್ಷನ್. ನೀವು ಕೋಡಲ್ಲಿ ಎಲ್ಲೇ ಲೈನ್ ಅನ್ನು ಡ್ರಾ ಮಾಡಿದ್ರು ಸೊ ಇಟ್ ಟಚಸ್ ಅಟ್ ಲೀಸ್ಟ್ 1 ಪಾಯಿಂಟ್ ಟಚ್ ಆಗುತ್ತೆ. ಹಾಗಾದ್ರೆ ಇಟ್ ಈಸ್ ಆನ್ ಟು ಫಂಕ್ಷನ್ ಆಯಿತು. ಸೊ 1 1 ಆಯಿತು, ಆನ್ ಟು ಫಂಕ್ಷನ್ ಆಗೋದ್ರಿಂದ ಹೆನ್ಸ್ ಇಟ್ ಈಸ್ ಏನಾಗುತ್ತೆ ಬೈಜೆಕ್ಟಿವ್ ಆಗುತ್ತೆ. ಸೊ ಬೈಜೆಕ್ಟಿವ್ ಆಗಿದ್ರಿಂದ ಏನಾಯ್ತು ಇಲ್ಲಿ ಇನ್ವರ್ಸ್ ಎಕ್ಸಿಸ್ಟ್ ಆಯಿತು. ಹಾಗಾದ್ರೆ ಯಾವ ರೀತಿ ಬರಿತೀವಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಅಂತೇಳಿ ಬರೀತಾ ಹೋಗ್ತೀವಿ, ಹೌದಲ್ವಾ? ಹಾಗಾದ್ರೆ ಅಗೇನ್ ಸೊ ವಿಲ್ ಸಿ ದ ಸಮ್ ಆಫ್ ದಿ ಪ್ರಾಪರ್ಟೀಸ್. ಸೊ ಏನಾಗುತ್ತೆ ಕಾಟ್ ಇನ್ವರ್ಸ್ ಆಫ್ ಕಾಟ್ ಎಕ್ಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ವೇರ್ 0 ಟು ಪೈ ಇದ್ದಾಗ ನೆನಪಿಟ್ಕೋಬೇಕು. ನೆಕ್ಸ್ಟ್ ಕಾಟ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ ಎಕ್ಸ್ ಆಗುತ್ತೆ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ವೇರ್ ರಿಯಲ್ ನಂಬರ್ ಆಗುತ್ತೆ, ಹೌದಲ್ವಾ? ಸೊ ರೈಟ್, ದಿಸ್ ಇಸ್ ದ ಕಾಟ್ ಇನ್ವರ್ಸ್ ಫಂಕ್ಷನ್. ರೈಟ್, ನೆಕ್ಸ್ಟ್ ಸೊ ನೆಕ್ಸ್ಟ್ ವಿಲ್ ಸಿ ದ ಇನ್ವರ್ಸ್ ಆಫ್ ಕೊಸೀಕೆಂಟ್ ಫಂಕ್ಷನ್ ನೋಡ್ತಾ ಹೋಗೋಣ. ಸೊ ಇನ್ವರ್ಸ್ ಆಫ್ ಕೊಸೀಕೆಂಟ್ ಫಂಕ್ಷನ್ ಏನು ಕೊಟ್ಟಿದ್ದಾರೆ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ? ಕೊಸೀಕೆಂಟ್ ಎಕ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಕೊಸೀಕೆಂಟ್ ಎಕ್ಸ್ ಗ್ರಾಫ್ ಹೆಂಗಿರುತ್ತೆ? ಸೊ ಕೊಸೀಕೆಂಟ್ ಆಫ್ 0 ಏನಾಗುತ್ತೆ ನಾಟ್ ಡಿಫೈನ್. ಯಾಕಂದ್ರೆ ಕೊಸೆಕೆಂಟ್ ಇಸ್ ಈಕ್ವಲ್ಸ್ ನಾವೆಂತ ಬರಿಬೋದು 1/sin ಅಂತ ಬರಿಬೋದು. 1/sin ಅಂತ ಬರೆದಾಗ ಏನಾಗುತ್ತೆ 1/sin 0 ಏನಾಗುತ್ತೆ ನಾಟ್ ಡಿಫೈನ್ ಆಗುತ್ತೆ. ಸೊ 0 ಪಾಯಿಂಟ್ ಅಲ್ಲಿ ಏನಾಗಲ್ಲ ಡಿಫೈನ್ ಆಗಲ್ಲ. ಅಗೇನ್ ಯಾವ ಪಾಯಿಂಟ್ ಅಲ್ಲಿ ಡಿಫೈನ್ ಆಗಲ್ಲ? ಅಗೇನ್ ಪೈಯಲ್ಲಿ ಕೂಡ ಅದೇನಾಗಲ್ಲ ಡಿಫೈನ್ ಆಗಲ್ಲ. ಪೈಯಲ್ಲಿ ಕೂಡ ಏನಾಗಲ್ಲ ಡಿಫೈನ್ ಆಗಲ್ಲ. ಓಕೆನಾ? ಸೊ ಅಗೇನ್ ಕೊಸಿಕೆಂಟ್ 90 ನಮಗೆ ಏನಾಗುತ್ತೆ 1 ಬರ್ತಾ ಹೋಗ್ತದೆ. ಅಟ್ 90 ಅಲ್ಲಿ ಸೊ ಏನಿರ್ತದೆ 1 ಬರ್ತಾ ಹೋಗ್ತದೆ. ಬಟ್ ಪೈಯಲ್ಲಿ ಅಗೇನ್ ಏನಾಗುತ್ತೆ ನಾಟ್ ಡಿಫೈನ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ಗ್ರಾಫ್ ಹೇಗೆ ಬರುತ್ತೆ ಲೈಕ್ ದಿಸ್, ಹೌದಲ್ವಾ? ಸೊ ಅದೇ ರೀತಿ ನಾವು ಎಲ್ಲಾ ರಿಯಲ್ ನಂಬರ್ ತಗೊಂಡಾಗ ಗ್ರಾಫ್ ಏನಾಗುತ್ತೆ ಸೊ ಈ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗ್ಬೋದು ಡಿಫೈನ್ ಮಾಡ್ತಾ ಹೋಗ್ಬೋದು. ಸೊ ದಿಸ್ ಇಸ್ ದ ಗ್ರಾಫ್ ಆಫ್ ಏನಾಗುತ್ತೆ ಕೊಸಿಕೆಂಟ್ ಎಕ್ಸ್ ಆಗುತ್ತೆ. ಹಾಗಾದ್ರೆ ಇದನ್ನ ಯಾವ ರೀತಿ ಡಿಫೈನ್ ಮಾಡ್ತೀವಿ? r ಮೈನಸ್ ಆಫ್ ಎನ್ ಪೈ ವೇರ್ ಎನ್ ಬಿಲಾಂಗ್ಸ್ ಟು ಇಂಟೀಜರ್ ಟು r ಮೈನಸ್ ಆಫ್ -1, ತಗೊಳ್ತೀವಿ, ಗೊತ್ತಲ್ವಾ? ಸೊ ಗ್ರಾಫ್ ಅಲ್ಲಿ ಏನಾಗಿರಲ್ಲ ಸೊ ಇದಿಷ್ಟು ರೀಸನ್ ರೇಂಜ್ ಅಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಸೊ ಹಂಗಾಗಿ ಏನ್ ಮಾಡ್ತೀವಿ r ಮೈನಸ್ ಆಫ್ ಓಪನ್ ಇಂಟರ್ವಲ್ -1, ಅಂತ ಬರಿತಾ ಹೋಗ್ತೀವಿ. ಹಾಗಾದ್ರೆ ನಾನು ಏನ್ ಮಾಡ್ತಾ ಹೋಗ್ತೀನಿ ಈಗ ಒಂದು ಕಂಪ್ಲೀಟ್ ಸೈಕಲ್ ತಗೊಳ್ತೀನಿ. ಈಗ ರಿಸ್ಟ್ರಿಕ್ಟ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲಿಂದ ಎಲ್ಲಿಗೆ? ಸೊ -3π/2 ಏನ್ ಮಾಡ್ತಾ ಹೋಗ್ತೀನಿ -π/2 ಒಂದು ಕಂಪ್ಲೀಟ್ ಸೈಕಲ್ ಆಗುತ್ತೆ. ಅಗೇನ್ -π/2 ಟು +π/2 ಒಂದು ಕಂಪ್ಲೀಟ್ ಸೈಕಲ್ ಆಗುತ್ತೆ. ಅಗೇನ್ ನಾವೇನ್ ಮಾಡ್ತಾ ಹೋಗೋಣ ಸೊ ಇನ್ನೊಂದು ರಿಸ್ಟ್ರಿಕ್ಟ್ ಮಾಡ್ತಾ ಹೋಗೋಣ π/2 ಟು 3π/2. ಮೋರ್ ಓವರ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು.
ಮಾಡ್ಕೋಬೇಕು. ನಾವು -3π/2 -π/2 ತಗೊಂಡಾಗ ಇಲ್ಲಿ ಏನು ಬರ್ತದೆ, ನಮಗೆ ಒಂದು -π ಬರ್ತದೆ. -π ಅಲ್ಲಿ ಯಾವುದೇ ಕಾರಣಕ್ಕೆ ಏನಾಗಿರಲ್ಲ, ಗ್ರಾಫ್ ಡಿಫೈನ್ ಆಗಿರಲ್ಲ. ಹಾಗಾಗಿ ನಾವು ಅದನ್ನ ಹಿಂಗೆ ರಿಸ್ಟ್ರಿಕ್ಟ್ ಮಾಡ್ಕೋಬೇಕು, -3π/2 -π/2. ಸೊ ಎಕ್ಸೆಪ್ಟ್ ಏನಿರಲ್ಲ, -π ಇರಲ್ಲ. ಅದೇ ರೀತಿಯಾಗಿ -92 ಎಲ್ಲಿ, ಸೊ -92 ನಾವು +90 ತಗೊಂಡಾಗ 0 ಇಸ್ ನಾಟ್ ಇನ್ಕ್ಲೂಡೆಡ್. ಹಾಗಾಗಿ -π/2 to π/2 -0 ಅಂತ ತಗೊಳ್ತಾ ಹೋಗ್ತೀವಿ. ಸೊ ಅಗೇನ್ ಲಾಸ್ಟ್ ಒನ್ ನಾವೇನು ಮಾಡ್ತಾ ಹೋಗೋದು, π/2 to 3π/2. ಸೊ ಎಕ್ಸೆಪ್ಟ್ ಯಾವ್ದ್ರಲ್ಲಿ ಪೈ ನಂಬರ್ ಇರಲ್ಲ. ಹಾಗಾದ್ರೆ ಸೊ ಇದು ನಾವೇನು ಮಾಡೋದು, ಈ ರೀತಿಯ ಡೊಮೈನ್ ಅನ್ನ ನಾವು ರಿಸ್ಟ್ರಿಕ್ಟ್ ಮಾಡಿದಾಗ ಮಾತ್ರನೇ ಸೊ ನಮಗೆ ಏನಾಗುತ್ತೆ, ಕೊಸಿಕೆಂಟ್ ಫಂಕ್ಷನ್ ಏನಾಗುತ್ತೆ 1 1 ಮತ್ತೆ ಆನ್2 ಆಗುತ್ತೆ. ಸೊ ಹಾಗಾದ್ರೆ ಫಂಕ್ಷನ್ ನಾವು ಹೇಗೆ ಡಿಫೈನ್ ಮಾಡ್ಬೋದಪ್ಪ, ಕೊಸಿಕೆಂಟ್ ಇನ್ವರ್ಸ್ ನಪ್ಪ ಅಂದ್ರೆ r -1, 1 to -π/2 to +π/2. ಸೊ ಮೈನಸ್ ಏನು ತಗೊಳ್ತೀವಿ, 0. ಅಂದ್ರೆ ಇಟ್ ಇಸ್ ಎ ಕಲೆಕ್ಷನ್ ಆಫ್ ದ ನಂಬರ್ಸ್ -π/2 to +π/2 ಎಕ್ಸೆಪ್ಟ್ ಏನಾಗಿರಲ್ಲ, 0 ಇನ್ಕ್ಲೂಡ್ ಆಗಿರಲ್ಲ. ಸೊ ದೆನ್ ಇನ್ವರ್ಸ್ ಆಫ್ ಕೊಸಿಕೆಂಟ್ ಫಂಕ್ಷನ್ ಇಸ್ ಡಿಫೈನ್ಡ್ ಬೈ, ಸೊ ಹೆಂಗ್ ಮಾಡ್ತೀವಿ, r -1, 1 to -π/2 to π/2 -0 ಅಂತ ಆಗುತ್ತೆ. is called inverse function of cosecant function. ಹಾಗಾದ್ರೆ ಸೊ -π/2 to +π/2. ಸೊ ಎಕ್ಸೆಪ್ಟ್ 0 ನಾವು ಇದನ್ನ ಏನು ಕರಿತೀವಪ್ಪ ಅಂದ್ರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಕರಿತೀವಿ, ಅಥವಾ ರೇಂಜ್ ಆಫ್ ದಿ ಫಂಕ್ಷನ್ ಅಂತ ಕರಿತೀವಿ. ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಅದಕ್ಕೆ ಕರಿತೀವಿ, ಅಥವಾ ನಾವೆಂತ ಕರಿಬೋದು, ರೇಂಜ್ ಅಂತಾನು ಹೇಳ್ಬಹುದು. ಹಾಗಾದ್ರೆ ಕೊಸಿಕೆಂಟ್ ಎಕ್ಸ್ ಗ್ರಾಫ್, ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್ ಗ್ರಾಫ್ ಹೇಗಿರ್ತದೆ, ಸೊ ದಿಸ್ ಇಸ್ ದ ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್. ಸೊ ನಾನು ಜಸ್ಟ್ ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲಿಂದಲ್ಲಿ ಡಿಫೈನ್ ಮಾಡ್ಕೊಂಡಿದ್ದೀವಪ್ಪ ಅಂದ್ರೆ ಓನ್ಲಿ 0 to ನಾವು ತಗೊಂಡಿದ್ವಿ ಮೊದಲ್ವಾ, 0 to ನಾವು ಎಲ್ಲಿ ತಗೊಂಡಿದ್ವಿ, π/2 ಅಷ್ಟೇ ತಗೊಂಡಿದ್ವಿ, ರೈಟ್. ಸೊ ನಾವು ಒಂದು ಕಂಪ್ಲೀಟ್ ಸೈಕಲ್ ತಗೊಂಡಿದ್ದೀನಿ. ನಾವು ಇನ್ ಕೇಸ್ ಏನಾದರೂ ಒಂದು ಲೈನ್ ಅನ್ನು ಡ್ರಾ ಮಾಡಿದಾಗ ಹಾಗೆ ನೋಡಿ ಟಚಸ್ ಟು ಓನ್ಲಿ 1 ಪಾಯಿಂಟ್. ಹಾಗಾಗಿ ಸೊ ಏನಾಯ್ತು, ಸೊ ಇಟ್ ಇಸ್ 1 1 ಫಂಕ್ಷನ್ ಆಯ್ತು. ಹಾಗಾದ್ರೆ ಕೋಡ್ ಡೊಮೈನ್ ನೀವು ಎಲ್ಲಾದ್ರೂ ಒಂದು ಲೈನ್ ಅನ್ನು ಡ್ರಾ ಮಾಡಿ, ಸೊ ಇಲ್ಲೇನಾಗುತ್ತೆ, ನಾವು ಯಾವುದೇ ಒಂದು ಪಾಯಿಂಟ್ ಅನ್ನು ಡ್ರಾ ಮಾಡಿದ್ರು ಅಗೇನ್ ಇಟ್ ಈಸ್ ಏನಾಗುತ್ತೆ, ಒಂದು ಪಾಯಿಂಟ್ ಟಚ್ ಆಗುತ್ತೆ, ಹೆನ್ಸ್ ಇಟ್ ಈಸ್ ಆನ್2 ಫಂಕ್ಷನ್ ಆಯಿತು. ಸೊ 1 1 ಫಂಕ್ಷನ್, ಸೊ ಆನ್2 ಫಂಕ್ಷನ್ ಆಗಿರೋದ್ರಿಂದ ಸೊ ಏನಾಗುತ್ತೆ, ಬೈಜೆಕ್ಟಿವ್ ಫಂಕ್ಷನ್ ಆಗುತ್ತೆ ಯಾವಾಗ ನಾವು ಡೊಮೈನ್ ಅನ್ನ ರಿಸ್ಟ್ರಿಕ್ಟ್ ಮಾಡ್ಕೊಂಡಾಗ, ಹೌದಲ್ವಾ. ಹಾಗಾದ್ರೆ ಸೊ ಅಗೇನ್ ವಿಲ್ ಸಿ ದ ಪ್ರಾಪರ್ಟೀಸ್. ಸೊ ಕೊಸಿಕೆಂಟ್ ಇನ್ವರ್ಸ್ ಆಫ್ ಕೊಸಿಕೆಂಟ್ ಎಕ್ಸ್ ಈಕ್ವಲ್ಸ್ ನಮಗೆ ಏನಾಗುತ್ತೆ, ಎಕ್ಸ್ ಆಗುತ್ತೆ. ಅಗೇನ್ ಕೊಸಿಕೆಂಟ್ ಆಫ್ ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಆಗುತ್ತೆ. ನೋಡಿ ಕೊಸಿಕೆಂಟ್ ಇನ್ವರ್ಸ್ ಆಫ್ ಕೊಸಿಕೆಂಟ್ ಇಸ್ ಈಕ್ವಲ್ಸ್ ಎಕ್ಸ್ ಆಗಬೇಕಂದ್ರೆ ಏನಾಗಬೇಕು, ದಟ್ ಮಸ್ಟ್ ಬಿ ಬಿಲಾಂಗ್ಸ್ ಟು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಲ್ಲಿ ಇರಲೇಬೇಕಾಗುತ್ತೆ. ದಟ್ ಈಸ್ -π/2 to +π/2 ಒಳಗಡೆ ಇರಬೇಕು, ಎಕ್ಸೆಪ್ಟ್ 0 ಇನ್ಕ್ಲೂಡ್ ಆಗಿರಬಾರ್ದು. ನೆಕ್ಸ್ಟ್ ಸೊ ಕೊಸಿಕೆಂಟ್ ಆಫ್ ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆಗಿದೆ ರಿಯಲ್, ಇಟ್ಸ್ ಎ ಕಲೆಕ್ಷನ್ ಆಫ್ ರಿಯಲ್ ನಂಬರ್ ಎಕ್ಸೆಪ್ಟ್ ದ ಓಪನ್ ಇಂಟರ್ವಲ್ -1, 1 ಆಗಿರುತ್ತೆ. ಸೊ ದಿಸ್ ಇಸ್ ಅಬೌಟ್ ಇನ್ವರ್ಸ್ function, inverse trigonometric function, that is inverse function of cosecant x ಆಗುತ್ತೆ. ಹಾಗಾದ್ರೆ ಲಾಸ್ಟ್ ಫೈನಲಿ ವಿಲ್ ಸಿ ದ secant x function, ಹೌದಲ್ವಾ. ಸೊ ಸೀಕೆಂಟ್ ನಮಗೆ ಎಲ್ಲೆಲ್ಲಿ ಡಿಫೈನ್ ಆಗಲ್ಲ, ಸೊ 90 ಡಿಫೈನ್ ಆಗಲ್ಲ, ಅಗೇನ್ -90 ಡಿಫೈನ್ ಆಗಲ್ಲ, ಅಗೇನ್ 3π/2 ಅಲ್ಲಿ ಡಿಫೈನ್ ಆಗಲ್ಲ. ಇಟ್ ಮೀನ್ಸ್ ಆಡ್ ಮಲ್ಟಿಪಲ್ ಆಫ್ π/2 ಅಲ್ಲಿ ಯಾವುದೇ ಕಾರಣಕ್ಕೆ ಅದೇನಾಗಲ್ಲ, ಡಿಫೈನ್ ಆಗಲ್ಲ. ಯಾಕಂದ್ರೆ ಸೊ ಸೀಕೆಂಟ್ ಇಸ್ ಈಕ್ವಲ್ಸ್ ನಾವೆಂತ ಬರಿಬೋದು, 1/cos x ಅಂತ ಬರಿಬೋದು. cos 90 0 ಆದ್ರೆ 1/0 ಏನಾಗುತ್ತೆ, ನಾಟ್ ಡಿಫೈನ್ ಆಗುತ್ತೆ. ಸೊ therefore secant ಏನಾಗುತ್ತೆ, ಸೊ secant ಫಂಕ್ಷನ್ ನಾವು ಹೆಂಗೆ ಡಿಫೈನ್ ಮಾಡ್ಬೋದು, secant is equals to where to where r to r minus of 2n plus 1 π/2 to where n belongs to integer ಆಗಿರ್ತದೆ, minus r of -1, 1 ಆಗುತ್ತೆ. ಸೊ ಈ ರೀತಿ ನಾವೇನ್ ಮಾಡ್ಬೋದು, secant ಫಂಕ್ಷನ್ ನಾವೇನ್ ಮಾಡ್ತಾ ಹೋಗ್ತೀವಿ, ಡಿಫೈನ್ ಮಾಡ್ತಾ ಹೋಗ್ತೀವಿ. ಹಾಗೆ ನಾವ್ ಇನ್ ಕೇಸ್ ಗ್ರಾಫ್ ಮೇಲೆ ಲೈನ್ ಅನ್ನ ಡ್ರಾ ಮಾಡಿದಾಗ ಸೊ ಇಟ್ ಟಚಸ್ ಟು ಮೋರ್ ದ್ಯಾನ್ 1 ಪಾಯಿಂಟ್ ಆಗುತ್ತೆ. ಹಾಗಾಗಿ ಇಟ್ ಈಸ್ ನಾಟ್ 1 1 ಫಂಕ್ಷನ್. ಇನ್ ಕೇಸ್ ನಾನೇನಾದರೂ ಇಲ್ಲಿ ಲೈನ್ ಅನ್ನ ಡ್ರಾ ಮಾಡಿದ್ರೆ ಇಟ್ ಕೆನಾಟ್ ಟಚಸ್ ಟು ಅಟ್ ಲೀಸ್ಟ್ 1 ಪಾಯಿಂಟ್ ಕೂಡ ಟಚ್ ಆಗಲ್ಲ. ಸೊ ಹಾಗಾಗಿ ಇಟ್ ಈಸ್ ನಾಟ್ ಎ ಆನ್2 ಫಂಕ್ಷನ್. ಸೊ 1 1 ಫಂಕ್ಷನ್ ಆನ್2 ಫಂಕ್ಷನ್ ಆಗದೇ ಇರೋದ್ರಿಂದ ಸೊ ನಾವೇನು ಡಿಫೈನ್ ಮಾಡಬಹುದಪ್ಪ ಅಂದ್ರಿಗಿನ, ಸೊ ಏನಂತ ಡಿಫೈನ್ ಮಾಡ್ಬೋದು, ಬೈಜೆಕ್ಟಿವ್ ಫಂಕ್ಷನ್ ಎಕ್ಸಿಸ್ಟ್ ಆಗಲ್ಲ. ಸೊ ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಆಗಲ್ಲ. ಹಾಗೇನು ಏನು ಮಾಡ್ತಾ ಹೋಗ್ಬೇಕು, ನಾವು ಡೊಮೈನನ್ನು ರಿಸ್ಟ್ರಿಕ್ಟ್ ಮಾಡ್ತಾ ಹೋಗ್ಬೇಕು. ಸೊ ಡೊಮೈನನ್ನು ರಿಸ್ಟ್ರಿಕ್ಟ್ ಮಾಡ್ತಾ ಹೋಗ್ತೀನಿ. ಯಾವ ರೀತಿಯಾಗಿ -π to 0 to ಎಕ್ಸೆಪ್ಟ್ ಏನು ಮಾಡ್ತೇವೆ, -π/2 ಎಲ್ಲಿಂದ ಎಲ್ಲಿಗೆ, ಸೊ ಇಲ್ಲಿಂದ ಇಲ್ಲಿಗೆ -π/2 to 0 ಒಂದು ಸೈಕಲ್ ತೊಗೊಳ್ತೀನಿ. ಅದರಲ್ಲಿ ಏನಿರಲ್ಲ, -π/2 ಇರಲ್ಲ. ಅದೇ ರೀತಿ ನಾವೇನು ಮಾಡ್ಬೋದು, ಸೊ 0 to π ತೊಗೊಳ್ತೀವಿ. ಅಗೇನ್ ಇಲ್ಲಿ π/2 ಅಲ್ಲಿ ಏನಾಗಲ್ಲ, ಸೊ ಇನ್ಕ್ಲೂಡ್ ಆಗಿರಲ್ಲ. ಯಾಕಂದರೆ ಅಟ್ ದ π/2 ದ ಗ್ರಾಫ್ ವಿಲ್ ಮೂವ್ಸ್ ಟು ಅಪ್ ಟು ಎಲ್ಲಿವರೆಗೂ, ಇನ್ಫಿನಿಟಿ ವರೆಗೂ ಹೋಗ್ತಾ ಇದೆ.
ಹಾಗಾದರೆ ಸೊ ನಾನು ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ ದಟ್ ಇಸ್ ಸೀಕೆಂಟ್ ಇನ್ವರ್ಸ್ ಫಂಕ್ಷನ್ ಡಿಫೈನ್ ಮಾಡ್ತೀನಿ ಹೆಂಗಪ್ಪ ಅಂದ್ರೆ ಆರ್ ಮೈನಸ್ ಆಫ್ ಓಪನ್ ಇಂಟರ್ವಲ್ ಮೈನಸ್ 1, 1 ಟು 0 ಟು ಪೈ. ಸೊ ಎಕ್ಸೆಪ್ಟ್ ನಾವೇನು ಮಾಡಿರಲಿ ಇನ್ಕ್ಲೂಡ್ ಮಾಡಿರಲ್ಲ, ಸೊ π/2 ಇನ್ಕ್ಲೂಡ್ ಮಾಡಿರಲ್ಲ. ಸೊ ಇಸ್ ಕಾಲ್ಡ್ ಅಂತ ಕರಿತೀವಿ ಇನ್ವರ್ಸ್ ಫಂಕ್ಷನ್ ಆಫ್ ಸೀಕೆಂಟ್ ಫಂಕ್ಷನ್ ಅಂತ ಕರಿತೀವಿ. ವೇರ್ ಸೊ 0 ಟು ಪೈ ಮೈನಸ್ ಎಕ್ಸೆಪ್ಟ್ ಏನಿರಲ್ಲ π/2 ನಾವು ಅಂತ ಕರಿತಾ ಹೋಗ್ತೀವಿ. ಇದನ್ನ ರೇಂಜ್ ಆರ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಅಂತ ಕರಿತೀವಿ. ಹಾಗಾದ್ರೆ ಗ್ರಾಫ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಫಂಕ್ಷನ್ ಗ್ರಾಫ್ ಹೇಗಿರ್ತದೆ? ಸೊ ದಿಸ್ ಇಸ್ ದ ಗ್ರಾಫ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಓಕೆನಾ? ಸೊ ನಾವು ಗ್ರಾಫ್ ಅನ್ನು ನೋಡಿದಾಗ ಸೊ ನಾವೇನು ಮಾಡ್ತಾ ಹೋಗೋಣ, ಒಂದು ಲೈನನ್ನು ಡ್ರಾ ಮಾಡಿದ್ರೆ ಅಗೇನ್ ಇಟ್ ಟಚಸ್ ಟು ಓನ್ಲಿ 1 ಪಾಯಿಂಟ್. ಸೊ ಹಾಗಾಗಿ ಇಟ್ ಈಸ್ 1 ಫಂಕ್ಷನ್ ಆಗುತ್ತೆ. ಸೊ ಕೋಡ್ ಡೊಮೈನಲ್ಲಿ ಎಲ್ಲೇ ನೀವು ಲೈನನ್ನು ಡ್ರಾ ಮಾಡಿದ್ರು ಅಟ್ಲೀಸ್ಟ್ 1 ಪಾಯಿಂಟ್ ಟಚ್ ಆಗುತ್ತೆ. ಸೊ ಆನ್ ಟು ಫಂಕ್ಷನ್ ಆಗುತ್ತೆ. ಸೊ 1 ಫಂಕ್ಷನ್ ಆಗುತ್ತೆ, ಆನ್ ಟು ಫಂಕ್ಷನ್ ಆಗೋದ್ರಿಂದ ಹೆನ್ಸ್ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. Again we'll see the properties in here, that is secant inverse of secant x is equation ಆಗುತ್ತೆ x ಆಗುತ್ತೆ. secant inverse of secant is equation ಆಗುತ್ತೆ x ಆಗುತ್ತೆ. for all x belongs to where 0 to pi, that is close interval 0 to pi minus except ಏನು ಮಾಡ್ತೀವಿ ಇಲ್ಲಿ 90 ಡಿಗ್ರಿ ರಿಮೂವ್ ಮಾಡ್ತೀವಿ. ದಟ್ ಇಸ್ ಅ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಕರಿತಾ ಹೋಗ್ತೀವಿ. ಏನೋ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಲ್ಲಿ ಹೋಗ್ತೀವಿ. ನೆಕ್ಸ್ಟ್ ಸೀಕೆಂಟ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಫಾರ್ ಆಲ್ ಇಸ್ ಈಕ್ವೇಷನ್ ಆಗುತ್ತೆ x ಆಗುತ್ತೆ. ಫಾರ್ ಆಲ್ x ಬಿಲಾಂಗ್ಸ್ ಆಗುತ್ತೆ ಆರ್ ಮೈನಸ್ ಆಫ್ ಓಪನ್ ಇಂಟರ್ವಲ್ -1, 1 ಆಗುತ್ತೆ. ಸೊ ಮೋರ್ ಓವರ್ ಇವೆಲ್ಲ ಪ್ರಾಪರ್ಟೀಸ್ ನಿಮಗೆ ನೆನಪಿರಬೇಕು, ಅವೆಲ್ಲ ಪ್ರಾಪರ್ಟೀಸ್ ನಾನು ಯೂಸ್ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಸೊ ಇದನ್ನು ಕನ್ಕ್ಲೂಡ್ ಮಾಡಬಹುದು ನಾವು. ಡೊಮೈನ್ ಅಂಡ್ ರೇಂಜ್ ಆಫ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಗೆ ಏನಾಗಿರ್ತದೆ ನೋಡಿ, ಈ ಟೇಬಲ್ ಮೇಲೆ ಕೂಡ ನಿಮಗೆ ಸೊ ಅವರು 1 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳಬಹುದು. ಹೆಂಗೆ ಕೇಳ್ಬೋದಪ್ಪ? ರೈಟ್ ದೇ ಸೊ ಪ್ರಿನ್ಸಿಪಲ್, ಅದು ನಾವು ರೇಂಜ್ ಅಂತಾದ್ರೂ ಕರಿತೀವಿ ಅಥವಾ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತಾದ್ರೂ ಕರಿತೀವಿ. ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಹೇಳಿದ್ರು ಕರಿತೀವಿ. ಹಾಗಾದ್ರೆ ರೈಟ್ ದೇ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂತಾದ್ರೂ ಕೇಳಬಹುದು, ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್ ಅದಂತ ಕೇಳಬಹುದು, ಟ್ಯಾನ್ ಇನ್ವರ್ಸ್ ಎಕ್ಸ್ ಅದಂತ ಕೇಳಬಹುದು, ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಅಂತಂದ್ರೆ ಕೇಳಬಹುದು, ಅಥವಾ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಅಂತಾದ್ರೂ ಕೇಳಬಹುದು, ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್ ಅಂತಾದ್ರೂ ಕೇಳಬಹುದು, ಯಾವ್ದಾದ್ರೂ ಕೇಳಬಹುದು. ನೆನಪಿರಬೇಕು. ಸೊ ನಾವು ಗ್ರಾಫ್ ಅನ್ನು ನೋಡಿದ್ವಿ. ಸೈನ್ ಇನ್ವರ್ಸ್ ಫಂಕ್ಷನ್ ಎಲ್ಲಿಂದಲ್ಲಿ ಡಿಫೈನ್ ಆಯಿತು? -1 to 1. ಸೊ ಕ್ಲೋಸ್ ಇಂಟರ್ವಲ್ -π/2 to π/2 ತಗೊಳ್ಳಿ. ನೆಕ್ಸ್ಟ್ ಕೊಸಿಕೆಂಟ್ ಇನ್ವರ್ಸ್ ದ ಡೊಮೈನ್ ಏನಾಗಿರುತ್ತೆ? -1 to 1. ಸೊ ಇನ್ಕ್ಲೂಡಿಂಗ್ ಕ್ಲೋಸ್ ಇಂಟರ್ವಲ್ 0 to π ಆಗಿದೆ. ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಫಂಕ್ಷನ್ ಏನಾಗಿದೆ? R2 ಇಲ್ಲೇನಿದೆ ಓಪನ್ ಇಂಟರ್ವಲ್ -π/2 to +π/2 ಇದೆ. ನೆಕ್ಸ್ಟ್ ಸೊ ಕಾಟ್ ಇನ್ವರ್ಸ್ ಆಫ್ ದ ಡೊಮೈನ್ ಏನಾಗಿರ್ತದೆ? R, ದಟ್ ಇಸ್ ಎ ರಿಯಲ್ ನಂಬರ್. ಸೊ ರೇಂಜ್ ಏನಾಗಿರ್ತದೆ? ಓಪನ್ ಇಂಟರ್ವಲ್ 0 to π ಆಗಿರ್ತದೆ. ನೆಕ್ಸ್ಟ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಇದೆ, ಅದಕ್ಕೆ ಡೊಮೈನ್ ಏನಾಗುತ್ತೆ? R ಮೈನಸ್ ಆಫ್ -1, ದಟ್ ಇಸ್ ಓಪನ್ ಇಂಟರ್ವಲ್. ನೆಕ್ಸ್ಟ್ ಕ್ಲೋಸ್ ಇಂಟರ್ವಲ್ 0 to π to ಸೊ 0 to π ಮೈನಸ್ ಆಫ್ π/2 ಆದರೆ ಅದನ್ನ ನಾವು ಕರಿತೀವಿ ರೇಂಜ್ ಅಂತ ಕರಿತೀವಿ, ಆರ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಕೊಸಿಕೆಂಟ್ ಇನ್ವರ್ಸ್ ನ ಡೊಮೈನ್ ಏನಾಗುತ್ತೆ? R ಮೈನಸ್ ಆಫ್ ಓಪನ್ ಇಂಟರ್ವಲ್ -1, 1 ಆಗುತ್ತೆ. ಸೊ ರೇಂಜ್ ಏನಾಗುತ್ತೆ? ಕ್ಲೋಸ್ ಇಂಟರ್ವಲ್ -π/2 to π/2 ಮೈನಸ್ ಏನಾಗುತ್ತೆ? 0 ಆಗುತ್ತೆ. ಹಾಗಾದ್ರೆ ಹೇಗೆ ನೆನಪಿಟ್ಕೋಬೇಕು ಸರ್ ಬಾಕ್ಸ್ ಅನ್ನ? ನೋಡಿ ಸಿಂಪಲ್ ಲಾಜಿಕ್ ನೋಡಿ. ಸೊ ಇದೆ ಸೈನ್ ಇನ್ವರ್ಸ್ ಫಂಕ್ಷನ್ ಏನಿದೆ? ಮೈನಸ್ ಕ್ಲೋಸ್ ಇಂಟರ್ವಲ್ -π/2 to +π/2 ಇದೆ. ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಏನಿದೆ? ಟ್ಯಾನ್ ಇನ್ವರ್ಸ್ ಫಂಕ್ಷನ್ ಏನಿದೆ? ಓಪನ್ ಇಂಟರ್ವಲ್ ಏನಿದೆ? -π/2 to +π/2 ಇದೆ. ನೆಕ್ಸ್ಟ್ ನೋಡಿ ಲಾಸ್ಟ್ ಕೊಸಿಕೆಂಟ್ ಇನ್ವರ್ಸ್ ಏನಿದೆ? ಕ್ಲೋಸ್ ಇಂಟರ್ವಲ್ -π/2 to π/2 ಎಕ್ಸೆಪ್ಟ್ ಇದರಲ್ಲಿ 0 ಇರಲ್ಲ. ಹಾಗಾದ್ರೆ ಇವು ಮೂರು ಫಂಕ್ಷನ್, ಸೊ ಸೈನ್ ಫಂಕ್ಷನ್ ಮತ್ತೆ ಯಾವುದು ಟ್ಯಾನ್ ಫಂಕ್ಷನ್ ಮತ್ತೇನೋ ಕೊಸಿಕೆಂಟ್ ಫಂಕ್ಷನ್, ಕೊಸಿಕೆಂಟ್ ಇನ್ವರ್ಸ್, ಟ್ಯಾನ್ ಇನ್ವರ್ಸ್, ಸೈನ್ ಇನ್ವರ್ಸ್. ಸೊ ಈ ಮೂರ್ದು ನಾವೇನು ಮಾಡ್ತಾ ಹೋಗೋದು? ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಇಂದ ನೆನಪಿಟ್ಕೋಬಹುದು. ಹೇಗೆ? ಸೈನ್ ಇನ್ವರ್ಸ್ ಕ್ಲೋಸ್ ಇಂಟರ್ವಲ್ ಇದೆ, ಅದೇನು ಟ್ಯಾನ್ ಇನ್ವರ್ಸ್ ಏನಿದೆ? ಓಪನ್ ಇಂಟರ್ವಲ್ ಇದೆ. ಅಗೇನ್ ಕೊಸಿಕೆಂಟ್ ಇನ್ವರ್ಸ್ ಇದೆ, ಕ್ಲೋಸ್ ಇಂಟರ್ವಲ್ ಇದೆ ಏನಿಲ್ಲ, ಅದರಲ್ಲಿ 0 ಇನ್ಕ್ಲೂಡ್ ಆಗಿಲ್ಲ. ಈ ರೀತಿ ನಾವೇನು ಮಾಡ್ತಾ ಹೋಗೋದು? ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಇಂದ ನೆನಪಿಟ್ಕೋಬಹುದು. ಅಗೇನ್ ಹಾಗಾದ್ರೆ ಕೊಸಿಕೆಂಟ್ ಇನ್ವರ್ಸ್ ನೋಡಿ ಕ್ಲೋಸ್ ಇಂಟರ್ವಲ್ 0 to π ಇದೆ. ಕಾಟ್ ಇನ್ವರ್ಸ್ ನೋಡಿ ಏನಿದೆ? ಓಪನ್ ಇಂಟರ್ವಲ್ 0 to π ಇದೆ. ಅಗೇನ್ ಸೀಕೆಂಟ್ ಇನ್ವರ್ಸ್ ನೋಡಿ ಏನಿದೆ? ಕ್ಲೋಸ್ ಇಂಟರ್ವಲ್ 0 to π/2. ಸೊ ಮೈನಸ್ ಏನಿದೆ? π/2 ಇದೆ. ಹೌದಲ್ವಾ? ಹಾಗಾದ್ರೆ ನಾವ್ ಹೆಂಗೆ ನೆನ್ಪಿಟ್ಕೋಬೇಕು? ಸೊ ಕಾಸ್ ಇನ್ವರ್ಸ್ ಫಂಕ್ಷನ್ ಮತ್ತೆ ಕಾಟ್ ಇನ್ವರ್ಸ್ ಫಂಕ್ಷನ್ ಮತ್ತೆ ಸೀಕೆಂಟ್ ಇನ್ವರ್ಸ್ ಫಂಕ್ಷನ್ ಏನಿದೆ? ಸೊ ಆಲ್ಮೋಸ್ಟ್ ಆಲ್ ಏನಾಗ್ತಾ ಹೋಗ್ತದೆ? ಸೊ ಒಂದೇ ರೀತಿಯಾಗಿ ನೆನ್ಪಿಟ್ಕೋಬಹುದು. ಹೆಂಗೆ? ಇದು ಕೊಸಿಕೆಂಟ್ ಕಾಸ್ ಇನ್ವರ್ಸ್ ಕ್ಲೋಸ್ ಇಂಟರ್ವಲ್ 0 to π ಇದ್ರೆ
ಕಾಟ್ ಇನ್ವರ್ಸ್ ಏನಿದೆ ಓಪನ್ ಇಂಟರ್ವಲ್ 0 to pi ಇದೆ. ಹಾಗಾದ್ರೆ ಕೊಸಿಕೆಂಟ್ ಇನ್ವರ್ಸ್ ಏನಿದೆ ಕ್ಲೋಸ್ ಇಂಟರ್ವಲ್ -π/2 to π/2 ಎಕ್ಸೆಪ್ಟ್ ಏನಿದೆ ಇಲ್ಲಿ 0 ಕೂಡ ಆಗಿರಲ್ಲ. ಗೊತ್ತಾಗ್ತಿದೆ ಅಲ್ವಾ? ಸೊ ಈ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗ್ಬೋದು, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ನೆನ್ಪಿಟ್ಕೋಬಹುದು. ಹಾಗಾದ್ರೆ ಡೊಮೈನ್ ಅನ್ನು ಹೇಗೆ ನೆನ್ಪಿಟ್ಕೋಬಹುದು ನೋಡಿ, ಸಿಂಪಲ್. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋದಾಗ ಸೈನ್ ಇನ್ವರ್ಸ್ ಫಂಕ್ಷನ್ ಮತ್ತೆ ಕಾಸ್ ಇನ್ವರ್ಸ್ ಫಂಕ್ಷನ್ ಡೊಮೈನ್ ಏನಿದೆ ಸೇಮ್ ಇದೆ. ಅದೇ ರೀತಿಯಾಗಿ ಟ್ಯಾನ್ ಇನ್ವರ್ಸ್ ಫಂಕ್ಷನ್ ಮತ್ತೆ ಕಾಟ್ ಇನ್ವರ್ಸ್ ಫಂಕ್ಷನ್ ಡೊಮೈನ್ ಏನಿದೆ ಸೇಮ್ ಇದೆ. ಅಗೇನ್ ಸೀಕೆಂಟ್ ಮತ್ತೆ ಕೊಸಿಕೆಂಟ್ ಏನಿದೆ ಡೊಮೈನ್ ಸೇಮ್ ಇದೆ. ಸೊ ಡೊಮೈನ್ ಅನ್ನು ಈ ರೀತಿ ನೆನ್ಪಿಟ್ಕೊಳ್ಳಿ. ಅಗೇನ್ ರೇಂಜ್ ಅನ್ನು ಕೂಡ ಸೊ ಈ ರೀತಿಯಾಗಿ ಕೂಡ ನಾವು ಏನ್ ಮಾಡ್ಬೋದು, ನೆನ್ಪಿಟ್ಕೊಳ್ಬಹುದು. ಯಾಕಂದ್ರೆ ಸೊ ಈ ಬಾಕ್ಸ್ ಇಂದ ನಿಮಗೆ 1 ಮಾರ್ಕ್ಸ್ಗೆ 1 ಕ್ವಶನ್ ಅವರು ಕೇಳಬಹುದು, ಕೇಳೋ ಚಾನ್ಸಸ್ ಬಹಳ ಇದೆ ಅಲ್ವಾ? ಸೊ ನೆಕ್ಸ್ಟ್ ವಿಲ್ ಸಿ ದ ಸಮ್ ಆಫ್ ದಿ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್. ಸೊ ಇವು ನೆನ್ಪಿಟ್ಕೊಳ್ಳಿ, ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಸೈನ್ ಇನ್ವರ್ಸ್ ಆಫ್ 1/x ಈಕ್ವಲ್ಸ್ ನಾವೆಂತ ಬರೀಬಹುದು, ಕೊಸಿಕೆಂಟ್ ಇನ್ವರ್ಸ್ ಆಫ್ x ಅಂತ ಬರೀಬಹುದು ಫಾರ್ ಆಲ್. ಸೊ x ಏನಾಗಿರ್ಬೇಕು ಗ್ರೇಟರ್ ದ್ಯಾನ್ 1 ಆರ್ x ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಏನಾಗಬೇಕು -1 ಆಗಿರಬೇಕು. ನೆಕ್ಸ್ಟ್ ಕಾಸ್ ಇನ್ವರ್ಸ್ ಆಫ್ 1/x ನಾವೆಂತ ಬರೀಬಹುದು, ಸೀಕೆಂಟ್ ಇನ್ವರ್ಸ್ ಆಫ್ x ಅಂತ ಬರೀಬಹುದು. ಅಗೇನ್ ಟ್ಯಾನ್ ಇನ್ವರ್ಸ್ ಆಫ್ 1/x ಅಂತ ಬರೀಬಹುದು, ಕಾಟ್ ಇನ್ವರ್ಸ್ ಆಫ್ x ಅಂತ ಬರೀಬಹುದು ಫಾರ್ ಆಲ್ x ಗ್ರೇಟರ್ ದ್ಯಾನ್ ಏನಾಗಿರ್ಬೇಕು 0 ಆಗಿರಬೇಕು. ಓಕೆನಾ? ನೆಕ್ಸ್ಟ್ ನೋಡಿ, ಸೊ ಇದು ಬಹಳ ಇಂಪಾರ್ಟೆಂಟ್ ಇಲ್ಲಿಂದ. ಸೊ ಸೈನ್ ಇನ್ವರ್ಸ್ ಆಫ್ -x ಇದ್ರೆ ನಾವೆಂತ ಬರೀಬಹುದು, ಮೈನಸ್ ಸೈನ್ ಇನ್ವರ್ಸ್ x ಅಂತ ಬರೀಬಹುದು. ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ -x ಇದ್ರೆ ಮೈನಸ್ ಟ್ಯಾನ್ ಇನ್ವರ್ಸ್ x ಅಂತ ಬರೀಬಹುದು. ಅಗೇನ್ ಕೊಸಿಕೆಂಟ್ ಇನ್ವರ್ಸ್ ಆಫ್ -x ಇದ್ರೆ ನಾವೆಂತ ಬರೀಬಹುದು, ಮೈನಸ್ ಕೊಸಿಕೆಂಟ್ ಇನ್ವರ್ಸ್ x ಅಂತ ಬರೀಬಹುದು. ಗೊತ್ತಾಗ್ತಿದೆ ಅಲ್ವಾ? ಸೊ ಸೈನ್ ಇನ್ವರ್ಸ್ ಆಫ್ -x ಇದ್ರೆ ನಾವೆಂತ ಬರೀಬಹುದು, ಮೈನಸ್ ಸೈನ್ ಇನ್ವರ್ಸ್ x ಅಂತ ಬರೀಬಹುದು. x ಬಿಲಾಂಗ್ಸ್ ಇರಬೇಕು -1 to 1 ಇರಬೇಕು. ಅಗೇನ್ ಟ್ಯಾನ್ ಇನ್ವರ್ಸ್ ಆಫ್ -x ಇದೆ ಕ್ವಶನ್ ಇದೆ, ಮೈನಸ್ ಟ್ಯಾನ್ ಇನ್ವರ್ಸ್ x ಇದೆ, x ಬಿಲಾಂಗ್ಸ್ ಆಗಿರಬೇಕು ರಿಯಲ್ ನಂಬರ್ ಆಗಿರಬೇಕು. ಅದೇ ರೀತಿ ಕೊಸಿಕೆಂಟ್ ಇನ್ವರ್ಸ್ ಆಫ್ -x ಇದೆ ಕ್ವಶನ್ ನಾವೆಂತ ಬರೀಬಹುದು, ಮೈನಸ್ ಕೊಸಿಕೆಂಟ್ ಇನ್ವರ್ಸ್ x ಅಂತ ಬರೀಬಹುದು ಫಾರ್ ಆಲ್ x ಬಿಲಾಂಗ್ಸ್ ಆಗುತ್ತೆ r ಮೈನಸ್ ಆಫ್ ಓಪನ್ ಇಂಟರ್ವಲ್ -1, ಆಗುತ್ತೆ. ಅದೇ ರೀತಿಯಾಗಿ ನೋಡಿ, ಸೊ ಕಾಸ್ ಇನ್ವರ್ಸ್ ಆಫ್ -x ಅಂತ ಬರಿತೀವಿ, ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ x ಅಂತ ಬರಿತೀವಿ. ಅದೇ ರೀತಿ ಸೀಕೆಂಟ್ ಇನ್ವರ್ಸ್ ಆಫ್ -x ಅಂತ ಬರಿತೀವಿ, ಪೈ ಮೈನಸ್ ಸೀಕೆಂಟ್ ಇನ್ವರ್ಸ್ x ಅಂತ ಬರಿತೀವಿ. ಸೊ ಕಾಟ್ ಇನ್ವರ್ಸ್ ಆಫ್ -x ಅಂತ ಬರಿತೀವಿ, ಪೈ ಮೈನಸ್ ಕಾಟ್ ಇನ್ವರ್ಸ್ x ಅಂತ ಬರಿತೀವಿ. ನೋಡಿ ಇವಕ್ಕೆಲ್ಲ ಪ್ರೂಫ್ ಇದಾವೆ. ಪ್ರೂಫ್ ಈಸ್ ನಾಟ್ ನೆಸೆಸರಿ, ಯಾಕಂದ್ರೆ ನಿಮಗೆ ರಿಡ್ಯೂಸ್ಡ್ ಸಿಲೆಬಸ್ ಇದೆ. ಬಟ್ ನಿಮಗೆ ಈ ಪ್ರಾಪರ್ಟಿ ಗೊತ್ತಿರಬೇಕು, ಯಾಕಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಕಾಸ್ ಇನ್ವರ್ಸು, ಸೀಕೆಂಟ್ ಇನ್ವರ್ಸು, ಕಾಟ್ ಇನ್ವರ್ಸ್ x ಅವುಗಳ -x ಮಾಡಿದಾಗ ಏನಾಗುತ್ತೆ, ಪೈ ಮೈನಸ್ ಆಫ್ ಕಾಸ್ ಇನ್ವರ್ಸ್ x, ಪೈ ಮೈನಸ್ ಆಫ್ ಸೀಕೆಂಟ್ ಇನ್ವರ್ಸ್ x, ಪೈ ಮೈನಸ್ ಆಫ್ ಕಾಟ್ ಇನ್ವರ್ಸ್ x ಅಂತ ಬರ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಸೊ ವಿಲ್ ಸಿ ದ ಐಡೆಂಟಿಟಿ. ಸೊ ಸೈನ್ ಸ್ಕ್ವೇರ್ x ಪ್ಲಸ್ ಕಾಸ್ ಸ್ಕ್ವೇರ್ x ಇಸ್ ಈಕ್ವಲ್ಸ್ ಆಗುತ್ತೆ π/2. ನಮಗೆ ಗೊತ್ತಿದೆ ಸೈನ್ ಸ್ಕ್ವೇರ್ x ಪ್ಲಸ್ ಕಾಸ್ ಸ್ಕ್ವೇರ್ x ಇಸ್ ಈಕ್ವಲ್ಸ್ ಟು 1 ಇದ್ರೆ ಇಲ್ಲಿ ನೋಡಿ ಸೈನ್ ಇನ್ವರ್ಸ್ x ಪ್ಲಸ್ ಕಾಸ್ ಇನ್ವರ್ಸ್ x ಇಸ್ ಈಕ್ವಲ್ಸ್ ಆಗುತ್ತೆ π/2 ಬರುತ್ತೆ. ವೇರ್ x ಬಿಲಾಂಗ್ಸ್ ಇರಬೇಕು -1 to 1 ಆಗಿರಬೇಕು. ಅದೇ ರೀತಿಯಾಗಿ tan ಇನ್ವರ್ಸ್ x ಪ್ಲಸ್ ಕಾಟ್ ಇನ್ವರ್ಸ್ x ಇಸ್ ಈಕ್ವಲ್ಸ್ ಆಯಿತು π/2. ಸೊ x ಬಿಲಾಂಗ್ಸ್ ಆಗುತ್ತೆ ರಿಯಲ್ ನಂಬರ್ ಆಗಿರುತ್ತೆ. ಅಗೇನ್ ಕೊಸಿಕೆಂಟ್ ಇನ್ವರ್ಸ್ x ಪ್ಲಸ್ ಸೀಕೆಂಟ್ ಇನ್ವರ್ಸ್ x ಇಸ್ ಈಕ್ವಲ್ಸ್ π/2. ಸೊ x ಬಿಲಾಂಗ್ಸ್ ಆಗಿರಬೇಕು r ಮೈನಸ್ ಆಫ್ ಓಪನ್ ಇಂಟರ್ವಲ್ -1, ಆಗಿರಬೇಕು. ಸೊ ದೀಸ್ ಆರ್ 3 ಐಡೆಂಟಿಟೀಸ್. ಇವು ನಿಮ್ಗೆ ನೆನಪಿರಬೇಕು. ಅಗೇನ್ ಈ ಪ್ರಾಪರ್ಟೀಸ್ ಎಲ್ಲ ನೆನಪಿರಬೇಕು. ಓಕೆನಾ? ರೈಟ್. ಸೊ ವಿಲ್ ಮೂವ್ ಆನ್ ಟು ದಿ ಪ್ರಾಬ್ಲಮ್ ಸೆಕ್ಷನ್. ಓಕೆನಾ? ಸೊ ಫೈಂಡ್ ದಿ ಫಸ್ಟ್ ಕ್ವಶನ್ ಕೇಳ್ತಿದ್ದಾರೆ, ಫೈಂಡ್ ದಿ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಸೈನ್ ಇನ್ವರ್ಸ್ ಆಫ್ -π/2 ಅಂತ ಕೊಟ್ಬಿಟ್ಟಿದ್ದಾರೆ. ಹೌದಲ್ವಾ? ಸೈನ್ ಇನ್ವರ್ಸ್ ಆಫ್ ಏನು ಫೈಂಡ್ ಮಾಡಬೇಕು, -1/2 ನ ಕೇಳಬೇಕು. ಹೆಂಗೆ ಫೈಂಡ್ ಮಾಡ್ಕೋಬಹುದಪ್ಪ? ಹೌದಲ್ವಾ? ಸೊ ಸೊಲ್ಯೂಷನ್ ಫಾರ್ ದಿಸ್ ಒನ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್. ಸೊ ಲೆಟ್ y ಇಸ್ ಈಕ್ವಲ್ಸ್ ಟು ನಾವೇನು ತಗೊಳ್ಳೋಣ, ಸೈನ್ ಇನ್ವರ್ಸ್ ಆಫ್ ಏನು ತಗೊಳ್ಳೋಣ, -1/2 ಅಂತ ತಗೊಳ್ಳೋಣ. ಸೊ ಪ್ರಿನ್ಸಿಪಲ್ ವ್ಯಾಲ್ಯೂ ಅಂದ್ರೆ ಒಂದೇ, ಅಥವಾ ರೇಂಜ್ ಆಫ್ ದ ಫಂಕ್ಷನ್ ಅಂದ್ರೆ ಒಂದೇ. ನಾವು ರೇಂಜ್ ಅನ್ನ ಫೈಂಡ್ ಮಾಡ್ಕೊಳ್ಳೋಣ ಅಂತ ತಗೊಳ್ತೀನಿ, y ಅಂತ ತಗೊಳ್ತೀನಿ. ಸೊ ನಾವು ಈಗಿನ ನೋಡಿದ್ವಿ ಸೈನ್ ಇನ್ವರ್ಸ್ ಆಫ್ -x. ನೋಡಿ ಫಸ್ಟ್ ನಾವೇನ್ ಮಾಡ್ಕೋಬೇಕು, ಆಂಗಲ್ ಇನ್ ಕೇಸ್ ಏನಾದ್ರೂ ನೆಗೆಟಿವ್ ಇದ್ರೆ ಆ ಆಂಗಲ್ ನಾವೇನ್ ಮಾಡ್ತಾ ಹೋಗೋಣ, ಪಾಸಿಟಿವ್ ಆಗಿ ಬರ್ಕೊಳ್ಳೋಣ. ಹಾಗಾದ್ರೆ ಪಾಸಿಟಿವ್ ಆಗಿ ಹೆಂಗ್ ಬರ್ಕೊಳ್ಬಹುದಪ್ಪ, /2 ಇದ್ರೆ ಅದನ್ನ ಯಾವ ರೀತಿ ಬರ್ಕೊಳ್ಬಹುದಪ್ಪ ಅಂದ್ರೆ y is equals to, we know that sin inverse of -x is equals to minus sin inverse of x ಅಂತ ನೋಡಿದ್ದೀವಿ. ಹಾಗಾದ್ರೆ ಇದನ್ನ ಬರಿಬಹುದು ಮೈನಸ್ sin inverse of ಅಂತ ಬರಿಬಹುದು 1/2 ಅಂತ ಬರಿಬಹುದು. ಹಾಗಾದ್ರೆ ಮೈನಸ್ sin inverse of ನಮಗೆ ಗೊತ್ತಿದೆ ಏನು, sin inverse of sin x is equals ನಮಗೆ ಗೊತ್ತಿದೆ x ಅಂತ ಹೇಳಿ ಗೊತ್ತಿದೆ.
ಹಾಗಾದ್ರೆ ಸೊ 1/2ನ ನಾವೇನು ಮಾಡ್ತಾ ಹೋಗ್ಬೇಕು, ಇನ್ ಟರ್ಮ್ಸ್ ಆಫ್ ಸೈನಲ್ಲೇ ಬರ್ಕೊಳ್ತಾ ಹೋಗಬೇಕು 1/2ನ. ಹಾಗಾದ್ರೆ 1/2 ಹಾಗಾದ್ರೆ ಫಾರ್ ವಾಟ್ ವ್ಯಾಲ್ಯೂ ಆಫ್ ಟೀಟಾ ದಟ್ ವ್ಯಾಲ್ಯೂ ಮಸ್ಟ್ ಬಿ ಈಕ್ವಲ್ಸ್ ಟು ಏನಾಗಬೇಕು 1/2 ಆಗಬೇಕು, ಇಲ್ಲಿ ಇನ್ ಸೈನಲ್ಲೇ ಇರಬೇಕು. ಹಾಗಾದ್ರೆ ಸೈನ್ 30 ಡಿಗ್ರಿ ಏನಾಗುತ್ತೆ 1/2. ಅದನ್ನ ಹೆಂಗೆ ಬರಿಬಹುದು, ಸೈನ್ ಆಫ್ ಪೈ 30 ಡಿಗ್ರಿ ಬೇಕಂದ್ರೆ ಬರಿತೀವಿ π/6 ಅಂತ ಬರ್ತೀವಿ. ಹಾಗಾದ್ರೆ ಸೈನ್ ಇನ್ವರ್ಸ್ ಆಫ್ ಸೈನ್ ಏನಾಗುತ್ತೆ, ಸೊ ಕ್ಯಾನ್ಸಲ್ ಆಗಿ ನಮಗೆ ಏನು ಬರ್ತದೆ, ಸೊ ಮೈನಸ್ π/6 ಆಗುತ್ತೆ. ಹೆನ್ಸ್ ದಿಸ್ ಇಸ್ ಬಿಲಾಂಗ್ಸ್ ಟು ಇಲ್ಲಿಂದಲ್ಲಿಗೆ ಕ್ಲೋಸ್ ಇಂಟರ್ವಲ್ -π/2 to +π/2 ಆಗಿದೆ. ಇದಲ್ವಾ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚು. ಸೊ ಹೆನ್ಸ್ ಸೊ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ -1/2 ಏನು ಬಂತು, -π/6 ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಒನ್. ಓಕೆನಾ, ರೈಟ್. ಅದೇ ರೀತಿಯಾಗಿ ವಿಲ್ ಮೂವ್ ಟು ದಿ ಸೊ ನೆಕ್ಸ್ಟ್ ಕ್ವಶನ್. ಕಾಸ್ ಇನ್ವರ್ಸ್ ಆಫ್ -1/2 ಅಂತ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡಬೇಕು, ಅಗೇನ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅನ್ನ ಫೈಂಡ್ ಮಾಡ್ಕೋಬೇಕು. ಹಾಗಾದ್ರೆ ಏನ್ ಮಾಡೋಣ, ಸೊ ಲೆಟ್ y is equals to ಏನ್ ತಗೊಳ್ತೀನಿ, ಕಾಸ್ ಇನ್ವರ್ಸ್ ಆಫ್ -1/2 ತಗೋಣ. ಹಾಗಾದ್ರೆ ಫಸ್ಟ್ ನಾವೇನ್ ಮಾಡಬೇಕು, ಈ ನೆಗೆಟಿವ್ ಆಂಗಲ್ಸ್ ನಾವೇನ್ ಮಾಡ್ಕೋಬೇಕು, ಪಾಸಿಟಿವ್ ಆಂಗಲ್ ಆಗಿ ಬರ್ಕೊಳ್ಬೇಕು. ಹಾಗಾದ್ರೆ ಸೊ ವಿ ಸೀನ್ ದಟ್ cos inverse of -x is equals to pi minus cos inverse of ಅಂತ ಬರ್ಕೊಳ್ತೀವಿ x ಅಂತ ಬರ್ಕೊಳ್ತೀವಿ. ಹಾಗಾದ್ರೆ ಏನು ಬರ್ಕೋಬಹುದು, y is equals to pi minus cos inverse of ನಾನು ಅಂತ ಬರ್ಕೊಳ್ತೀನಿ π/2 ಬರ್ಕೊಳ್ತೀನಿ. ಹಾಗಾದ್ರೆ y is equals to pi minus of cos inverse of. So for what value of theta, cos theta is equals to 1/2. So sin 30 1/2 ಆದರೆ cos 60 ಏನಾಗುತ್ತೆ 1/2 ಆಗುತ್ತೆ. ಹಾಗಾದ್ರೆ ಸೊ cos 60 ಡಿಗ್ರಿ ದಟ್ ಈಸ್ π/3 ಡಿಗ್ರಿ ಅಲ್ವಾ. ಸೊ cos inverse of cos of π that is cos π/3 is equals ಆಗುತ್ತೆ 1/2 ಬರುತ್ತೆ. ಹಾಗಾದ್ರೆ y is equals ನಾವು ಅಂತ ಬರೀಬಹುದು pi minus of π/3 ಅಂತ ಬರೀಬಹುದು. ಸೊ ಟೇಕಿಂಗ್ 3 as the LCM, so 3 pi minus pi ಬರ್ತದೆ. ಸೊ 3 pi minus pi divisible by 3, therefore finally y is equals to 3 pi ಅಲ್ಲಿ 1 pi ಹೋದರೆ 2 pi ಬರುತ್ತೆ. ಸೊ 2 pi/3 is the answer. So this is the principal value, that is the range of cos inverse x function ಆಗುತ್ತೆ. So we'll move to the next question. So next question ಏನು ಕೊಡ್ತಾರೆ, cosecant inverse of 2 ಅಂತ ಕೇಳಿದರೆ we have to find out principal value branch of cosecant inverse x. Same ನಾವೇನು ತಗೊಳ್ಳೋಣ, solution for this one. Let y is equals to ಅಂತ ತಗೊಳ್ಳೋಣ cosecant inverse of 2 ಅಂತ ತಗೊಳ್ಳೋಣ. ಹಾಗಾದ್ರೆ ನೋಡ್ಕೋಬೇಕು, ಇಲ್ಲಿ ಆಲ್ರೆಡಿ ಆಂಗಲ್ ಏನಿದೆ ಪಾಸಿಟಿವ್ ಆಗಿದೆ. ಹಾಗಾದ್ರೆ y is equals to cosecant inverse of, so for what value of theta, so cosecant theta is equals to 2 ತಗೊಳ್ಬೇಕು. ಹಾಗಾದ್ರೆ ನಮಗೆ ಗೊತ್ತಿದೆ ರೆಸಿಪ್ರೋಕಲ್ ಆಫ್ cosecant ಏನು secant ಆಗುತ್ತೆ. ಸಾರಿ ಕೊಸಿಕೆಂಡ್ ನ ರೆಸಿಪ್ರೋಕಲ್ ಏನೋ ಸೈನ್ ಆಗುತ್ತೆ. ಹಾಗಾದ್ರೆ ಸೊ ಸೈನ್ 30 ಡಿಗ್ರಿ ನಮ್ಗೆ ಏನು ಕೊಟ್ಟಿದ್ರೆ 1/2 ಅಂತ ಗೊತ್ತಿದೆ. ಹಾಗಾದ್ರೆ ರೆಸಿಪ್ರೋಕಲ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ 2 ಆಗುತ್ತೆ. ಹಾಗಾದ್ರೆ ಇದನ್ನೆಂತ ಬರಿಬಹುದು, ಕೊಸಿಕೆಂಟ್ ಆಫ್ π/6 ಅಂತ ಬರಿಬಹುದು. ಸೊ ದಟ್ ಇಸ್ ಕೊಸಿಕೆಂಟ್ 30 ಡಿಗ್ರಿ is equals ಆಗುತ್ತೆ 2 ಬರ್ತದೆ. ಹಾಗಾದ್ರೆ cosecant inverse of cosecant x is equals ಆಗುತ್ತೆ π/6 ಆಗುತ್ತೆ. ಹಾಗಾದ್ರೆ y is equals ಆಗುತ್ತೆ π/6 ಆಗುತ್ತೆ. Hence this is belongs to principal value branch of cosecant inverse x ಅಲ್ವಾ. ರೈಟ್, ನೆಕ್ಸ್ಟ್ ಕ್ವಶನ್. ಸೊ tan inverse of -√3 ಅಂತ ಕೊಟ್ಟಿದ್ದಾರೆ. therefore ಸೊ ಇದಕ್ಕೆ ಫೈಂಡ್ ಔಟ್ ಮಾಡ್ಕೊಳ್ಳೋಣ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅನ್ನ. ಸೊ ಲೆಟ್ y is equals to ನಾವೇನು ತಗೊಳ್ಳೋಣ, tan inverse of -√3 ಅಂತ ತಗೊಳ್ಳೋಣ. ಏನೋ tan inverse of -√3. ಅಗೇನ್ ಇಲ್ಲಿ ಏನಿದೆ ನೆಗೆಟಿವ್ ಇದೆ, ಆಂಗಲ್ ಏನಾಗಿದೆ ನೆಗೆಟಿವ್ ಇದೆ. ಇದನ್ನ ನಾವೇನು ಮಾಡ್ತಾ ಹೋಗ್ಬೇಕು, ಪಾಸಿಟಿವ್ ತಗೊಳ್ಬೇಕು. ನಮಗೆ ಗೊತ್ತಿದೆ tan inverse of -x is equals to -tan inverse x ಆಗುತ್ತೆ. ಹಾಗಾದ್ರೆ y is equals ನಾವೆಂತ ಬರೀಬಹುದು, tan inverse of -x ಅಂತ ಬರೀಬಹುದು ಮೈನಸ್ tan inverse of ಅಂತ ಬರ್ತೀವಿ √3 ಅಂತ ಬರ್ತೀವಿ. ಸೊ y is equals to
ಟ್ಯಾನ್ ಇನ್ವರ್ಸ್ ಆಫ್ ಏನಂತ ಬರಿಬೋದು √3 ಅಂತ ಬರಿಬೋದು. ಹಾಗಾದ್ರೆ ಸೊ ಈಗ ನೋಡ್ಕೋಬೇಕು ನಾವು. ಸೊ √3ನ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲೇ ಬರಿಬೇಕು. ಹಾಗಾದ್ರೆ ಫಾರ್ ವಾಟ್ ವ್ಯಾಲ್ಯೂ ಆಫ್ theta, so that must be is equals tan theta is equals to √3 ಆಗುತ್ತೆ. ನಮಗೆ ಗೊತ್ತಿದೆ tan theta ಅಂದ್ರೆ ನಾವೇನು ಬರ್ಕೋಬಹುದು sin theta by cos theta. ಹೇಗಾದ್ರೂ ಮಾಡಿ ನಮಗೆ ಏನು ಬರಬೇಕು √3 ಬರಬೇಕು. ಹಾಗಾದ್ರೆ ಸೊ sin 60 ಡಿಗ್ರಿ ತಗೊಳ್ಳೋಣ. sin 60 ಡಿಗ್ರಿ √3/2 cos 60 ಡಿಗ್ರಿ 1/2 2 ಕ್ಯಾನ್ಸಲ್ ಆದ್ರೆ ನಮಗೆ ಏನು ಬರುತ್ತೆ 3 ಬರುತ್ತೆ. ಹಾಗಾದ್ರೆ so we can write it as so tan of 60 degree ಆಗುತ್ತೆ. tan of 60 degree ಅಂತ ನಾವೇನು ಬರಿಬೋದು tan of pi/3 ಅಂತ ಬರಿಬಹುದು. ಹಾಗಾದ್ರೆ y is equals ಏನಾಗುತ್ತೆ -pi/3 ಆಗುತ್ತೆ. ಹಾಗಾದ್ರೆ -pi/3 is belongs to principal value branch of tan inverse ಆಗುತ್ತೆ. therefore that is the value, right? So next question. So secant inverse of 2/√3 ಅಂತ ಕೊಟ್ಟರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ secant inverse of 2/√3 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನೋಡೋಣ ಸೊಲ್ಯೂಷನ್ ಫಾರ್ ದಿಸ್ ಒನ್. ಲೆಟ್ y is equals ನಾವೇನು ತಗೊಳ್ಳೋಣ secant inverse of 2/√3 ಅಂತ ತಗೊಳ್ತೀವಿ. secant inverse of ಏನಿದೆ 2/√3 ಇದೆ. ಹಾಗಾದ್ರೆ ಇದು ಹೆಂಗೋ ಆಂಗಲ್ ಏನಿದೆ ಪಾಸಿಟಿವ್ ಆಗಿದೆ, ರೈಟ್? ಹಾಗಾದ್ರೆ ನಾವೇನು ಮಾಡ್ತಾ ಹೋಗ್ಬೇಕು ಈ 2/√3ನ ಹೇಗಾದ್ರೂ ಮಾಡಿ ಸೊ ನಾವು secant ಅಲ್ಲೇ ಬರ್ಕೊಳ್ಬೇಕು. ಹೇಗೆ ಬರ್ಕೊಳ್ಬಹುದಪ್ಪ? ಸೊ y is equals to secant inverse of secant inverse ಅಂದ್ರೆ ಏನಂತ ಮಾಡಬೇಕು secant ಇದೆ. ಈಗ ಇದನ್ನ secant ಅಲ್ಲೇ ಬರ್ಕೊಳ್ಬೇಕು. ಹಾಗಾದ್ರೆ ರೆಸಿಪ್ರೋಕಲ್ ಆಫ್ secant ಏನೋ cos ಅಂತ ಗೊತ್ತಿದೆ. ಹಾಗಾದ್ರೆ cos 30 ಡಿಗ್ರಿ ಏನಿದೆ √3/2 ಅಂತ ಗೊತ್ತಿದೆ. ಹಾಗಾದ್ರೆ ಸೊ ಇದನ್ನ ನಾವೆಂತ ಬರೀಬಹುದು secant ಆಫ್ 30 ಡಿಗ್ರಿ ಅಂತ ಬರೀಬಹುದು. 30 ಡಿಗ್ರಿ ನಾವೆಂತ ಬರೀಬಹುದು ರೇಡಿಯನ್ಸ್ ಅಲ್ಲಿ pi/6 ಅಂತ ಬರೀಬಹುದು. ಸೊ y is equal ನಮಗೆ ಗೊತ್ತಿದೆ secant inverse ಆಫ್ secant x is equals to x ಆಗುತ್ತೆ. that is equals ಆಗುತ್ತೆ pi/6 ಆಗುತ್ತೆ. hence this is the principal value of secant inverse of 2/√3 ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್. Next question. So cot inverse of √3 ಕೊಟ್ಟಿದ್ದಾರೆ. So we have to find out the principal value of cot inverse of √3. So solution, let y is equals ಅಂತ ತಗೊಳ್ಳೋಣ cot inverse of √3 ಅಂತ ತಗೊಳ್ಳೋಣ. ಹಾಗಾದ್ರೆ ಆಂಗಲ್ ಆಲ್ರೆಡಿ ಏನಿದೆ ಪಾಸಿಟಿವ್ ಆಗಿದೆ. ಹಾಗಾದ್ರೆ √3ನ ನಾವು ಹೇಗಾದ್ರೂ ಮಾಡಿ ನಾವೇನು ಬರ್ಕೋಬೇಕು ಕಾಟ್ ಅಲ್ಲೇ ಬರ್ಕೋಬೇಕು, ಅದಲ್ವಾ? ಕಾಟ್ ನಾವ್ ಹೆಂಗೆ ಬರ್ಕೊಳ್ತೀವಿ ನಮಗೆ ಗೊತ್ತಿದೆ. ಕಾಟ್ ಹೆಂಗೆ ಅಂತ ಬರ್ಕೊಳ್ತೀವಿ cos/sin ಅಂತ ಬರ್ಕೊಳ್ತೀವಿ, ಅದಲ್ವಾ? ನಮಗೆ ಗೊತ್ತಿದೆ cos 30 ಡಿಗ್ರಿ is equals ಆಗುತ್ತೆ √3/2. ಸೊ sin 30 ಡಿಗ್ರಿ is equals ಆಗುತ್ತೆ 1/2. ಸೊ 2 ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಏನು ಬರುತ್ತೆ √3 ಬರ್ತದೆ. ಹಾಗಾದ್ರೆ ಸೊ ವಿ ಕ್ಯಾನ್ ರೀಡ್ ಆಸ್ y is equals to cot inverse of cot of ಎಷ್ಟು ಡಿಗ್ರಿ 30 ಡಿಗ್ರಿ, ದಟ್ ಈಸ್ pi/6 ಬರುತ್ತೆ. ಸೊ cot inverse of cot x is equals to x ಆಗೋದ್ರಿಂದ ಸೊ ದಟ್ ಈಸ್ ಈಕ್ವೇಷನ್ ಬರುತ್ತೆ pi/6 ಆಗುತ್ತೆ, ಅದಲ್ವಾ? ಸೊ ಈ ರೀತಿಯಾಗಿ ನಾವು ಏನು ಮಾಡ್ತಾ ಹೋಗ್ಬೇಕು ಕೊಟ್ಟಿರುವಂತಹ ಸೊ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ಗಳಿಗೆ ಎಲ್ಲದಕ್ಕೂ ನಾವೇನು ಫೈಂಡ್ ಮಾಡ್ತಾ ಹೋಗ್ಬೇಕು ಸೊ ಪ್ರಿನ್ಸಿಪಲ್ ವ್ಯಾಲ್ಯೂನ ಫೈಂಡ್ ಮಾಡ್ತಾ ಹೋಗ್ಬೇಕು. ಓಕೆನಾ? ರೈಟ್, ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಸೊ ಫೈಂಡ್ ದಿ ವ್ಯಾಲ್ಯೂ ಆಫ್, ಸೊ ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಇದನ್ನ ಬಹಳ ಸಾರಿ ಎಕ್ಸಾಮಿಗೆ ಕೇಳಿದರೆ. ಫೈಂಡ್ ದಿ ವ್ಯಾಲ್ಯೂ ಆಫ್ tan inverse of 1 ಪ್ಲಸ್ y ಪ್ಲಸ್ cos inverse of -1/2 ಪ್ಲಸ್ sin inverse of -1/2 ಅಂತ ಕೊಟ್ಟಿದ್ದಾರೆ, ಅದಲ್ವಾ? ಸೊಲ್ಯೂಷನ್. ಸೊ ನಮಗೆ ಏನು ಕೊಟ್ಟಿದ್ದಾರೆ ಗಿವನ್. ಸೊ tan inverse of 1 ಪ್ಲಸ್ cos inverse of -1/2 ಪ್ಲಸ್ sin inverse of -1/2 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದನ್ನ ಹೆಂಗೆ ಬರ್ಕೊಳ್ತೀನಿ? ಸೊ tan inverse of 1 ಹಾಗೆ ಬರ್ಕೊಳ್ತೀನಿ. ಈಗ cos inverse of -x ನಮ್ಗೆ ಗೊತ್ತಿದೆ cos of -x is equals ಗೊತ್ತಿದೆ pi minus cos inverse of x ಅಂತ ಆಗುತ್ತೆ. ಹಾಗಾದ್ರೆ ಇಲ್ಲಿ ಬರ್ಕೊಳ್ಳೋದು ಪ್ಲಸ್ pi minus of cos inverse of ಏನಾಗುತ್ತೆ 1/2 ಆಗುತ್ತೆ. ನೆಕ್ಸ್ಟ್ ಪ್ಲಸ್ sin inverse of -1/2 ಇದೆ, ಏನೋ sin inverse of minus theta ಇದೆ. sin inverse of minus theta ನಾವೆಂತ ಬರ್ಕೊಳ್ಬಹುದು ಮೈನಸ್ sin theta ಅಂತ ಬರ್ಕೊಳ್ಬಹುದು. ಹಾಗಾದ್ರೆ ಸೊ ಇಲ್ಲಿ ಯಾವ ರೀತಿ ಬರೋಣ?
ಸೊ ಪ್ಲಸ್ ಬದಲಾಗಿ ನಾವೇನು ಬರ್ಬಿಟ್ಟು ಡೈರೆಕ್ಟ್ ಆಗಿ ಮೈನಸ್ ಅಂತ ಬರ್ದ್ಬಿಡೋಣ. ಹಾಗಾದ್ರೆ ಸೊ ಸೈನ್ ಆಫ್ ಮೈನಸ್ ಥೀಟಾ ಏನಾಗುತ್ತೆ ಮೈನಸ್ ಸೈನ್ ಥೀಟಾ ಆಗೋದ್ರಿಂದ ಸೊ ಹಿಯರ್ ವಿ ಗೆಟಿಂಗ್ ಮೈನಸ್ ಸೈನ್ ಇನ್ವರ್ಸ್ ಆಫ್ ಅಂತ ಬರಿಬೋದು 1/2 ಅಂತ ಬರಿಬಹುದು. ಹಾಗಾದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಸೊ 1 ಅನ್ನು ನಾವು ಹೇಗಾದ್ರೂ ಮಾಡಿ ಟ್ಯಾನ್ ಅಲ್ಲೇ ಬರ್ಕೊಳ್ಳೋಣ. ಫಾರ್ ವಾಟ್ ವ್ಯಾಲ್ಯೂ ಆಫ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು 1 ದಟ್ ಇಸ್ π/4 ದಟ್ ಇಸ್ 45 ಡಿಗ್ರಿ. ಸೊ ಟ್ಯಾನ್ ಆಫ್ ನಾವೆಂತ ಬರ್ಕೊಳ್ಬಹುದು π/4 ಅಂತ ಬರ್ಕೊಳ್ಬಹುದು. ಪ್ಲಸ್ ಸೊ ಪೈ ಹಾಗೆ ಇದೆ ಮೈನಸ್. ಸೊ ಕಾಸ್ ಇನ್ವರ್ಸ್ ಆಫ್ 1/2 ನಾವು 1/2 ನಾವೇನ್ ಮಾಡಬೇಕು ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲೇ ಬರ್ಕೊಳ್ಬೇಕು. ಸೊ ಫಾರ್ ವಾಟ್ ವ್ಯಾಲ್ಯೂ ಆಫ್ ಥೀಟಾ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು 1/2 ದಟ್ ಇಸ್ ಈಕ್ವಲ್ಸ್ ಟು ಕಾಸ್ 60 ಡಿಗ್ರಿ ದಟ್ ಇಸ್ ಕಾಸ್ ಆಫ್ ನಾವೆಂತ ಬರ್ಕೊಳ್ತೀವಿ π/3 ಅಂತ ಬರ್ಕೊಳ್ತೀವಿ ಮೈನಸ್ ಸೈನ್ ಇನ್ವರ್ಸ್ ಆಫ್ ಸೊ ಸೈನ್ 30 ಡಿಗ್ರಿ ಇಸ್ ಈಕ್ವಲ್ಸ್ ಟು 1/2 ಆದ್ರೆ ಸೈನ್ ಆಫ್ ನಾವೆಂತ ಬರ್ಕೊಳ್ಬಹುದು π/6 ಅಂತ ಬರ್ಕೊಳ್ಬಹುದು. ಸೊ ಬೈ ಯೂಸಿಂಗ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಅಂತ ಆಗುತ್ತೆ. ಎಕ್ಸ್ಪ್ರೆಸ್ ಇದೆ π/4 ಇದೆ. ನೆಕ್ಸ್ಟ್ ಪ್ಲಸ್ ಸೊ ಪೈ ಹಾಗೆ ಬರ್ಕೊಳ್ತೀನಿ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಆಗುತ್ತೆ ದಟ್ ಇಸ್ π/3 ಮೈನಸ್ ಅಗೇನ್ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ ಇಲ್ಲಿ π/6 ಆಗುತ್ತೆ. ಸೊ ಹೌದಲ್ವಾ. ಈಗ ಎಲ್ಸಿಎಂ ತಗೊಳ್ಳೋಣ. ಸೊ ನಮಗೆ ಎಲ್ಸಿಎಂ ಏನಾಗುತ್ತೆ ಸೊ 12 ಇಸ್ ದ ಎಲ್ಸಿಎಂ ಆಗುತ್ತೆ. ಸೊ ಹಾಗಾದ್ರೆ 12 ಎಲ್ಸಿಎಂ ಅದ್ರಲ್ಲಿ ಏನಾಗುತ್ತೆ ಸೊ 3π ಪ್ಲಸ್ 12π ಮೈನಸ್ ಸೊ 3 4s ಅಂದ್ರೆ ಏನಾಗುತ್ತೆ 4π ಮೈನಸ್ 2π ಬರುತ್ತೆ. ಹಾಗಾದ್ರೆ ಸೊ ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಸೊ 12 ಪ್ಲಸ್ 3 13 ಅಲ್ವಾ. 13 ನಲ್ಲಿ ನಾವೇನ್ ಮಾಡ್ತಾ ಹೋಗ್ಬೇಕು ಮೈನಸ್ 6 ಅನ್ನ ಕಳೆದಾಗ ಸೊ ನಮಗೇನು ಬರ್ತಾ ಹೋಗ್ತದೆ 9π/12 ಬರ್ತಾ ಹೋಗ್ತದೆ ಹೌದಲ್ವಾ. 15π ಅಲ್ಲಿ ಸೊ ನಾವೇನ್ ಮಾಡ್ತಾ ಹೋಗ್ಬೇಕು ಮೈನಸ್ 6 5 ಕಳೆದಾಗ 9π/12 ಬರುತ್ತೆ. ಸೊ 3 3s are 9 3 4s are 12 ಹೋದಾಗ ಸೊ ವಿ ಗೆಟಿಂಗ್ 3π/4 ಬರ್ತಾ ಹೋಗ್ತದೆ. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ ಆಫ್ 1 ಪ್ಲಸ್ ಕಾಸ್ ಇನ್ವರ್ಸ್ ಆಫ್ -1/2 ಪ್ಲಸ್ ಸೈನ್ ಇನ್ವರ್ಸ್ ಆಫ್ -1/2. ಓಕೆನಾ right. So we'll move to the next question. So again find the value of cos inverse of 1/2 plus 2 into sin inverse of 1/2 ಅಂತ ಕೊಟ್ಟಿದ್ದಾರೆ. We'll find the solution given ನಮಗೆ ಏನು ಕೊಟ್ಟಿದ್ದಾರೆ cos inverse of 1/2 plus 2 sin inverse of ಏನು ಕೊಟ್ಟಿದ್ದಾರೆ 1/2. So this is equals to so cos inverse of ನಾವು ಹೇಗಾದ್ರೂ ಮಾಡಿ ಇದನ್ನ 1/2 ನಾವೆಂತ ಬರ್ಕೊಳ್ಳೋಣ ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲೇ ಬರ್ಕೊಳ್ಳೋಣ. ಹಾಗಾದ್ರೆ ಸೊ ಕಾಸ್ ಆಫ್ ಹೇಳ್ದಂಗೆ ದಟ್ ಇಸ್ ಈಕ್ವಲ್ಸ್ ಟು ಎಷ್ಟು ಡಿಗ್ರಿ ದಟ್ ಇಸ್ ಈಕ್ವಲ್ಸ್ ಟು 60 ಡಿಗ್ರಿ. ಹಾಗಾದ್ರೆ ನಾವೆಂತ ಬರ್ಕೊಳ್ಬಹುದು π/3 ಅಂತ ಬರ್ಕೊಳ್ಳೋದು ಪ್ಲಸ್ 2 ಇಂಟು ಸೈನ್ ಆಫ್ ದಟ್ ಇಸ್ ಸೈನ್ ಇನ್ವರ್ಸ್ ಆಫ್ ಸೊ ಸೈನ್ ಆಫ್ 30 ಡಿಗ್ರಿ ಅಂತ ನಾವೆಂತ ಬರ್ಕೊಳ್ಬಹುದು π/6 ಅಂತ ಬರ್ಕೊಳ್ಬಹುದು. ಸೊ ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಆಗುತ್ತೆ π/3 ಪ್ಲಸ್ 2 ಇಂಟು π/6 ಆಗುತ್ತೆ. 2 1s 2 3s ಆದರೆ π/3 ಪ್ಲಸ್ π/3 ಏನಾಗುತ್ತೆ ಸೊ 2π/3 ಆಗುತ್ತೆ. ಏನಾಗುತ್ತೆ 2π/3 ಆಗುತ್ತೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ 1/2 ಪ್ಲಸ್ 2 ಇಂಟು ಸೈನ್ ಇನ್ವರ್ಸ್ ಆಫ್ ಏನಾಗುತ್ತೆ 1/2 ಆಗುತ್ತೆ. ಓಕೆನಾ ರೈಟ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಶೋ ದ್ಯಾಟ್ ನೆಕ್ಸ್ಟ್ ಕ್ವಶನ್ ಹೇಳ್ತಾರೆ ಶೋ ದ್ಯಾಟ್ sin inverse of 2x into square root of 1 minus x square is equals to 2 sin inverse x where x is lies between minus 1 divisible by root 2 to 1 divisible by root 2. Again sin inverse of 2x into square root of 1 minus x square ಅಂತ ಶೋ ಮಾಡ್ತಾ ಇದ್ರೆ 2 cos inverse x ಅಂತ ಶೋ ಮಾಡ್ತಾ ಇದ್ದಾರೆ. ಸೊ ಇನ್ ದಟ್ x is lies between ಎಲ್ಲಿಂದರಿಗೆ 1 divisible by root 2 to ಇಲ್ಲಿ ಡಿಫೈನ್ ಮಾಡಿದರೆ 1 ವರೆಗೂ ಡಿಫೈನ್ ಮಾಡಿದ್ದಾರೆ. ಓಕೆನಾ. ಹಾಗಾದ್ರೆ ಫಸ್ಟ್ ಒನ್ ಏನು ತಗೊಳ್ಳೋಣ. ಏನು ಕೊಡ್ತಾರೆ ನಮಗೆ sin inverse of 2x square root of 1 minus x square ಏನಂತ ಶೋ ಮಾಡಬೇಕು we have to show 2 sin inverse x ಅಂತ ಶೋ ಮಾಡಬೇಕು. ಸೊ ಫಾರ್ ದಿಸ್ a solution ಹೌದಲ್ವಾ. ಸೊ ಲೆಟ್ ಅಸ್ ಕನ್ಸಿಡರ್ ಐ ಆಮ್ ಕನ್ಸಿಡರಿಂಗ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಸೈನ್ ಇನ್ವರ್ಸ್ ಆಫ್
ಸೊ ಎಂತ ತಗೊಂಡ್ರೆ 2x ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಾನೇನು ಮಾಡ್ತೀನಿ ಸೈನ್ ಟೀಟಾ ಆಗುತ್ತೆ. ಸೊ ಫ್ರಮ್ ದಿಸ್ ಇಂಪ್ಲೈಸ್ ದಟ್ ಟೀಟಾ ಇಸ್ ಈಕ್ವಲ್ಸ್ ಏನಂತ ಬರೀಬಹುದು ಸೈನ್ ಇನ್ವರ್ಸ್ ಎಕ್ಸ್ ಅಂತ ಬರೀಬಹುದು ಅದಲ್ವಾ. ಸೊ ಇದನ್ನ ಈಕ್ವೇಟ್ ಶಿಫ್ಟ್ ಮಾಡ್ಕೊಳ್ಳೋಣ ಏನಾಗುತ್ತೆ ಸೈನ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಹಾಗಾದ್ರೆ ಸೊ ದೇರ್ ಫೋರ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ಸ್ ಏನಾಗುತ್ತೆ ಸೈನ್ ಇನ್ವರ್ಸ್ ಆಫ್ ಸೊ 2 ಇಂಟು ಎಕ್ಸ್ ಪ್ಲಸ್ ಅಲ್ಲಿ ನಾವೆಂತ ಬರೀಬಹುದು ಸೈನ್ ಟೀಟಾ ಇಂಟು ಸ್ಕ್ವೇರ್ ರೂಟ್ ಆಫ್ ನಾವೆಂತ ಬರಿತೀವಿ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಅಂತ ಬರಿತೀವಿ ಹೌದಲ್ವಾ. ಹಾಗಾದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ನಾವೆಂತ ಬರಿಬಹುದು ಕಾಸ್ ಸ್ಕ್ವೇರ್ ಟೀಟಾ ಅಂತ ಬರ್ಕೊಳ್ಬಹುದು ಹೌದಲ್ವಾ. ಸೈನ್ ಇನ್ವರ್ಸ್ ಆಫ್ ಸೊ 2 ಸೈನ್ ಟೀಟಾ ಸೊ ಸ್ಕ್ವೇರ್ ರೂಟ್ ಆಫ್ ನಾವೆಂತ ಬರ್ಕೊಂತೀವಿ ಇದನ್ನ ಕಾಸ್ ಸ್ಕ್ವೇರ್ ಟೀಟಾ ಅಂತ ಬರ್ಕೊಳ್ಬಹುದು. ಅವಾಗ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ನೋಡಿ. 2 ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಉಳಿಯುತ್ತೆ. ಅದನ್ನ ನಾವೆಂತ ಬರೀಬಹುದು ವಿ ಕ್ಯಾನ್ ಇಟ್ ಆಸ್ ಸೈನ್ 2 ಟೀಟಾ ಅಂತ ಬರೀಬಹುದು. ವಿ ನೋ ದಟ್ ಸೊ ಸೈನ್ 2 ಟೀಟಾ ಇಸ್ ಈಕ್ವಲ್ಸ್ ಏನು ಫಾರ್ಮುಲಾ 2 ಸೈನ್ ಟೀಟಾ ಇಂಟು cos theta is the formula. ಹಾಗಾದ್ರೆ ಸೊ ಸೈನ್ ಇನ್ವರ್ಸ್ ಆಫ್ ಸೈನ್ ಟೀಟಾ ಇಸ್ ಈಕ್ವಲ್ಸ್ ಆಗುತ್ತೆ ಇಲ್ಲಿ 2 ಟೀಟಾ ಆಗುತ್ತೆ. ಹಾಗಾದ್ರೆ ಸೊ ಇಂಪ್ಲೈಸ್ ದಟ್ ಟೀಟಾ ಪ್ಲೇಸ್ ಅಲ್ಲಿ ನಾವೇನು ರಿಪ್ಲೇಸ್ ಮಾಡಬಹುದು ಟೀಟಾ ಅಂದ್ರೆ ಏನಿದೆ ಸೈನ್ ಇನ್ವರ್ಸ್ ಎಕ್ಸ್ ದಟ್ ಈಸ್ ಸೈನ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಹಾಗಾದ್ರೆ ದಿಸ್ ಇಸ್ ಈಕ್ವೇಷನ್ ಆಯ್ತು ರೈಟ್ ಹ್ಯಾಂಡ್ ಸೈಡ್ ಆಯ್ತು ಅಲ್ವಾ. ಲಾಜಿಕ್ ಏನಪ್ಪ ನಮಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನು ಕೊಟ್ಟಿದ್ದಾರೆ ಸೈನ್ ಇನ್ವರ್ಸ್ ಕೊಟ್ಟಿದ್ದಾರೆ. ಹಂಗಾರೆ ಎಕ್ಸ್ ಪ್ಲೇಸ್ ಅಲ್ಲಿ ನಾವೇನು ಮಾಡ್ತಾ ಹೋಗ್ಬಿಡೋಣ ಸೈನ್ ಎಕ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬಿಡೋಣ. ಓಕೆನಾ ರೈಟ್ ವಿಲ್ ಸಿಂಪ್ಲಿಫೈ ದ ಸೆಕೆಂಡ್ ಕ್ವಶನ್. ಸೊ ಏನು ಕೊಟ್ಟಿದ್ದಾರೆ ಸೆಕೆಂಡ್ ಒನ್ ಸೈನ್ ಇನ್ವರ್ಸ್ ಆಫ್ ಏನು ಕೊಟ್ಟಿದ್ದಾರೆ ಸೈನ್ ಇನ್ವರ್ಸ್ ಆಫ್ 2x ಆಫ್ ಸೇಮ್ ಕೊಟ್ಟಿದ್ದಾರಲ್ವಾ 2x ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ನಾವಿಂತ ಶೋ ಮಾಡಬೇಕು 2 ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಶೋ ಮಾಡಬೇಕು ರೈಟ್. ಸೊಲ್ಯೂಷನ್ ಫಾರ್ ದಿಸ್ ಒನ್. So let us consider left hand side. Left hand side is equal to sin inverse of 2x into square root of 1 minus x square ತಗೋಣ. x is equal to ನಾನು ಏನು ಮಾಡ್ತೀನಿ put x is equals to cos theta ಮಾಡ್ಕೊಂಡ್ಬಿಡ್ತೀನಿ. So in this implies that theta is equal to ಆಗುತ್ತೆ cos inverse x ಆಗುತ್ತೆ. theta is equal to ಆಗುತ್ತೆ cos inverse x ಆಗುತ್ತೆ. ಹಾಗಾದ್ರೆ ಸೊ ದೇರ್ ಫಾರ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಆಗುತ್ತೆ ನೋಡೋಣ ಸೈನ್ ಇನ್ವರ್ಸ್ ಆಫ್ ಸೊ 2 ಇಂಟು ಕಾಸ್ ಟೀಟಾ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಆಗುತ್ತೆ. ಹಾಗಾದ್ರೆ ಏನಂತ ಬರೀಬಹುದು ಸೊ ಸೈನ್ ಇನ್ವರ್ಸ್ ಆಫ್ 2 ಕಾಸ್ ಟೀಟಾ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಅಂತ ಬರೀಬಹುದು ಸೈನ್ ಸ್ಕ್ವೇರ್ ಟೀಟಾ ಅಂತ ಹೇಳ್ಬೋದು. ಸೊ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್. ಸೊ ದಿಸ್ ಇಸ್ ಈಕ್ವಲ್ಸ್ ಅಂತ ಬರೀಬಹುದು ಸೈನ್ ಇನ್ವರ್ಸ್ ಆಫ್ 2 ಕಾಸ್ ಟೀಟಾ ಇಂಟು ಸೈನ್ ಟೀಟಾನ ಅಗೇನ್ ವಿ ಕ್ಯಾನ್ ರಿಡ್ ಆಸ್ ಸೈನ್ 2 ಟೀಟಾ ಅಂತ ಬರೀಬಹುದು. ಸೈನ್ ಇನ್ವರ್ಸ್ ಆಫ್ ಸೈನ್ 2 ಟೀಟಾ ಏನಾಗುತ್ತೆ ನಮಗೆ 2 ಟೀಟಾ ಅಂತ ಬರ್ತಾ ಹೋಗ್ತದೆ. ಹಾಗಾದ್ರೆ ಟೀಟಾ ಪ್ಲೇಸ್ ನಾವೇನು ರಿಪ್ಲೇಸ್ ಮಾಡೋಣ ಕಾಸ್ ಇನ್ವರ್ಸ್ ಎಕ್ಸ್ ಅನ್ನ ರಿಪ್ಲೇಸ್ ಮಾಡೋಣ ದಟ್ ಇಸ್ ಕಾಸ್ ಇನ್ವರ್ಸ್ ಎಕ್ಸ್. ದಿಸ್ ಇಸ್ ಈಕ್ವಲ್ಸ್ ಆಯ್ತು ರೈಟ್ ಹ್ಯಾಂಡ್ ಸೈಡ್ ಆಗುತ್ತೆ ಅಲ್ವಾ. ಅದೆಲ್ಲ ನಮಗೆ ಪ್ರೂವ್ ಮಾಡ್ಲಿಕ್ಕೆ ಹೇಳಿದ್ದು ಸೊ ಸೈನ್ ಇನ್ವರ್ಸ್ ಆಫ್ 2x ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ನಾವೆಂತ ಶೋ ಮಾಡಬೇಕಾಗಿತ್ತು 2 ಇಂಟು ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಶೋ ಮಾಡಬೇಕಾಗಿತ್ತು. ಹ್ಯಾನ್ಸ್ ರೈಟ್. ನೆಕ್ಸ್ಟ್ ಅಗೇನ್ ಪ್ರೂವ್ ದ ಫಾಲೋವಿಂಗ್ ಅಂತ ಹೇಳ್ತಾರೆ 3 sin x is equals ಅಂತ ಶೋ ಮಾಡಬೇಕು ಸೈನ್ ಇನ್ವರ್ಸ್ ಆಫ್ 3x ಮೈನಸ್ 4x ಕ್ಯೂಬ್. ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾರೆ 3 cos inverse x is equals to cos inverse of 4x cube minus 3x ಅಥವಾ for all x belongs to 1/2 to 1 ಅಂತ ಕೇಳಿದೆ ನೋಡೋಣ. ಸೊ ಪ್ರೂವ್ ಫಾರ್ ದ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ 3 sin inverse x is equals to sin inverse of 3x minus 4x cube ತಗೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಆ ರೈಟ್ ಹ್ಯಾಂಡ್ ಸೈಡ್ ಏನು ಕೊಟ್ಟಿದ್ದಾರೆ ಸೈನ್ ಇನ್ವರ್ಸ್ ಆಫ್ ಸೊ ಏನು ತಗೋಣ 3x ಮೈನಸ್ 4x ಕ್ಯೂಬ್ ತಗೋಣ. ನೋಡಿ ನಾವು ಹೇಗಾದರೂ ಮಾಡಿ ಇದನ್ನೇನು ಮಾಡಬೇಕು ಸೈನಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಅದನ್ನು ನಾವೇನು ಮಾಡ್ತಾ ಹೋಗೋಣ ಪುಟ್ x is equals to I am substituting sin theta implies that theta is equals ನಾವೆಂತ ಬರೀಬಹುದು sin inverse x ಅಂತ ಬರೀಬಹುದು. ಹಾಗಾದ್ರೆ ಏನಾಗುತ್ತೆ ನೋಡೋಣ
So right hand side is equals to sine inverse of, so 3 sin theta minus 4 ಏನಾಗುತ್ತೆ sin cube theta ಆಗುತ್ತೆ. ಹಾಗಾದ್ರೆ we know that sin 3 theta ಫಾರ್ಮುಲಾ 3 sin theta minus 4 sin cube theta ಅಂತ ಗೊತ್ತಿದೆ. ಹಾಗಾದ್ರೆ ಏನಂತ ಬರೀಬಹುದು, ಇದನ್ನ sin inverse of sin 3 theta ಅಂತ ಬರೀಬಹುದು. ಹಾಗಾದ್ರೆ sin inverse of sin theta ಏನಾಗುತ್ತೆ, ದಿಸ್ ಇಸ್ ಈಕ್ವಲ್ಸ್ ಟು 3 theta ಆಗುತ್ತೆ. ದಿಸ್ ಇಸ್ ಈಕ್ವಲ್ಸ್ ಟು 3 ಇಂಟು ಎಕ್ಸ್ ಪ್ಲಸ್ ಎಲ್ಲ ವೇಲ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಸೈನ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಹಾಗಾದ್ರೆ theta ಇಸ್ ಈಕ್ವಲ್ಸ್ ಆಗುತ್ತೆ sin inverse x ಆಗುತ್ತೆ. ಹೆನ್ಸ್ ದಿಸ್ ಇಸ್ ಈಕ್ವಲ್ಸ್ ಟು ಲೆಫ್ಟ್ ಹ್ಯಾಂಡ್ ಸೈಡ್. ಅಥವಾ ನಾವು ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ರೈಟ್ ಹ್ಯಾಂಡ್ ಸೈಡ್ ನ ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಏನು ತಗೊಂಡೆ ನಾನೀಗ ರೈಟ್ ಹ್ಯಾಂಡ್ ಸೈಡ್ ಇಂದ, ಸೊ ಐ ಪ್ರೂವ್ಡ್ ದಟ್ ಲೆಫ್ಟ್. ನೆಕ್ಸ್ಟ್ ಕ್ವಶನ್. ಸೊ 3 cos inverse x ಅಲ್ವಾ. ನೆಕ್ಸ್ಟ್ ಸೆಕೆಂಡ್ ಒನ್, 3 cos inverse x ಈಕ್ವಲ್ಸ್ ಅಂತ ಶೋ ಮಾಡಬೇಕು. ಸೊ cos inverse of 4x cube minus 4x cube minus ಅಂತ ತಗೊಳ್ಳೋಣ, 3x ಅಂತ ತಗೊಳ್ಳೋಣ ಅದಲ್ವಾ. ಸೊ ಪ್ರೂಫ್. ಸೊ ಲೆಟ್ ಅಸ್ ಕನ್ಸಿಡರ್ ಅಗೇನ್ ನಾನು ಏನು ಮಾಡ್ತೀನಿ, ಈ ಪ್ರಾಬ್ಲಮ್ಗೆ ರೈಟ್ ಹ್ಯಾಂಡ್ ಸೈಡನ್ನು ಕನ್ಸಿಡರ್ ಮಾಡ್ಕೊಳ್ತೀನಿ. ಹೇಗಿದೆ, ಕಾಸ್ ಇನ್ವರ್ಸ್ ಆಫ್ 4x ಕ್ಯೂಬ್ ಮೈನಸ್ ಏನಿದೆ 3x ಇದೆ. ರೈಟ್ ಹ್ಯಾಂಡ್ ಸೈಡ್ ನಾವು ಏನು ತಗೊಳ್ಬೋದು, ಕಾಸ್ ಇನ್ವರ್ಸ್ ಆಫ್ 4x ಕ್ಯೂಬ್ ಮೈನಸ್ 3x ಅಂತ ತಗೊಳ್ಬೋದು. ಸಿಂಪಲ್. ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ, ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ 3 ಕಾಸ್ ಇನ್ವರ್ಸ್ x ಇದೆ. ಹಾಗಾದ್ರೆ ನಾವೇನು ಮಾಡ್ತಾ ಹೋಗ್ಬೇಕು, ಇಲ್ಲಿ ನೋಡಿ, ಇಲ್ಲಿ ಮೋರವರ್ ಇಲ್ಲಿ ಕಾಸ್ ಇನ್ವರ್ಸ್ x ಇರೋದ್ರಿಂದ ಇದನ್ನ ಹೇಗಾದ್ರೂ ಮಾಡಿ ಎಕ್ಸ್ ಕಾಸ್ ಎಕ್ಸ್ ಕನ್ವರ್ಟ್ ಮಾಡ್ಕೋಬೇಕು. ಹಾಗಾದ್ರೆ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ನಾನು ಏನು ಮಾಡ್ಬಿಡ್ತೀನಿ, ಕಾಸ್ ಎಕ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಹಾಗಾದ್ರೆ ರೈಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ, ಸೊ ರೈಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ಸ್ ಆಗುತ್ತೆ ಕಾಸ್ ಇನ್ವರ್ಸ್ ಆಫ್ 4 cos cube x minus 3 cos x ಆಗುತ್ತೆ. ಅಗೇನ್ ವಿ ನೋ ದ್ಯಾಟ್, ಸೊ cos 3x ಫಾರ್ಮುಲಾ 4 cos cube x minus 3 cos x is the formula. ಹಾಗಾದ್ರೆ ಸೊ ನಾವೆಂತ ಬರೀಬಹುದು, cos inverse of cos of 3. ಸೊ ನಾವೆಂತ ಬರಿತಾ ಹೋಗ್ತೀವಿ, x is equals to, ಸೊ ನಾವು x ತಗೊಳ್ಬಾರ್ದು, ಇಲ್ಲ ಥೀಟಾ ತಗೊಳ್ಳೋಣ, ಅವಾಗ ನಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ 3 ಥೀಟಾ ಆಗುತ್ತೆ. ಸೊ ಅಗೇನ್ ಏನಾಗುತ್ತೆ, cos 3 ಥೀಟಾ ಆಗುತ್ತೆ. ಸೊ cos inverse of cos 3 ಥೀಟಾ ನಾವೆಂತ ಬರೀಬಹುದು, 3 ಥೀಟಾ ಅಂತ ಬರೀಬಹುದು. ಹಾಗಾದ್ರೆ 3 is equals to ಅಂತ ಬರುತ್ತೆ theta. So from this implies that theta is equals ಆಗುತ್ತೆ cos inverse of x ಆಗುತ್ತೆ. ಹಾಗಾದ್ರೆ this is equals to cos inverse x ಆಯ್ತು. hence this is equals to left hand side ಆಗುತ್ತೆ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗ್ಬೇಕು, ಪ್ರೂವ್ ಮಾಡ್ತಾ ಹೋಗ್ಬೇಕು. ರೈಟ್. ಸೊ ನೆಕ್ಸ್ಟ್ ಕ್ವಶನ್. ಸೊ ಎಕ್ಸ್ಪ್ರೆಸ್ ಏನ್ ಹೇಳ್ತಿದ್ದಾರೆ, ಎಕ್ಸ್ಪ್ರೆಸ್ tan inverse of cos x, tan inverse of cos x divisible by 1 minus sin x in the simplest form ಅಲ್ಲಿ ಕನ್ವರ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಅ 3 ಮಾರ್ಕ್ ಕ್ವಶನ್. ಓಕೆನಾ, ಇದು 3 ಮಾರ್ಕ್ ಕ್ವಶನ್ ಕೇಳಬಹುದು ನಮಗೆ. ಸೊ ವಿ ಹ್ಯಾವ್ ಟು ರೈಟ್ ಇಟ್ ಇನ್ ದ ಸಿಂಪಲೆಸ್ಟ್ ಫಾರ್ಮ್. ಸೊಲ್ಯೂಷನ್ ಫಾರ್ ದಿಸ್ ಒನ್, tan inverse of ನಮಗೆ ಏನು ಕೊಟ್ಟಿದ್ದಾರೆ, cos x divisible by 1 minus sin x ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ this is equals ನೋಡಿ, tan x ಅನ್ನ tan inverse of x ಇದೆ, cos x ಅನ್ನ ನಾನು ಎಂತ ಬರ್ಕೊಳ್ತೀನಪ್ಪ ಅಂದ್ರೆ cos ಸ್ಕ್ವೇರ್ ಆಫ್ ಆಂಗಲ್ಸ್ ಅಲ್ಲಿ x by 2 ಮೈನಸ್ sin ಸ್ಕ್ವೇರ್ x by 2 ಅಂತ ಬರ್ಕೊಳ್ಬಹುದು. ಯಾಕೆ ಸರ್, ಸೊ ವಿ ನೋ ದಟ್ cos 2 x is equals to, we can write it as cos square x minus sin square x ಅಂತ ಬರೀಬಹುದು. ಸೊ ನಾನು cos x ಬೇಕಾಗಿದ್ರೆ we have to convert this into half angles. ಸೊ cos square x by 2 minus sin square ಏನಾಗುತ್ತೆ, x by 2 ಆಗುತ್ತೆ. ಹಾಗಾದ್ರೆ cos x ನಾನು ಎಂತ ಬರ್ಕೊಂಡೆ, cos square x by 2 minus sin square x by 2 ಅಂತ ಬರ್ಕೊಂಡಿದ್ದೀನಿ. ಸೊ divisible by, ಇಲ್ಲಿ 1 ಇದೆ, ನಾನು 1 ಏನು ಬರ್ಕೊಂಡ್ಬಿಡ್ತೀನಿ, cos square x by 2 plus sin square x by 2 ಅಂತ ಬರ್ಕೊಂಡ್ಬಿಡ್ತೀನಿ. we know that sin square x plus cos square x is equals to 1. ಅಂದ್ರೆ ನಾನು ಹಾಫ್ ಆಂಗಲ್ಸ್ ಅಲ್ಲಿ ಬರ್ಕೊಂಡಾಗ ಏನಾಗುತ್ತೆ, cos square x by 2 plus sin square x by 2 ಆಗುತ್ತೆ. ಮೈನಸ್ ಅಗೇನ್ we know that
sin 2x is equals ಅಂತ ಬರೀಬಹುದು 2 sin x into ಅಂತ ಬರೆಯೋಣ cos x ಅಂತ ಬರೀಬಹುದು. ಇದನ್ನ ಹಾಫ್ ಆಂಗಲ್ಸ್ ಕನ್ವರ್ಟ್ ಮಾಡ್ಕೊಂಡಾಗ ಏನಾಗುತ್ತೆ 2 sin x by 2 into ಏನಾಗುತ್ತೆ cos x by 2 ಆಗುತ್ತೆ. ಹಾಗಾದ್ರೆ ಇಲ್ಲಿ ಅಂತ ಬರ್ಕೊಳ್ಬಹುದು. ಸೊ 2 sin x by 2 into cos x by 2 ಆಗುತ್ತೆ. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಟು tan ಇನ್ವರ್ಸ್ ಆಫ್ ಇಲ್ಲಿ ನೋಡಿ ಈಗ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾ ಅನ್ನು ಮಾಡ್ಕೊಂಡ್ಬಿಡ್ತೀನಿ. ಸೊ cos x by 2 plus sin of x by 2, that is we know that a square minus b square formula, that is a plus b into a minus b formula ಗೊತ್ತಿದೆ. ಹಾಗಾದ್ರೆ cos square x by 2 minus sin square x by 2 ನ cos x by 2 plus sin x by 2 again cos x by 2 minus sin x by 2 ಅಂತ ಬರ್ಕೊಳ್ತೀನಿ. ಓಕೆನಾ, ಹೋಲ್ ಡಿವಿಸಿಬಲ್ ಬೈ ಇದು ನೋಡಿ ಈಗ ಎ ಇದು ನೋಡಿ ಇದನ್ನೇ ಯಾವ ರೀತಿ ಕಂಪೇರ್ ಮಾಡ್ಕೊಳ್ಳೋದ್ರಿಗಿನ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಇಂಟು ಎ ಇಂಟು ಬಿ ಇದೆ. ಹಾಗಾದ್ರೆ ಅಂತ ಬರೀಬಹುದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಹಾಗಾದ್ರೆ ಏನಂತಾಗುತ್ತೆ, ಸೊ ಕಾಸ್ ಆಫ್ ಎಕ್ಸ್ ಬೈ 2 ಮೈನಸ್ ನಾವೆಂತ ಬರೀಬಹುದು ಸೈನ್ ಆಫ್ ಎಕ್ಸ್ ಬೈ 2 ಅಂತ ಬರೀಬಹುದು, ಹೋಲ್ ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ಈ ಟರ್ಮ್ ಕ್ಯಾನ್ಸಲ್ ಆಯ್ತಲ್ವಾ. ಹಾಗಾದ್ರೆ ನಮಗೇನು ಬಂದಿದೆ ಈಗ tan ಇನ್ವರ್ಸ್ ಆಫ್ ಸೊ ಕಾಸ್ ಎಕ್ಸ್ ಬೈ 2 ಪ್ಲಸ್ sin x by 2 divisible by ಸೊ ನಮಗೇನು ಬಂದಿದೆ ಈಗ cos x by 2 minus sin x by 2 ಅಂತ ಬಂದಿದೆ. ಸ್ಟಿಲ್ ನೋಡಿ ನಾವು ಇದು ಏನಕ್ಕೆ ಕನ್ವರ್ಟ್ ಮಾಡ್ಕೋಬೇಕಾಗಿತ್ತು, ಟ್ಯಾನ್ ಆಗಿ ಕನ್ವರ್ಟ್ ಮಾಡಬೇಕಾಗಿತ್ತು. ಯಾವುದೇ ಕಾರಣಕ್ಕೆ ಇದೇನಾಗಲಿಲ್ಲ, ಟ್ಯಾನ್ ಆಗಿ ಕನ್ವರ್ಟ್ ಆಗಲಿಲ್ಲ. ಹಾಗಾದ್ರೆ ನಾನೇನು ಮಾಡ್ತೀನಿ, ನ್ಯೂಮರೇಟರಲ್ಲಿ cos x by 2 ನ ಕಾಮನ್ ತೆಗಿತೀನಿ, ಡಿನಾಮಿನೇಟರಲ್ಲಿ cos x by 2 ನ ಕಾಮನ್ ತೆಗೆದಾಗ ಸೊ ವಿ ಗೆಟಿಂಗ್ tan ಇನ್ವರ್ಸ್ ಆಫ್ cos x by 2 ಕಾಮನ್ ತೆಗೆದಾಗ ಸೊ ನಮಗೆ ಇಲ್ಲಿ ನೋಡ್ತಿದೆ 1 ಪ್ಲಸ್ ಇದೇನು ಬರ್ತದೆ sin x by 2 by cos x by 2 ಬರುತ್ತೆ. ಹಾಗಾದ್ರೆ ನಾನು ಏನು ಬರ್ತೀನಿ ಅದನ್ನ tan x by 2 ಅಂತ ಬರ್ತೀನಿ. ಸಿಮಿಲರ್ಲಿ ಡಿನಾಮಿನೇಟರ್ ಕೂಡ cos x by 2 ನ ಕಾಮನ್ ತೆಗೆದ್ರೆ 1 ಮೈನಸ್ sin x by 2 by cos x by 2 ಏನಾಗುತ್ತೆ, ಸೊ ವಿ ಕ್ಯಾನ್ ರಿಟ್ ಆಸ್ tan x by 2 ಆಗುತ್ತೆ. ಅಗೇನ್ sin cos x by 2 cos x by 2 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ನಾವು ಇದನ್ನ ಹಿಂಗೆ ಬರೀಬಹುದಾ, ಸೊ tan ಇನ್ವರ್ಸ್ ಆಫ್ 1 ಅನ್ನು ಅಂತ ಬರೀಬಹುದು tan pi by 4 ಪ್ಲಸ್ tan x by 2 divisible by 1 minus ಸೊ ಇಲ್ಲಿ ಏನಿಲ್ಲ ಅಂದ್ರೆ ಏನಿದೆ 1 ಇದೆ ಅಂತ ಅರ್ಥ. ವಿ ಕ್ಯಾನ್ ರಿಟ್ ಆಸ್ tan ಆಫ್ ಏನಂತ ಬರೀಬಹುದು pi by 4 ಇಂಟು tan ಆಫ್ ಏನಂತ ಬರೀಬಹುದು x by 2 ಅಂತ ಬರೀಬಹುದು. ಹಾಗಾದ್ರೆ ಸೊ ಇದನ್ನ ನಾವೇಂತ ಯಾವ್ದು ಕಂಪೇರ್ ಮಾಡೋಣ, tan ಆಫ್ a ಪ್ಲಸ್ ಬಿ ಫಾರ್ಮುಲಾ ಕಂಡು ಮಾಡ್ಕೊಳ್ಳೋಣ. tan ಆಫ್ a ಪ್ಲಸ್ ಬಿ ಏನಾಗುತ್ತೆ tan a ಪ್ಲಸ್ tan b ಡಿವಿಸಿಬಲ್ ಬೈ 1 ಮೈನಸ್ tan a tan b ಆಗುತ್ತೆ. ಹಾಗಾದ್ರೆ ನಾವೆಂತ ಬರೀಬಹುದು tan ಆಫ್ a ಪ್ಲಸ್ ಬಿ ಅಂತ ಬರೀಬಹುದು. ದೇರ್ ಫೋರ್ ಸೊ ನಮಗೆ ಏನಾಗುತ್ತೆ tan ಇನ್ವರ್ಸ್ ಆಫ್ tan ಆಫ್ ಏನು ಬರ್ತಾ ಹೋಗ್ತದೆ, ಅಲ್ಲಿ ಏನೇನು ಎಲಿಮೆಂಟ್ ಇದಾವೆ, ಸೊ tan x ಪ್ಲಸ್ ಅಲ್ಲಿ ಏನಿದೆ pi by 4 ಇದೆ, y ಪ್ಲಸ್ ಅಲ್ಲಿ x by 2 ಇದೆ. ಹಾಗಾದ್ರೆ ಏನಂತ ಗೊತ್ತಾಗುತ್ತೆ pi by 4 ಪ್ಲಸ್ ನಮಗೇನು ಬರ್ತದೆ pi by 4 ಪ್ಲಸ್ x by 2 ಆಗುತ್ತೆ. ಹಾಗಾದ್ರೆ tan ಇನ್ವರ್ಸ್ ಆಫ್ tan x ಏನಾಗುತ್ತೆ, ನಮಗೆ ರಿಕ್ವೈರ್ಡ್ ಆನ್ಸರ್ ಇಸ್ pi by 4 ಪ್ಲಸ್ x by 2 ಆಗುತ್ತೆ. ಸೊ ದಿಸ್ ಈಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಸೊ tan ಇನ್ವರ್ಸ್ ಆಫ್ cos x divisible by 1 minus sin x ಆಗುತ್ತೆ. ಸೊ ದಿಸ್ ಈಸ್ ದ ಸಿಂಪ್ಲೆಸ್ಟ್ ಫಾರ್ಮ್. ಸೊ ಈ ರೀತಿಯಾಗಿ ನಿಮಗೆ ಏನು ಮಾಡ್ಬೋದು, 3 ಮಾರ್ಕ್ ಕ್ವಶನ್ ಕೇಳಬಹುದು ಅಲ್ವಾ, ರೈಟ್. ಸೊ ದಿಸ್ ಇಸ್ ಆಲ್ಸೋ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ರೈಟ್ ದ ಫಾಲೋವಿಂಗ್ ಫಂಕ್ಷನ್ ದ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಹೇಳ್ತಾರೆ. ನಾವೇನು ಮಾಡ್ತಾ ಹೋಗ್ಬೇಕು, ಈಗ ಸಿಂಪ್ಲೆಸ್ಟ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ಬೇಕು, ನೋಡ್ತಾ ಹೋಗೋಣ. ಸೊ ಫಾರ್ ದಿಸ್ ಅ ಸೊಲ್ಯೂಷನ್ ನಮಗೇನು ಕೊಟ್ಟಿದ್ದಾರೆ, tan ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇಸ್ ಈಕ್ವಲ್ಸ್ ಟು ಎಂತ ಕೊಟ್ಟಿದ್ದಾರೆ, ಎಕ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಾನೇನು ಮಾಡ್ತಾ ಹೋಗ್ತೀನಿ, ಇನ್ ದ ಪ್ಲೇಸ್ ಆಫ್ ಎಕ್ಸ್ ಅಲ್ಲಿ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಮಗೆ ಕೊಟ್ಟಿದ್ರೆ ದಿಸ್ ಇಸ್ ಗಿವನ್ ಅಂತ ಬರೆಯೋಣ, ಗಿವನ್ ಅಲ್ವಾ. ಸೊ ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ನಾನೇನು ಮಾಡ್ತೀನಿ tan ಥೀಟಾ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ದೇರ್ಫೋರ್ tan ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಡಿವಿಸಿಬಲ್ ಬೈ ಎಕ್ಸ್ ಏನಾಗುತ್ತೆ, ಸೊ ದಿಸ್ ಇಸ್ ಈಕ್ವಲ್ಸ್ ಅಂತ ಬರೀಬಹುದು tan ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ tan ಸ್ಕ್ವೇರ್ ಥೀಟಾ, ಸೊ ಹೊರಗಡೆ ಮೈನಸ್ 1 ಡಿವಿಸಿಬಲ್ ಬೈ ಸೊ ಎಂತ ಬರೀಬಹುದು tan ಥೀಟಾ ಅಂತೇಳಿ ಬರೀಬಹುದು. ಹಾಗಾದ್ರೆ ಇದನ್ನ ಹೆಂಗೆ ಬರೀಬಹುದು, tan ಇನ್ವರ್ಸ್ ಆಫ್ ಸೊ 1 ಪ್ಲಸ್ tan ಸ್ಕ್ವೇರ್ ಥೀಟಾ ಸೀಕೆಂಡ್ ಸ್ಕ್ವೇರ್ ಥೀಟಾ, ಸೀಕೆಂಡ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ನಮ್ಗೆ ಏನು ಬರ್ತಾ ಹೋಗ್ತದೆ, ಸೀಕೆಂಡ್ ಥೀಟಾ ಮೈನಸ್ 1 ಡಿವಿಸಿಬಲ್ ಬೈ ಏನಾಗುತ್ತೆ
ಟ್ಯಾನ್ ಥೀಟಾ ಆಗುತ್ತೆ. ಹಾಗಾದರೆ ಇನ್ನೂ ನಾವೇನು ಮಾಡ್ಬೇಕು, ಹೇಗಾದರೂ ಮಾಡಿದ್ರೆ ಟ್ಯಾನಲ್ಲೇ ಕನ್ವರ್ಟ್ ಮಾಡ್ಕೋಬೇಕು. ಟ್ಯಾನಲ್ಲೇ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಸೀಕೆಂಟ್ ಥೀಟಾ ಏನಂತ ಬರಿಬೋದು, 1/cos ಥೀಟಾ ಮೈನಸ್ 1 ಅಂತ ಬರಿಬೋದು. ಸೊ ಟ್ಯಾನ್ ಥೀಟಾ ಏನಂತ ಬರೆಯೋಣ, ಸೈನ್ ಥೀಟಾ ಡಿವಿಸಿಬಲ್ ಬೈ ಕಾಸ್ ಥೀಟಾ ಅಂತ ಬರೀಬಹುದು. ಹಾಗಾದರೆ ಸೊ ಟೇಕ್ ದ LCM ತಗೊಳ್ಳೋಣ, ಟ್ಯಾನ್ ಇನ್ವರ್ಸ್ ಆಫ್. ಸೊ LCM ತಗೊಂಡಾಗ ನ್ಯೂಮರೇಟರ್ ಅಂತ ಫಂಕ್ಷನ್ ಕಾಸ್ ಥೀಟಾ LCM ಆಗುತ್ತೆ. ಹಾಗಾದರೆ ವಿ ಆರ್ ಗೆಟಿಂಗ್ 1 ಮೈನಸ್ ಕಾಸ್ ಥೀಟಾ ಡಿವಿಸಿಬಲ್ ಬೈ ಕಾಸ್ ಥೀಟಾ ಆಗುತ್ತೆ. ಹಾಗಾದರೆ ಇಲ್ಲಿ ಡಿನಾಮಿನೇಟರ್ಲಿ ಕಾಸ್ ಥೀಟಾ ಕ್ಯಾನ್ಸಲ್ ಆದರೆ ನಮಗೇನು ಬರ್ತಾ ಹೋಗ್ತದೆ, ಇಲ್ಲಿ ಸೈನ್ ಥೀಟಾ ಬರ್ತದೆ. ಹಾಗಾದರೆ ಈಗ ನಾವೇನು ಮಾಡಬೇಕು, ಹೇಗಾದರೂ ಮಾಡಿ 1 ಮೈನಸ್ ಕಾಸ್ ಥೀಟಾ ಡಿವಿಸಿಬಲ್ ಬೈ ಸೈನ್ ಥೀಟಾನ ಇನ್ ಟರ್ಮ್ಸ್ ಆಫ್ ನಾವೇನು ಮಾಡಬೇಕು, ಟ್ಯಾನಿಗೆ ಕನ್ವರ್ಟ್ ಮಾಡ್ತಾ ಹೋಗಬೇಕು. ಹೇಗೆ ಕನ್ವರ್ಟ್ ಮಾಡ್ಬೋದಪ್ಪ? ಸೊ ನಮಗೇನು ಗೊತ್ತಿದೆ, ಟ್ಯಾನ್ ಇನ್ವರ್ಸ್ ಆಫ್ 1 ಮೈನಸ್ ಕಾಸ್ ಥೀಟಾ ಡಿವಿಸಿಬಲ್ ಬೈ ಏನಿದೆ, ಸೊ ಸೈನ್ ಥೀಟಾ ಇದೆ ಅಲ್ವಾ, ವಿ ನೋ ದಟ್. ಸೊ ಕಾಸ್ 2 ಥೀಟಾ ಇಸ್ ಈಕ್ವಲ್ಸ್ ಟು ನಮಗೆ, ಸೊ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಇದೆ, 1 ಮೈನಸ್, ಸೊ ಏನಿದೆ 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ, 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಅಂತ ಗೊತ್ತಿದೆ. ಇದನ್ನ ಈಕ್ವೇಷನ್ ಮಾಡ್ಕೊಳ್ಳೋಣ. ದೇರ್ಫೋರ್ 2 ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಅಂತ ಬರೀಬಹುದು, 1 ಮೈನಸ್ ಕಾಸ್ 2 ಥೀಟಾ ಅಂತ ಬರೀಬಹುದು. ಹಾಗಾದರೆ ಇದನ್ನ ಹಾಫ್ ಆಂಗಲ್ಸ್ ಅಲ್ಲಿ ಬರ್ಕೊಂಡ್ರೆ ಸೈನ್ ಸ್ಕ್ವೇರ್ ಥೀಟಾ ಬೈ 2 ಅಂತ ಬರೀಬಹುದು, 1 ಮೈನಸ್ ಕಾಸ್ ಥೀಟಾ ಅಂತ ಬರೀಬಹುದು. ಹಾಗಾದ್ರೆ 1 ಮೈನಸ್ ಕಾಸ್ ಥೀಟಾ ಅಂತ ಬರೀಬಹುದು, 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಅಂತ ಬರೀಬಹುದು. ಸೊ ಟ್ಯಾನ್ ಇನ್ವರ್ಸ್ ಆಫ್ 1 ಮೈನಸ್ ಕಾಸ್ ಥೀಟಾ ಅಂತ ಬರ್ಕೊಳ್ತೀನಿ, 2 ಸೈನ್ ಸ್ಕ್ವೇರ್ ಆಫ್ ಥೀಟಾ ಬೈ 2 ಅಂತ ಬರ್ಕೊಳ್ತೀನಿ. ನಮಗೆ ಆಲ್ರೆಡಿ ಗೊತ್ತಿದೆ ಸೈನ್ ಥೀಟಾನ ಹೆಂಗೆ ಬರ್ಕೊಳ್ಬಹುದು, 2 ಇಂಟು sin theta by 2 cos theta by 2 ಅಂತ ಬರ್ಕೊಳ್ಬಹುದು. ಹಾಗಾದ್ರೆ 2 ಕ್ಯಾನ್ಸಲ್, sin theta by 2 1 sin theta by 2 ಕ್ಯಾನ್ಸಲ್. ಹಾಗಾದ್ರೆ sin theta by 2 cos theta by 2 ನಮಗೆ ಏನು ಹೇಳ್ತಿದೆ, tan ಇನ್ವರ್ಸ್ ಆಫ್ tan ಆಫ್ ಏನಾಗುತ್ತೆ theta by 2 ಆಗುತ್ತೆ. ಹಾಗಾದ್ರೆ tan ಇನ್ವರ್ಸ್ ಆಫ್ tan theta ಏನಾಗುತ್ತೆ, theta ಬರ್ತದೆ. ಹಾಗಾದ್ರೆ theta ಪ್ಲೇಸ್ ಅಲ್ಲಿ ನಾವು ಇಲ್ಲೇನು ತಗೊಂಡಿದ್ದೀವಿ ಸಬ್ಸ್ಟಿಟ್ಯೂಷನ್, ಸೊ x is equals to tan theta ತಗೊಂಡ್ರೆ theta is equals ನಾವೆಂತ ಬರೀಬಹುದು, tan ಇನ್ವರ್ಸ್ x ಅಂತ ಬರೀಬಹುದು. ಹಾಗಾದರೆ ಸೊ ಥೀಟಾ ಪ್ಲಸ್ ಅಲ್ಲಿ ನಾವೇನು ಬರೆಯೋಣ, ಟ್ಯಾನ್ ಇನ್ವರ್ಸ್ ಎಕ್ಸ್ ಅನ್ನು ಬರೆಯೋಣ. ದೇರ್ಫೋರ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ 2 ಇಸ್ ದ ಸಿಂಪ್ಲೆಸ್ಟ್ ಫಾರ್ಮ್. ನೆನಪಿಟ್ಕೊಂಬಿಡಿ. ಸೊ ಈ ಫಂಕ್ಷನ್ ನಾವೇನು ಸಬ್ಸ್ಟಿಟ್ಯೂಷನ್ ತಗೊಳ್ಬೇಕಪ್ಪ ಇಂಥ ಪ್ಲೇಸ್ ಆಫ್ ಎಕ್ಸ್ ಅಲ್ಲಿ ಅಂದ್ರಿಗಿನ ಟ್ಯಾನ್ ಥೀಟಾನ ತಗೊಳ್ಳಿ. ಟ್ಯಾನ್ ಥೀಟಾನ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಸೊ ನಮಗೆ ಸಿಂಪ್ಲೆಸ್ಟ್ ಫಾರ್ಮ್ ಏನು ಬರ್ತದೆ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ 2 ಬರ್ತಾ ಹೋಗ್ತದೆ. ಇದಲ್ವಾ, ರೈಟ್. Next question. So 2 tan inverse of cos x minus sin x divisible by cos x plus sin x ಇದೆ minus pi by 4 to 3 pi by 4. ಅಗೇನ್ ನಾವೇನು ಕನ್ವರ್ಟ್ ಮಾಡಬೇಕು, ಇದನ್ನ ಸಿಂಪ್ಲೆಸ್ಟ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತಾ ಹೋಗಬೇಕು. ಸೊ ಸಿಂಪ್ಲೆಸ್ಟ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಲಿಕ್ಕೆ ಎಷ್ಟನೇ ಕ್ವಶನ್, ಎರಡನೇ ಕ್ವಶನ್ ಇದೆ. ಸೊ ಏನು ಮಾಡೋದು, ಏನು ಕೊಟ್ಟಿದ್ದಾರೆ ನಮಗೆ, ಸೊ ಗಿವನ್, ಸೊ ಟ್ಯಾನ್ ಇನ್ವರ್ಸ್ ಆಫ್ ನಮಗೇನು ಕೊಟ್ಟಿದ್ದಾರೆ, cos x minus sin x divisible by cos x plus sin x. ಸೊ ನಾವೇನು ಮಾಡಬೇಕು, ಹೇಗಾದರೂ ಮಾಡಿದ್ರೆ ಟ್ಯಾನಿಗೆ ಕನ್ವರ್ಟ್ ಮಾಡ್ಬೇಕು ನೋಡುವ. ಸೊ ಅದೇ ರೀತಿ ನೋಡಿ, ಈ ರೀತಿ ಆಲ್ರೆಡಿ ನಾವು ಒಂದು ಪ್ರಾಬ್ಲಮಲ್ಲಿ ನೋಡಿದ್ದೀವಿ. ಎಲ್ಲಿ, ಸೊ ಈ ಪ್ರಾಬ್ಲಮ್ ನೋಡಿ ಏನಿದೆ, ಸೊ ಇನ್ಸ್ಟೆಡ್ ಆಫ್ ಕಾಸ್ ಎಕ್ಸ್ ಇಲ್ಲಿ ಏನಿದೆ, ಕಾಸ್ ಎಕ್ಸ್ ಬೈ 2 ಪ್ಲಸ್ ಸೈನ್ ಎಕ್ಸ್ ಬೈ 2, ಕಾಸ್ ಎಕ್ಸ್ ಬೈ 2 ಮೈನಸ್ ಸೈನ್ ಎಕ್ಸ್ ಬೈ 2 ಇದ್ದಾಗ ನಾವೇನು ಮಾಡಿದ್ವಿ, ಕಾಸ್ ಎಕ್ಸ್ ಬೈ 2 ನಾವು ಕಾಮನ್ ಔಟ್ ತಗೊಂಡ್ವಿ. ಅದೇ ರೀತಿಯಾಗಿ ಈ ಪ್ರಾಬ್ಲಮ್ ಅಲ್ಲಿ ಕೂಡ ನಾವೇನು ಮಾಡ್ತಾ ಹೋಗೋಣ, ಸೊ ಕಾಸ್ ಎಕ್ಸ್ ಅನ್ನ ಕಾಮನ್ ಔಟ್ ತಗೊಳ್ಳೋಣ. ಸೊ ಟ್ಯಾನ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಅನ್ನ ಕಾಮನ್ ಔಟ್ ತಗೊಂಡ್ರೆ ಏನಾಗುತ್ತೆ, 1 ಮೈನಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಏನಾಗುತ್ತೆ, ವಿ ಗೆಟಿಂಗ್ ಟ್ಯಾನ್ ಎಕ್ಸ್ ಆಗುತ್ತೆ. ಡಿವಿಸಿಬಲ್ ಬೈ ಅಗೇನ್ ಕಾಸ್ ಎಕ್ಸ್ ನ ಕಾಮನ್ ಔಟ್ ತಗೊಂಡಾಗ ಮೈನಸ್ ಏನಾಗುತ್ತೆ, 1 ಪ್ಲಸ್ ಏನಾಗುತ್ತೆ ಇಲ್ಲಿ, ಸೊ ಅಗೇನ್ ವಿ ಗೆಟಿಂಗ್ ಟ್ಯಾನ್ ಎಕ್ಸ್ ಆಗುತ್ತೆ. ಹಾಗಾದ್ರೆ ಹೆಂಗೆ ಬರೀಬಹುದು, ಟ್ಯಾನ್ ಇನ್ವರ್ಸ್ ಆಫ್ ಏನಂತ ಬರೆಯೋಣ, 1 ಅನ್ನು ನಾವು ಎಂತ ಬರೀಬಹುದು, ಟ್ಯಾನ್ ಆಫ್ ಪೈ ಬೈ 4 ಅಂತ ಬರೀಬಹುದು, ಮೈನಸ್ ಏನಿದೆ ಇಲ್ಲಿ ಟ್ಯಾನ್ ಎಕ್ಸ್ ಡಿವಿಸಿಬಲ್ ಬೈ, ಸೊ 1 ಪ್ಲಸ್, ಸೊ 1 ಅನ್ನು ಎಂತ ಬರೆಯೋಣ, ಟ್ಯಾನ್ ಆಫ್ ಪೈ ಬೈ 4 ಇಂಟು ಏನಂತ ಬರೀಬಹುದು, ಟ್ಯಾನ್ ಎಕ್ಸ್ ಅಂತ ಬರೀಬಹುದು. ಅಗೇನ್ tan x minus tan y divisible by 1 plus tan x into tan y ನಾವು ಅಂತ ಬರೀಬಹುದು, tan of x minus y ಅಂತ ಬರೀಬಹುದು. therefore tan inverse of tan of so x minus y ಅಂತ ಬರೀಬಹುದು. ಹಾಗಾದ್ರೆ tan inverse of tan x is equals ಆಗುತ್ತೆ x ಆಗುತ್ತೆ, that is equals to pi by 4 minus x ಆಗುತ್ತೆ. so this is the required answer ಆಗುತ್ತೆ. next question ಏನು ಕೊಟ್ಟಿದ್ದಾರೆ, ಮೂರನೇದು. ಅಗೇನ್ ವಿ ಹ್ಯಾವ್ ಟು ಕನ್ವರ್ಟ್ ದಿಸ್ ಇಂಟು ಸಿಂಪ್ಲೆಸ್ಟ್ ಫಾರ್ಮ್. ಸೊ ಟ್ಯಾನ್ ಇನ್ವರ್ಸ್ ಆಫ್ 3a ಸ್ಕ್ವೇರ್ ಎಕ್ಸ್ ಮೈನಸ್
ಎಕ್ಸ್ ಕ್ಯೂಬ್ ಡಿವಿಸಿಬಲ್ ಬೈ ಸೊ ಎ ಕ್ಯೂಬ್ ಮೈನಸ್ 3ax ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ವೇರ್ ಎ ಈಸ್ ಗ್ರೇಟರ್ ದ್ಯಾನ್ 0, ಅಗೇನ್ ಎಕ್ಸ್ ಲೈಸ್ ಬಿಟ್ವೀನ್ ವೇರ್ ಟು ವೇರ್ ಮೈನಸ್ ಎ ಬೈ ರೂಟ್ 3 ಟು ಸೊ ಎ ಬೈ ರೂಟ್ 3 ಅಂತ ಕೊಟ್ಟಿದ್ದಾರೆ. ನೋಡೋಣ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ನಮಗೆ ಏನು ಕೊಟ್ಟಿದ್ದಾರೆ, ಗಿವನ್ ಸೊ ಟ್ಯಾನ್ ಇನ್ವರ್ಸ್ ಆಫ್ ಏನು ಕೊಟ್ಟಿದ್ದಾರೆ, 3a ಸ್ಕ್ವಯರ್ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಡಿವಿಸಿಬಲ್ ಬೈ ಸೊ ಏನಾಗುತ್ತೆ ಎ ಕ್ಯೂಬ್ ಮೈನಸ್ 3ax ಸ್ಕ್ವಯರ್ ಆಗುತ್ತೆ. ಹಾಗಾದ್ರೆ ನಾನೇ ಮಾಡ್ಬಿಡ್ತೀನಿ, ಹೇಗಾದ್ರೂ ಮಾಡಿ ನಾನು ಇದನ್ನೇನು ಮಾಡಬೇಕು, ಟ್ಯಾನಲ್ಲೇ ಕನ್ವರ್ಟ್ ಮಾಡಬೇಕು. ಬಟ್ ಎಕ್ಸ್ ಸಿ ಕೋಸ್ಟ್ ನಾನು ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ, ಎ ಟ್ಯಾನ್ ಟೀಟಾ ಅಂತ ತಗೊಳ್ತೀನಿ. ಹೇಗಾದ್ರೂ ಮಾಡಿ, ಯಾಕಪ್ಪ ಅಂದ್ರೆ ಇನ್ನು ಹೇಗಾದ್ರೂ ಮಾಡಿ ನಾನು ಈ ಎ ಅನ್ನೋದನ್ನ ನಾನು ರಿಮೂವ್ ಮಾಡಬೇಕು. ಕಾನ್ಸ್ಟೆಂಟ್ ಟರ್ಮನ್ನು ರಿಮೂವ್ ಮಾಡ್ಕೊಂಡ್ರೆ ನಮಗೆ ಯಾವುದಾದ್ರೂ ಒಂದು ಫಾರ್ಮೇಟ್ ಅದೇನಾಗುತ್ತೆ ಕನ್ವರ್ಟ್ ಆಗುತ್ತೆ. ಹಾಗಾದ್ರೆ ಸೊ ಟ್ಯಾನ್ ಇನ್ವರ್ಸ್ ಆಫ್ ಏನಿದೆ 3a ಸ್ಕ್ವೇರ್ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಡಿವಿಸಿಬಲ್ ಬೈ ಸೊ ಎ ಕ್ಯೂಬ್ ಮೈನಸ್ 3ax ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಅಂತ ಬರಿಬಹುದು ಟ್ಯಾನ್ ಇನ್ವರ್ಸ್ ಆಫ್ 3 ನೋಡಿ ಎಕ್ಸ್ ಪ್ಲಸ್ ನಾವೇನು ಮಾಡ್ತೀವಿ, ಎ ಟ್ಯಾನ್ ಟೀಟಾ ಆದರೆ ಏನಂತೆ ಎ ಕ್ಯೂಬ್ ಟ್ಯಾನ್ ಟೀಟಾ ಮೈನಸ್ ಏನಾಗುತ್ತೆ ಟ್ಯಾನ್ ಕ್ಯೂಬ್ ಟೀಟಾ. ಸೊ ಅದಲ್ವಾ ಟೀಟಾ ಡಿವಿಸಿಬಲ್ ಬೈ ಓಕೆನಾ. ಸೊ ಅಗೇನ್ ಏನಿದೆ, ಸೊ ಅಗೇನ್ ಇಲ್ಲಿನೂ ಎ ಕ್ಯೂಬ್ ಹಾಗೆ ಬರೆಯೋಣ ಮೈನಸ್ ಎ ಇಲ್ಲಿ ಏನಿದೆ 3a ಇಂಟು ಎ ಸ್ಕ್ವಯರ್ ಟ್ಯಾನ್ ಸ್ಕ್ವಯರ್ ಟೀಟಾ ಆಗುತ್ತೆ. ಅಂದರೆ ಎ ಸ್ಕ್ವಯರ್ ಇಂಟು ಏನಾಗುತ್ತೆ ಎ ಕ್ಯೂಬ್ ಟ್ಯಾನ್ ಸ್ಕ್ವಯರ್ ಟೀಟಾ ಆಗುತ್ತೆ. ಹಾಗಾದರೆ ನಾನು ಇನ್ ಕೇಸ್ ಏನಾದರೂ ಎ ಕ್ಯೂಬ್ ಟೀಟಾನ ನ್ಯೂಮರೇಟರ್ ಡಿನಾಮಿನೇಟರ್ ಕಾಮನ್ ತೊಗೊಂಡಾಗುತ್ತೆ. ಸೊ 3 ಟ್ಯಾನ್ ಟೀಟಾ ಮೈನಸ್ ಟ್ಯಾನ್ ಕ್ಯೂಬ್ ಟೀಟಾ ಡಿವಿಸಿಬಲ್ ಬೈ ಸೊ 1 ಮೈನಸ್ 3 ಟ್ಯಾನ್ ಸ್ಕ್ವಯರ್ ಟೀಟಾ ಆಗುತ್ತೆ. ಹಾಗಾದರೆ ಸೊ ದಿಸ್ ಈಸ್ ದ ಫಾರ್ಮುಲಾ ಆಫ್ ಏನಾಗುತ್ತೆ tan 3 theta formula. So tan 3 theta formula ಏನಾಗುತ್ತೆ 3 tan theta minus tan cube theta divisible by 1 minus 3 tan square theta is equal to ಅಂತ ಬರೀಬಹುದು tan 3 theta ಅಂತ ಬರೀಬಹುದು. therefore tan inverse of tan theta ಏನಾಗುತ್ತೆ 3 theta ಆಗುತ್ತೆ. therefore 3 is 3 ಏನಾಗುತ್ತೆ ಅಂತ ಬರೀಬಹುದು. ಸೊ tan theta ಅಂತ theta ನ ಪ್ಲಸ್ ಅಂತ ಬರೀಬಹುದು. ಇಲ್ಲಿ ನೋಡಿ ಈಗ ಸೊ theta ಪ್ಲಸ್ ಬರೀಬೇಕು. ಫಸ್ಟ್ x ನ a ಅನ್ನು ಕಡಿಸಿ ಮಾಡ್ಕೊಳ್ಳಿ, x by a is equals to tan theta. so this implies that theta is equals ಆಗುತ್ತೆ tan inverse of x by a ಆಗುತ್ತೆ. theta is equals ಆಯಿತು tan inverse of x by a. therefore this is equals to tan inverse of ಏನಾಗುತ್ತೆ x by a ಆಗುತ್ತೆ. so this is the answer. ಓಕೆನಾ, ರೈಟ್. ನೆಕ್ಸ್ಟ್ ಕ್ವಶನ್ ಅಗೇನ್. so we have to convert this into simplest form. so tan inverse of ಏನು ಕೊಟ್ಟಿದ್ದಾರೆ, ಸ್ಕ್ವೇರ್ ರೂಟ್ ಆಫ್ 1 minus cos x divisible by 1 plus cos x ಅಂತ ಕೊಟ್ಟಿದ್ದಾರೆ. so let us consider so solution for this one. so given ನಮಗೆ ಏನು ಕೊಟ್ಟಿದ್ದಾರೆ, given tan inverse of so square root of 1 minus cos x divisible by 1 plus cos x ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಾನು ಇದನ್ನೇ ಮಾಡ್ಕೊಂಡ್ಬಿಡ್ತೀನಿ, tan inverse of ನಮಗೆ ಗೊತ್ತಿದೆ 1 minus cos x ಅನ್ನ ನಾವು ಹೇಗೆ ಬರ್ಕೊಳ್ಬಹುದಪ್ಪ ಅಂದ್ರೆ 2 sin square x by 2 ಅಂತ ಬರ್ಕೊಳ್ಬಹುದು. ಅದೇ ರೀತಿಯಾಗಿ 1 plus cos x ನಾವೆಂತ ಬರಿಬಹುದು 2 cos square x by 2 ಅಂತ ಬರಿಬಹುದು. ಸೊ 2 ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ನಾವೆಂತ ಬರಿತೀವಿ ಇದನ್ನ tan inverse of square root of ನಾವೆಂತ ಬರಿಬಹುದು tan square x by 2 ಅಂತ ಬರಿಬಹುದು. ಹಾಗಾದ್ರೆ ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ನಮಗೇನು ಬರುತ್ತೆ, tan inverse of tan of x by 2 ಬರುತ್ತೆ. ಸೊ tan inverse of tan theta is equals to theta ಆಗೋದ್ರಿಂದ that is equals to x by 2 ಆಗುತ್ತೆ. ಸೊ this is the simplest form of tan inverse of so square root of 1 minus x divisible by 1 plus x. next question. so find the value of each of the following ಅಂತ ನೆಕ್ಸ್ಟ್ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ನಾವೇನು ಮಾಡಬೇಕು, ಸೊ ಈ ಫಂಕ್ಷನ್ನ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಸೊ ಇದನ್ನು ನಿಮಗೆ ನಿಮ್ಮ ಸೂಪರ್ ಸೀನಿಯರ್ಸ್ಗೆ ನಿಮಗೆ ಈ ಕ್ವಶನ್ನ ಕೇಳಿದರು. ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ tan inverse of 2 of ಏನು ಕೊಟ್ಟಿದ್ದಾರೆ, cos of 2 sin inverse 1 by 2 ಅಂತ ಕೇಳಿದ್ರೆ we have to find out. ಸೊ ಹೇಗೆ ಫೈಂಡ್ ಮಾಡ್ಕೊಳ್ಬೋದಪ್ಪ, ಸೊ tan inverse of ಸೊ ನೋಡೀಗ 2 cos ಹಾಗೆ ಬರ್ಕೊಳ್ತೀನಿ 2 into sin inverse of
ಈಗ ಸೊ ಫಾರ್ ವಾಟ್ ವ್ಯಾಲ್ಯೂ ಆಫ್ ಟೀಟಾ ಸೈನ್ ಟೀಟಾ ಇಸ್ ಈಕ್ವಲ್ಸ್ ಟು 1/2 ದಟ್ ಈಸ್ ಈಕ್ವಲ್ಸ್ ಟು ಏನಪ್ಪ ಅಂದ್ರೆ ನಾ 30 ಡಿಗ್ರಿ ಅಂದ್ರೆ ನಾವೆಂತ ಬರಿಬೋದು ಸೈನ್ ಆಫ್ π/6 ಅಂತೇಳಿ ಬರ್ಕೊಳ್ಬಹುದು ಹೌದಲ್ವಾ. ಸೊ ಹಾಗಾದ್ರೆ ಸೈನ್ ಇನ್ವರ್ಸ್ ಆಫ್ ಸೈನ್ ಟೀಟಾ ನಮ್ಗೆ ಏನಾಗುತ್ತೆ ಸೊ ಟ್ಯಾನ್ ಇನ್ವರ್ಸ್ ಆಫ್ ಸೊ 2 ಕಾಸ್ ಆಫ್ 2 ಇಂಟು ಸೊ ನಮಗೇನು ಬರ್ತಾ ಹೋಗ್ತದೆ ಇಲ್ಲಿ π/6 ಅಂತ ಬರ್ತಾ ಹೋಗ್ತದೆ. ಹಾಗಾದ್ರೆ 2 1s 2 3s ಕ್ಯಾನ್ಸಲ್ ಆದರೆ ನಮಗೇನು ಬರ್ತಾ ಹೋಗ್ತದೆ ಟ್ಯಾನ್ ಇನ್ವರ್ಸ್ ಆಫ್ 2 ಆಫ್ ಕಾಸ್ ಸೊ π/3 ಬರ್ತದೆ ಅಂದ್ರೆ ಕಾಸ್ ಸೊ ನಮಗೆ ಬರ್ತದೆ 60 ಡಿಗ್ರಿ ಬರ್ತದೆ. ಕಾಸ್ 60 ಡಿಗ್ರಿ ಏನು ನಮಗೆ ಗೊತ್ತಿದೆ ಸೊ 2 ಇಂಟು ನಮಗೇನಾಗುತ್ತೆ 1/2 ಬರ್ತದೆ. ಸೊ 2 ಕ್ಯಾನ್ಸಲ್ ಆದರೆ ನಮಗೇನು ಬರ್ತದೆ ಟ್ಯಾನ್ ಇನ್ವರ್ಸ್ ಆಫ್ 1 ಬರ್ತಾ ಹೋಗ್ತದೆ. ಹಾಗಾದರೆ ಟ್ಯಾನ್ ಇನ್ವರ್ಸ್ ಆಫ್ 1 ನಾವೆಂತ ಬರ್ಬೋದು ಟ್ಯಾನ್ ಬರ್ಕೊಳ್ಬಹುದು ದಟ್ ಈಸ್ ಈಕ್ವಲ್ಸ್ ಟು π/4 ಆಗುತ್ತೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಟೀಟಾ ಇಸ್ ಈಕ್ವಲ್ಸ್ ಟು ಟೀಟಾ ಸೊ ದಟ್ ಮಸ್ಟ್ ಬಿ ಇಸ್ ಈಕ್ವಲ್ಸ್ ಆಗುತ್ತೆ π/4 ಆಗುತ್ತೆ. ಹಾಗಾದರೆ ದ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ ಆಫ್ 2 ಕಾಸ್ into 2 sin inverse of 1/2 is equals to π/4 ಆಗಿದೆ. ನೆಕ್ಸ್ಟ್ ಒನ್ ಸೊ ಏನು ಕೊಟ್ಟಿದ್ದಾರೆ tan of 1/2 so that is tan of 1/2 of sin inverse of 2x divisible by 1 plus x square plus cos inverse of 1 minus y square by 1 plus x square where mod x is less than 1 y is greater than 1 product of x and y is ಎಂದು ಕೊಟ್ಟಿದ್ದಾರೆ less than 1 ಅಂತ ಕೇಳಿದ್ದಾರೆ. ನಾವೇನು ಫೈಂಡ್ ಮಾಡ್ಬೇಕು ಇದಕ್ಕೆ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. ಸೊಲ್ಯೂಷನ್ ನಮಗೆ ಏನು ಕೊಟ್ಟಿದ್ದಾರೆ ಗಿವನ್ ಸೊ ಟ್ಯಾನ್ ಆಫ್ 1/2 ಇಂಟು ಸೊ ಸೈನ್ ಇನ್ವರ್ಸ್ ಆಫ್ ಏನು ಕೊಟ್ಟಿದ್ದಾರೆ 2x ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೊ ಕಾಸ್ ಇನ್ವರ್ಸ್ ಆಫ್ ಏನು ಕೊಟ್ಟಿದ್ದಾರೆ 1 ಮೈನಸ್ ವೈ ಸ್ಕ್ವೇರ್ ಡಿವಿಸಿಬಲ್ ಬೈ 1 ಪ್ಲಸ್ ವೈ ಸ್ಕ್ವೇರ್ ಕೊಟ್ಟಿದ್ದಾರೆ. ಹಾಗಾದರೆ ನಾವು ನಾನೇನು ಮಾಡ್ತೀನಪ್ಪ ಅಂದ್ರೆ ಸೊ ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ನಾನೇ ಮಾಡ್ಕೊತೀನಪ್ಪ ಅಂದ್ರೆ ಟ್ಯಾನ್ ಟೀಟಾ ತಗೊಳ್ತೀನಿ. ಸೊ ದಿಸ್ ಇಂಪ್ಲೈಸ್ ಟೀಟಾ ಇಸ್ ಈಕ್ವಲ್ಸ್ ಅಂತ ಬರಿಬೋದು ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ಬರಿಬೋದು. ದೇರ್ಫೋರ್ ಸೊ ಸೈನ್ ಇನ್ವರ್ಸ್ ಆಫ್ ಸೊ 2x ಡಿವಿಸಿಬಲ್ ಬೈ ಸೈನ್ ಇನ್ವರ್ಸ್ ಆಫ್ 2x ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ಸೊ ದಿಸ್ ಇಸ್ ಈಕ್ವಲ್ಸ್ ಅಂತ ಬರೀಬಹುದು ಸೈನ್ ಇನ್ವರ್ಸ್ ಆಫ್ ಸೊ 2 ಟ್ಯಾನ್ ಟೀಟಾ ಡಿವಿಸಿಬಲ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಆಗುತ್ತೆ. ಹಾಗಾದರೆ ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಅಂತ ಬರೀಬಹುದು ಸೈನ್ ಇನ್ವರ್ಸ್ ಆಫ್ ಅಂತ ಬರೀಬಹುದು ಸೈನ್ 2 ಟೀಟಾ ಅಂತ ಬರೀಬಹುದು. ಹಾಗಾದರೆ ಸೈನ್ ಇನ್ವರ್ಸ್ ಆಫ್ ಸೈನ್ ಟೀಟಾ ಇಸ್ ಈಕ್ವಲ್ಸ್ ನಮಗೇನಾಗುತ್ತೆ 2 ಟೀಟಾ ಬರುತ್ತೆ. ದಿಸ್ ಇಸ್ ಈಕ್ವಲ್ಸ್ ಟು 2 ಇಂಟು ಸೊ ನಾವೆಂತ ಬರೀಬಹುದು ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ಬರೀಬಹುದು. ಅದೇ ರೀತಿಯಾಗಿ ನಾನೇನು ಮಾಡ್ತೀನಿ ಸೊ ಪುಟ್ y ಇಸ್ ಈಕ್ವಲ್ಸ್ ಟು ಕೂಡ ನಾನು ತಗೊಳ್ತೀನಿ ಟ್ಯಾನ್ ಟೀಟಾ ತಗೊಳ್ತೀನಿ. ದಿಸ್ ಇಂಪ್ಲೈಸ್ ಸೊ ಟೀಟಾ ಇಸ್ ಈಕ್ವಲ್ಸ್ ನಾವೆಂತ ಬರಿಬೋದು ಟ್ಯಾನ್ ಇನ್ವರ್ಸ್ ಆಫ್ y ಅಂತ ಬರಿಬಹುದು. ದೇರ್ಫೋರ್ ಸೊ ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ ವೈ ಸ್ಕ್ವೇರ್ ಡಿವಿಸಿಬಲ್ ಬೈ 1 ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಏನಾಗುತ್ತೆ ಕಾಸ್ ಇನ್ವರ್ಸ್ ಆಫ್ ಸೊ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಡಿವಿಸಿಬಲ್ ಬೈ 1 ಪ್ಲಸ್ tan square theta ಆಗುತ್ತೆ. ಅಗೇನ್ ದಿಸ್ ಇಸ್ ದ ಐಡೆಂಟಿಟಿ ಆಫ್ cos 2 theta ಸೊ ದಿಸ್ ಇಸ್ ಈಕ್ವಲ್ಸ್ ಟು cos 2 theta ಆಗುತ್ತೆ. ಹಾಗಾದರೆ ಸೊ ದಿಸ್ ಇಂಪ್ಲೈಸ್ ದಟ್ ಸೊ 2 theta ಆಗುತ್ತೆ. ದಿಸ್ ಇಂಪ್ಲೈಸ್ ದಟ್ 2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಏನಾಗುತ್ತೆ y ಆಗುತ್ತೆ. ಹಾಗಾದರೆ ದೇರ್ಫೋರ್ ಸೊ ಎಂತ ಬರಿಬೋದು ಸೊ ಟ್ಯಾನ್ ಆಫ್ 1 ಸೊ ಟ್ಯಾನ್ 1/2 ಇಂಟು ಕೊಟ್ಟಿದ್ದಾರಲ್ವಾ ಸೊ ಟ್ಯಾನ್ 1/2 ಇಂಟು ಏನು ಕೊಟ್ಟಿದ್ದಾರೆ ಸೊ ಸೈನ್ ಇನ್ವರ್ಸ್ ಆಫ್ 2x ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೊ ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ ವೈ ಸ್ಕ್ವೇರ್ ಡಿವಿಸಿಬಲ್ ಬೈ 1 ಪ್ಲಸ್ ವೈ ಸ್ಕ್ವೇರ್ ಏನಂತ ಬರೀಬಹುದನ್ನ ಸೊ ಟ್ಯಾನ್ ಆಫ್ 1/2 ಇಂಟು ಸೊ 2 ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಎಂತ ಬರಿಬೋದು 2 ಟ್ಯಾನ್ ಇನ್ವರ್ಸ್ ವೈ ಆಗುತ್ತೆ. ಹಾಗಾದರೆ 2 ಕಾಮನ್ ತಗೊಂಡು ಕ್ಯಾನ್ಸಲ್ ಮಾಡಿಕೊಂಡ್ರೆ ಟ್ಯಾನ್ ಆಫ್ ನಮಗೇನು ಬರುತ್ತೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಬರುತ್ತೆ. ಹಾಗಾದರೆ ನಮಗೆ ಇದನ್ನ ಹೆಂಗೆ ಬರೀಬಹುದು ಟ್ಯಾನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಅಂತ ಬರ್ತೀವಿ ನಾವು ಎಕ್ಸ್ ಪ್ಲಸ್ ವೈ ಡಿವಿಸಿಬಲ್ ಬೈ 1 ಮೈನಸ್ ಎಕ್ಸ್ ಇಂಟು ವೈ ಅಂತ ಬರೀಬೋದು. ದಿಸ್ ಇಸ್ ದ ಫಾರ್ಮುಲಾ. ಸೊ ಫೈನಲಿ ವಿ ಆರ್ ಗೆಟಿಂಗ್ ಎಕ್ಸ್ ಪ್ಲಸ್ ವೈ ಡಿವಿಸಿಬಲ್ ಬೈ 1 ಮೈನಸ್ ಎಕ್ಸ್ ಇಂಟು ವೈ ಆಗುತ್ತೆ. ಯಾಕಂದರೆ ಸೊ ನಮಗೆ ಗೊತ್ತಿದೆ
tan inverse x plus tan inverse y is equals to, so tan inverse of x plus y divisible by 1 minus x into y. So this is the formula. ನಮಗೆ ಆನ್ಸರ್ ಏನು ಬಂತು? ಆನ್ಸರ್ ಈಸ್ x plus y divisible by 1 minus x into y is the required answer. ಓಕೆನಾ? ರೈಟ್, ನೆಕ್ಸ್ಟ್ sin inverse of sin of 2 pi by 3 ಅಂತ ಕೊಟ್ಟಿದ್ದಾರೆ ಅಲ್ವಾ? ಹಾಗಾದ್ರೆ ನಾವೇನು ಫೈಂಡ್ ಮಾಡ್ಬೇಕು? ಇದಕ್ಕೆ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. ದಿಸ್ ಸೊಲ್ಯೂಷನ್ ಹಾಗಾದ್ರೆ ಲೆಟ್ ಏನು ತಗೊಳ್ಳೋಣ? y is equals to sin inverse of, ನಮಗೆ ಕೊಟ್ಟಿದ್ರೆ sin of 2 pi by 3 ಅಂತ ಕೊಟ್ಟಿದ್ದಾರೆ. ನಮಗೆ ನಾರ್ಮಲ್ ಆಗಿ ಏನು ಮಾಡ್ಬಿಡ್ತೀವಿ? sin inverse of sin of 2 pi by 3, so is equals to 2 pi by 3 ಅಂತ ತಗೊಂಡ್ಬಿಡ್ತೀವಿ. ಬಟ್ ಸೊ 2 pi by 3 it doesn't belongs to where minus 92 plus 90 ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಇರಬೇಕಾಗಿತ್ತು, ಹೌದಲ್ವಾ? ಸೊ ಇಟ್ ಇಸ್ ಅ ಮೋರ್ ದ್ಯಾನ್ 90 ಡಿಗ್ರಿ ಆಗೋದ್ರಿಂದ ಇಟ್ ಡಸಂಟ್ ಬಿಲಾಂಗ್ಸ್ ಟು ಏನಾಗುತ್ತೆ? ಮೈನಸ್ ಪೈ ಬೈ ಟು ಟು ಪ್ಲಸ್ ಪೈ ಬೈ ಟು ಆಗುತ್ತೆ. ಹಾಗಾದ್ರೆ ಹೆಂಗೆ ನಾವು ಫೈಂಡ್ ಮಾಡ್ಕೊಳ್ಬಹುದಪ್ಪ? ಹಾಗಾದ್ರೆ y ಇಸ್ ಈಕ್ವಲ್ಸ್ ನೋಡಿ, ನಾವು ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್, ಸೊ 2 ಪೈ ಬೈ 3 ನಾನು ಏನು ಮಾಡ್ಕೊಂಡ್ಬಿಡ್ತೀನಿ? ಪೈ ಮೈನಸ್ ಪೈ ಬೈ 3 ಅಂತ ಬರ್ಕೊಳ್ಬಹುದು, ಹೌದಲ್ವಾ? ಸೊ 2 ಪೈ ಬೈ 3 ನಾನು ಎಂತ ತಗೊಳ್ತೀನಿ? ಪೈ ಮೈನಸ್ ಪೈ ಬೈ 3 ಅಂತ ತಗೊಳ್ತೀನಿ. ಹಾಗಾದ್ರೆ ವಾಟ್ ಇಸ್ ಎಲ್ಸಿಎಂ? 3 ಇಸ್ ಎಲ್ಸಿಎಂ 3 ಪೈ ಮೈನಸ್ ಪೈ 2 ಪೈ ಬೈ 3 ಆಗುತ್ತೆ. ಹಾಗಾದ್ರೆ ಈಗ ನೋಡಿ, ಈಗ ಹೆಂಗೆ ಬರ್ಕೊಳ್ಬೋದಪ್ಪ? ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್, ಈಗ ನೋಡ್ಕೊಳ್ಳೋಣ. ಈಗ 180 ಮೈನಸ್ ಥೀಟಾ. ಸೊ 180 ಮೈನಸ್ ಥೀಟಾ ಅಂದರೆ ಯಾವ ಕೋಆರ್ಡಿನೇಟು? ಸೆಕೆಂಡ್ ಕೋಆರ್ಡಿನೇಟು. ಸೆಕೆಂಡ್ ಕೋಆರ್ಡಿನೇಟಲ್ಲಿ ಸೈನ್ ಥೀಟಾ ಏನಾಗಿರ್ತದೆ? ಪಾಸಿಟಿವ್ ಆಗಿರ್ತದೆ. ಹಾಗಾದರೆ ಸೈನ್ ಆಫ್ 180 ಮೈನಸ್ ಥೀಟಾ ಅಂದರೆ ಸೈನ್ ಬಂತು. ಹಾಗಾದರೆ ಸೈನ್ ಆಫ್ 180 ಮೈನಸ್ ಥೀಟಾ ಪ್ಲಸ್ ಏನು ಬರೀತು? ಥೀಟಾ ಬರೀಬೋದು. ದಿಸ್ ಇಸ್ ಈಕ್ವಲ್ಸ್ ಆಯಿತು ಪೈ ಬೈ 3 ಆಗುತ್ತೆ, ಹೌದಲ್ವಾ? ನೋಡಿ 180 ಮೈನಸ್ ಥೀಟಾ ಇರೋದ್ರಿಂದ 180 ಮೈನಸ್ ಥೀಟಾ ಇರೋದ್ರಿಂದ ಸೈನ್ ಥೀಟಾ ಏನೋ ಪಾಸಿಟಿವ್ ಕ್ವಾಂಟಿಟಿ, ಹಾಗಾದರೆ ಪಾಸಿಟಿವ್ ಬಂತು. ಹಾಗಾದರೆ ಸೈನ್ ಆಫ್ 180 ಇರೋದ್ರಿಂದ ಸೈನ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಹಾಗಾದರೆ ಸೈನ್ ಆಫ್ 180 ಮೈನಸ್ ಥೀಟಾ ಏನಾಗುತ್ತೆ? ಸೈನ್ ಥೀಟಾ ಆಗುತ್ತೆ. ಹಾಗಾದರೆ ಸೊ ದೇರ್ ಫಾರ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಅಂತ ಬರೀಬಹುದು? ಪೈ ಬೈ 3 ಅಂತ ಬರೀಬಹುದು. ಸೊ ದಿಸ್ ಈಸ್ ಬಿಲಾಂಗ್ಸ್ ಟು ವೇರ್ ಮೈನಸ್ 92 ಪ್ಲಸ್ 90 ಆಗುತ್ತೆ. ಹಾಗಾದ್ರೆ ಸೊ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 2 ಪೈ ಬೈ 3 ವ್ಯಾಲ್ಯೂ ಏನಾಗುತ್ತೆ? ಪೈ ಬೈ 3 ಆಗುತ್ತೆ. ನೋಡಿ, ಈ ರೀತಿಯಂಥ ಕ್ವಶನ್ಸ್ ನಿಮಗೆ 2 ಮಾರ್ಕ್ಸಿಗೆ ಕೇಳ್ಬಿಡ್ತಾರೆ. ನಾವು ಜನರಲ್ ಆಗಿ ನಮಗೆ ಎಕ್ಸಾಮಲ್ಲಿ ನಾವೇನು ಮಾಡ್ಬಿಡ್ತೀವಿ? ಖುಷಿಯಲ್ಲಿ ಇದ್ದಾಗ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ 2 ಪೈ ಬೈ 3 ಅಂತ ಬರ್ಬಿಡ್ತೀವಿ. ಬಟ್ ಈ 2 ಪೈ ಬೈ 3 ಅನ್ನೋ ಬಂದಿರುವಂತಹ ವ್ಯಾಲ್ಯೂ ಎಲ್ಲಿರಬೇಕಪ್ಪ ಅಂದ್ರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಲ್ಲಿ ಇರಲೇಬೇಕು. ಸೊ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಲ್ಲಿ ಇಲ್ಲ ಅಂತಂದ್ರೆ ಅಗೇನ್ ನಾವೇನು ಮಾಡ್ತಾ ಹೋಗ್ಬೇಕು? ಅದನ್ನ ಕನ್ವರ್ಟ್ ಮಾಡ್ತಾ ಹೋಗ್ಬೇಕು. ರೈಟ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಆಫ್ 3 ಪೈ ಬೈ 4 ಅಂತ ಇದೆ, ಓಕೆನಾ? ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ y is equals ನಾವು ತಗೋಣ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಆಫ್ 3 ಪೈ ಬೈ 4 ತಗೋಣ. ನಾವಿನ್ ಕೇಸ್ ಏನಾದರೂ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಇಟ್ ಇಸ್ ಈಕ್ವಲ್ಸ್ ಟು 3 ಪೈ ಬೈ 4 ಅಂತ ಬಂದ್ಬಿಡ್ತೀವಿ ಅಲ್ವಾ? 3 ಇಂಟು 180 ಬೈ 4 ಮಾಡಿದ್ರೆ ಸೊ ಇದು ಯಾವುದೇ ಕಾರಣಕ್ಕೂ ನಮಗೆ ಸೊ ಅದರದ್ದು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಏನು ಇದೆ? ಮೈನಸ್ 92 ಪ್ಲಸ್ 90, ದಟ್ ಈಸ್ ಓಪನ್ ಇಂಟರ್ವಲ್ ಇದೆ, ಹೌದಲ್ವಾ? ಸೊ ಟ್ಯಾನ್ ಇನ್ವರ್ಸ್ ಪ್ರಿನ್ಸಿಪಲ್ ಬ್ರಾಂಚ್ ಏನಿದೆ? ಮೈನಸ್ ಪೈ ಬೈ 2 ಟು ಪ್ಲಸ್ ಪೈ ಬೈ 2 ಇದೆ. ಹಾಗಾದ್ರೆ ನೋಡೋಣ. ಸೊ ನಮಗೆ ಬಂದಿರುವಂತಹ ವ್ಯಾಲ್ಯೂ ಎಷ್ಟು ವ್ಯಾಲ್ಯೂ ಬಂದಿದೆ? 3 ಪೈ ಬೈ 4 ಇದೆ. ಇಟ್ ಇಸ್ ಮೋರ್ ದ್ಯಾನ್ 90 ಡಿಗ್ರಿ ಅಂದರೆ ದಿಸ್ ಇಸ್ ಡಸಂಟ್ ಬಿಲಾಂಗ್ಸ್ ಟು ಮೈನಸ್ 92 ಪ್ಲಸ್ 90, ದಟ್ ಈಸ್ ಓಪನ್ ಇಂಟರ್ವಲ್. ಹಾಗಾದ್ರೆ ನಾವು ಇದನ್ನ ಹೇಗಾದ್ರೂ ಮಾಡಿ ಏನು ಮಾಡಬೇಕು? ಕನ್ವರ್ಟ್ ಮಾಡ್ತಾ ಹೋಗಬೇಕು. ಸೊ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಆಫ್ ನಾವು ಇದನ್ನ ಹೆಂಗೆ ಬರ್ತಾ ಹೋಗ್ತೀವಿ? ಪೈ ಮೈನಸ್ ಪೈ ಬೈ 4 ಅಂತ ಬರೀಬಹುದಲ್ವಾ? 3 ಪೈ ಬೈ 4 ಅನ್ನ ಪೈ ಮೈನಸ್ ಪೈ ಬೈ 4 ಅಂತ ಎಲ್ಸಿಎಂ ತಗೊಂಡ್ರೆ 4 ಪೈ ಮೈನಸ್ ಪೈ ಬೈ 4 3 ಪೈ ಬೈ 4 ಆಗುತ್ತೆ. ಹಾಗಾದ್ರೆ 180 ಮೈನಸ್ ಥೀಟಾ ನೋಡ್ಕೊಂಡು ತಗೊಂಡೆ ಟ್ಯಾನ್ ಇನ್ವರ್ಸ್ ಆಫ್, ಈಗ 180 ಮೈನಸ್ ಥೀಟಾ, 180 ಮೈನಸ್ ಥೀಟಾ ಯಾವ ಕೋಆರ್ಡಿನೇಟು? ಸೆಕೆಂಡ್ ಕೋಆರ್ಡಿನೇಟ್ ಟ್ಯಾನ್ ಏನೋ ನೆಗೆಟಿವ್ ಆಗುತ್ತೆ. ಹಾಗಾದ್ರೆ ಟ್ಯಾನ್ ಆಫ್ 180 ಮೈನಸ್ ಥೀಟಾ ಏನಾಗುತ್ತೆ? ಮೈನಸ್ ಟ್ಯಾನ್ ಥೀಟಾ, ದಟ್ ಈಸ್ ಪೈ ಬೈ 4 ಆಗುತ್ತೆ.
ಸೊ ವಿ ನೋ ದಟ್ tan of minus theta is equals to minus tan theta ಅಂತ ಗೊತ್ತಿದೆ. ಅದನ್ನು ಯೂಸ್ ಮಾಡ್ಕೊಂಡಿದ್ರೆ ನಾವೆಂತ ಬರೀಬಹುದು tan inverse of ನಾವೆಂತ ಬರೀಬಹುದು minus pi by 4 ಅಂತ ಬರ್ಕೋಬಹುದು. ಹಾಗಾದ್ರೆ ಬೈ ಯೂಸಿಂಗ್ tan inverse of tan theta ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ minus pi by 4 ಆಗುತ್ತೆ. ಸೊ ದಿಸ್ ಈಸ್ ಬಿಲಾಂಗ್ಸ್ ಟು minus 92 plus 90 ಆಗುತ್ತೆ. ಹಾಗಾದ್ರೆ ದಿಸ್ ಇಸ್ ದ ವ್ಯಾಲ್ಯೂ ಆಫ್ tan inverse of tan of 3 pi by 4 ಆಗುತ್ತೆ. ರೈಟ್. ನೆಕ್ಸ್ಟ್ ಕ್ವಶನ್. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವಶನ್. ಏನು ಕೊಟ್ಟಿದ್ದಾರೆ? tan of sin inverse of 3 pi by 4 plus cot inverse of 3 pi by 4 ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ರೈಟ್. ಸೊಲ್ಯೂಷನ್ ಫೈಂಡ್ ಮಾಡ್ತಾ ಹೋಗೋಣ ಇದಕ್ಕೆ. ಸೊಲ್ಯೂಷನ್. ಸೊ ನಾನು ಮಾಡ್ತೀನಪ್ಪ ಅಂದ್ರೆ ಲೆಟ್ ಸೈನ್ ಇನ್ವರ್ಸ್ ಆಫ್ 3 by 5 ಅಂತ ಕೊಡ್ತೀನಿ. ಲೆಟ್ ಅಸ್ ಕನ್ಸಿಡರ್ ಎಕ್ಸ್ ಅಂತ ತಗೊಳ್ತೀನಿ. ಹಾಗಾದ್ರೆ ಸೊ ದಿಸ್ ಇಂಪ್ಲೈಸ್ ದ್ಯಾಟ್ ಸೊ ಸೈನ್ ಇನ್ವರ್ಸ್ ಈ ಕಡೆ ಬಂದರೆ ಸೈನ್ ಎಕ್ಸ್ ಆಗುತ್ತೆ. ಸೊ ಸೈನ್ ಎಕ್ಸ್ ಇಸ್ ಈಕ್ವಲ್ ನಮಗೆ ಏನು ಬಂದ್ಬಿಡ್ತದೆ 3 by 5 ಬರ್ತಾ ಹೋಗ್ತದೆ. ಸೈನ್ ಎಕ್ಸ್ ಇಸ್ ಈಕ್ವಲ್ ಬಂತು 3 by 5 ಬಂತು. ನೋಡಿ ನಾನು ಹೇಗಾದ್ರೂ ಮಾಡಿ ಇದನ್ನು ಟ್ಯಾನ್ ಅಲ್ಲೇ ಕನ್ವರ್ಟ್ ಮಾಡ್ಕೊಳ್ತೀನಿ, ಇದನ್ನು ಟ್ಯಾನ್ ಅಲ್ಲೇ ಕನ್ವರ್ಟ್ ಮಾಡ್ಕೊಳ್ತೀನಿ. ನಮಗೇನಿದೆ ಟ್ಯಾನ್ ಇದೆ. ಸೊ ಇದನ್ನ ಟ್ಯಾನ್ ಇನ್ವರ್ಸ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಟ್ಯಾನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಅಂತ ಗೊತ್ತಿದೆ. ಹಾಗಾದ್ರೆ ಸೈನ್ ಎಕ್ಸ್ ನಮಗೆ ಇಲ್ಲಿ ಟ್ಯಾನ್ ಇನ್ವರ್ಸ್ ಬೇಕಪ್ಪ ಅಂದ್ರೆ ನಮಗೇನು ಬೇಕು? ಸೈನ್ ಇನ್ವರ್ಸ್ ಎಕ್ಸ್ ಬೈ ಕಾಸ್ ಇನ್ವರ್ಸ್ ಎಕ್ಸ್ ಬೇಕು. ಹಾಗಾದ್ರೆ ನಮಗೆ ಇಲ್ಲಿ ನೋಡಿ ತಗೊಂಡು ಈಗ ಸೊ ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಾವು ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಅಂತ ಬರಿಬಹುದು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರಿಬಹುದು. ಹಾಗಾದ್ರೆ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ 3 by 5 ಹೋಲ್ ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ಸೊ 3 by 5 ಅಂದ್ರೆ 9 by 25, LCM is 25. ಸೊ 25 ಮೈನಸ್ 9 ಬರುತ್ತೆ. ಸೊ 16 by 25 ಬರುತ್ತೆ. ನಮಗೇನು ಬರುತ್ತೆ 4 by 5 ಬರ್ತಾ ಹೋಗ್ತದೆ. ಅದಲ್ವಾ? 4 by 5 ಇಸ್ ದ ಕಾಸ್ ಎಕ್ಸ್ ವ್ಯಾಲ್ಯೂ. ಹಾಗಾದ್ರೆ ಸೊ ನಮಗೆ ಕಾಸ್ ಸೈನ್ ಎಕ್ಸ್ ಗೊತ್ತಿದೆ, ಕಾಸ್ ಎಕ್ಸ್ ಗೊತ್ತಿದೆ. ದೇರ್ ಫೋರ್ ಸೊ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೇನು ಬರ್ತದೆ 3 by 5 by 4 by 5 ಆಗುತ್ತೆ. ಸೊ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಮಗೆ 3 by 5 by 4 by 5 ಆಗೋದ್ರಿಂದ ಸೊ ಟ್ಯಾನ್ ಎಕ್ಸ್ ವ್ಯಾಲ್ಯೂ ನಮಗೇನು ಬಂದ್ಬಿಡ್ತದೆ ಸೊ 3 by 4 ಬರ್ತಾ ಹೋಗ್ತದೆ. ಹೌದಲ್ವಾ? ಸೊ ನಮಗೆ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ಸ್ ಏನು ಬರ್ತಾ ಹೋಗ್ತದೆ 3 by 4 ಬರ್ತಾ ಹೋಗ್ತದೆ. ಹಾಗಾದ್ರೆ ಇದನ್ನೆಂತ ಬರಿಬಹುದು? ಎಕ್ಸ್ ಇಸ್ ಈಕ್ವಲ್ಸ್ ನಾವು ಕ್ಯಾನ್ ಆಸ್ ಟ್ಯಾನ್ ಇನ್ವರ್ಸ್ ಆಫ್ ಏನಂತ ಬರಿಬಹುದು 3 by 4 ಅಂತ ಬರಿಬಹುದು. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಏನಿದೆ ದೇರ್ ಫೋರ್ ಸೊ ಸೈನ್ ಇನ್ವರ್ಸ್ ಆಫ್ 3 by 5 ಇಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ ಏನಾಯ್ತು 3 by 4 ಬಂದಿದೆ. ಹಾಗಾದ್ರೆ ವಿ ನೋ ದಟ್ ಸೊ ನಮಗೇನು ಕೊಟ್ಟಿದ್ದಾರೆ cot inverse of 3 by 2 is equals ನಾವೆಂತ ಬರ್ಕೊಳ್ಬಹುದು tan inverse of ಏನು ಬರ್ಬಿಡೋಣ ರೆಸಿಪ್ರೋಕಲ್ ಮಾಡ್ಕೊಳ್ಳೋಣ. ಅದಲ್ವಾ? cot inverse of 1 by x is equals ನಾನು ಸ್ಟಾರ್ಟಿಂಗ್ ಹೇಳ್ತೀನಿ tan inverse of x ಅಂತ ಬರೀಬಹುದು. ಅಂದ್ರೆ ರೆಸಿಪ್ರೋಕಲ್ ಮಾಡ್ಕೊಳ್ಳೋಣ. ದಟ್ ಈಸ್ ಏನಾಯ್ತು 2 by 3 ಆಯ್ತು. ಹಾಗಾದ್ರೆ therefore so tan of so sin inverse of 3 by 5 plus cot inverse of 3 by 2 is equals to ಏನಂತ ಬರೀಬಹುದು ಸೊ tan of sin inverse of 3 by 5 ಅಂತ ಬರೀಬಹುದು tan inverse of 3 by 4 ಅಂತ ಬರೀಬಹುದು ಪ್ಲಸ್ cot inverse of 3 by 2 ಅಂತ ಬರೀಬಹುದು tan inverse of 2 by 3 ಅಂತ ಬರೀಬಹುದು. we know that so tan inverse x plus so tan inverse y is equals to tan inverse of x plus y divisible by 1 minus x into y ಅಂತ ಗೊತ್ತಿದೆ. ಹಾಗಾದ್ರೆ ಹೆಂಗೆ ಬರೀಬಹುದು tan of so tan inverse of 3 by 4 plus 2 by 3 divisible by 1 minus 3 by 4 into 2 by 3 ಆಗುತ್ತೆ ಅಲ್ವಾ? ಹಾಗಾದ್ರೆ tan of ನಾವೆಂತ ಬರೀಬಹುದು tan inverse so of ಏನಾಗುತ್ತೆ what is the LCM 12 is the LCM so 12 LCM ಆದ್ರೆ ಏನಾಗುತ್ತೆ 3 4s 4 3 12 ಹೋದ್ರೆ 9 ಬರ್ತಾ ಹೋಗ್ತದೆ ಪ್ಲಸ್ ಇದೇನಾಗುತ್ತೆ ಅಗೇನ್ ಇಲ್ಲೇನು ಬರ್ತದೆ 4 2s 8 ಬರ್ತಾ ಹೋಗ್ತದೆ. ಸೊ ಡಿನಾಮಿನೇಟರ್ 12 ಇರ್ತದೆ. ಸೊ 12 by ಸೊ ಅಗೇನ್ 12 ಕ್ಯಾನ್ಸಲ್ ಆಗುತ್ತೆ. ಅಗೇನ್ ಇಲ್ಲೇನು ಬರ್ತದೆ ಸೊ LCM 12 ತಗೊಳ್ಳೋಣ. ಸೊ LCM is 12 ಅಗೇನ್ 3 2s ನಮ್ಗೆ ಏನಾಗುತ್ತೆ 6 ಬರ್ತಾ ಹೋಗ್ತದೆ. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ನಾವೆಂತ ಬರೀಬಹುದು ಸೊ tan ಇನ್ವರ್ಸ್ ಆಫ್ 9 plus 18 ಎಷ್ಟಾಗುತ್ತೆ 17 by ನಮಗೆ ಬರ್ತದೆ
6 ಬರ್ತಾ ಹೋಗ್ತದೆ. ಹಾಗಾದರೆ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಡಿ ಏನಾಗುತ್ತೆ 17/6 ಆಗುತ್ತೆ. ರೈಟ್. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ಟ್ಯಾನ್ ಇನ್ವರ್ಸ್ ಆಫ್ 3/5 ಪ್ಲಸ್ ಏನಾಗುತ್ತೆ ಟ್ಯಾನ್ ಇನ್ವರ್ಸ್ ಆಫ್ ಸೈನ್ ಏನು ಬರ್ತದೆ ನಮಗೆ ಆನ್ಸರು 17/6 ಆಗಿದೆ. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ಸೊ ಟ್ಯಾನ್ ಆಫ್ ಸೈನ್ ಇನ್ವರ್ಸ್ ಆಫ್ 3/5 ಪ್ಲಸ್ ಕಾಟ್ ಇನ್ವರ್ಸ್ ಆಫ್ 3/2 ಆಗುತ್ತೆ. ಓಕೆನಾ. ಸೊ ಲೆಟ್ಸ್ ಸಿ ದ ಒನ್ ಮೋರ್ ಕ್ವಶನ್. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 3/5 ಅಂತ ಕೇಳಿದರೆ ಸೇಮ್ ಅದೇ ರೀತಿಯಾಗಲ್ವಾ. ಸೊ ನಾವೇನು ತಗೊಳ್ಳೋಣ, ಲೆಟ್ ಸೊಲ್ಯೂಷನ್ ಫಾರ್ ದಿಸ್ ಒನ್, ಲೆಟ್ y is equals to ಏನು ತಗೊಳ್ಳೋಣ, ಸೈನ್ ಇನ್ವರ್ಸ್ ಆಫ್ 3/5 ಅಂತ ತಗೊಂಡ್ಬಿಟ್ರೆ ಸೊ ನಾವು ಇನ್ ಕೇಸ್ ಏನಾದರೂ ಏನು ಮಾಡ್ಬಿಡ್ತೀವಿ 3/5 ಅಂತ ತೊಗೊಂಡ್ಬಿಡ್ತೀವಿ. ಸೊ 3/5 ಡಸಂಟ್ ಬಿಲಾಂಗ್ಸ್ ಟು ಸೊ ಕ್ಲೋಸ್ ಇಂಟರ್ವಲ್ -π/2 ಟು +π/2 ಆಗಿಬಿಡ್ತದೆ. ಹಾಗಾದರೆ ನಾವು ಇದನ್ನು ಹೇಗೆ ಬರ್ಕೊಳ್ಬಹುದಪ್ಪ. ಸೊ therefore y is equals ನಾವೆಂತ ಬರ್ಕೊಳ್ಳೋಣ, ಸೈನ್ ಇನ್ವರ್ಸ್ ಆಫ್ ನಮಗೆ ಹೆಂಗೆ ಬರಬೇಕು 3/5 ಬರಬೇಕು. ಹಾಗಾದರೆ ಸೊ ಇದನ್ನು ನಾವು ಇಲ್ಲಿ 5 ಮೈನಸ್ ನಾವೇನಂತ ಬರ್ಕೊಳ್ಬೋದು 2π/5 ಅಂತ ಬರ್ಕೊಳ್ಬಹುದು, ಹೌದಲ್ವಾ. ಈಗ ಇನ್ ಕೇಸ್ ಏನಾದರೂ ಇಲ್ಲಿ ಸೇಮ್ ತಗೊಳ್ಳಿ 5π - 2π ಆಗುತ್ತೆ, ನಮ್ಗೇನು ಬರುತ್ತೆ 3π/5 ಬರ್ತದೆ. ಹಾಗಾದ್ರೆ ಈಗ ನೋಡ್ಕೊಳ್ಳೋಣ ಸೈನ್ ಇನ್ವರ್ಸ್ ಆಫ್ ಸೊ ಈಗ 180 ಮೈನಸ್ ಥೀಟಾ ಯಾವ ಕ್ವಾಡ್ರೇಟು, ಸೆಕೆಂಡ್ ಕ್ವಾಡ್ರೇಟ್. ಸೊ ಸೆಕೆಂಡ್ ಕ್ವಾಡ್ರೇಟಲ್ಲಿ ಸೈನ್ ಅನ್ನೋದು ಏನಾಗಿರ್ತದೆ ಪಾಸಿಟಿವ್ ಆಗಿರ್ತದೆ. ಹಾಗಾದರೆ ಸೊ ಪಾಸಿಟಿವ್ ಅಂತಂದ್ರೆ ನಾವೆಂತ ಬರೀಬೋದು ಸೈನ್ ಅಂತ ಬರೀಬೋದು. ಮೋರ್ ಓವರ್ 180 ಇರೋದ್ರಿಂದ ಸೈನ್ ಯಾವುದೇ ಕಾರಣಕ್ಕೂ ಚೇಂಜ್